ಜನರಲ್ಲಿ ಪ್ರೇಮ ಮತ್ತು ಪವಿತ್ರ ಭಾವನೆಗಳನ್ನು ಮೂಡಿಸುವ ಹಾಗೆ ನಿಮ್ಮ ಜೀವನ ಮತ್ತು ವ್ಯವಹಾರಗಳನ್ನು ರೂಪಿಸಿಕೊಳ್ಳಿ. ನಮ್ಮ ವ್ಯವಹಾರಗಳಿಂದ, ವಿಚಾರಗಳಿಂದ ನಮಗೆ ಬಲ ದೊರೆಯುತ್ತದೆ. ದೇವ ನಿರ್ಮಿತ ಹಾಗೂ ಮಾನವ ನಿರ್ಮಿತ ವಸ್ತುಗಳಲ್ಲಿ ಪೂರ್ಣ ಸಾಮರಸ್ಯ ಉಂಟಾಗಲೇ ಇದು ಸಾಧ್ಯವಾಗುವುದು. ವ್ಯವಹಾರ ಎಂಬ ಶಬ್ದಕ್ಕೆ ವ್ಯಾಪಕವಾದಂತಹ ಅರ್ಥವಿದೆ. ಕೇಂದ್ರದ ಅನಂತರ ಬರುವ ಮಂಡಲವನ್ನೆಲ್ಲ ಅದು ವ್ಯಾಪಿಸಿದೆ. ಈಶ್ವರನ ವ್ಯವಹಾರದಲ್ಲಿ ಒಂದು ರೀತಿಯಾದಂಥ ಸಮಾನತೆ ಇರುವುದು. ಉದಾಹರಣೆಗಾಗಿ ಆತನು ಎಲ್ಲರಿಗೂ ಸಮಾನವಾಗಿ ಬೆಳಕನ್ನು ಕೊಡುವನು, ಎಲ್ಲರೂ ಉಸಿರಾಡಲು ಗಾಳಿಯನ್ನು ನಿರ್ಮಿಸಿರುವನು. ಇದೇ ರೀತಿ ನಮ್ಮ ಜೀವನವನ್ನು ಸ್ಥಿರಗೊಳಿಸಿ ಪೋಷಿಸಲು ಅನೇಕ ವಸ್ತುಗಳನ್ನು ಸೃಷ್ಟಿಸಿರುವನು. ಇದನ್ನೇ ವ್ಯವಹಾರದ ಸಮಾನತೆ ಎಂದು ಕರೆದಿರುವುದು. ಸೊ ಇಲ್ಲಿ ಸಮಾನತೆ ಯಾವ ಒಂದು ನಿಯಮದಲ್ಲಿ ಬಂದಿದೆ ಅಂದ್ರೆ 9ನೇ ನಿಯಮ. ವಿಚಾರಗಳ ಬಗ್ಗೆ ಎಲ್ಲಿ ಬಂದಿದೆ ಅಂದ್ರೆ 9ನೇ ನಿಯಮ. ದಯವಿಟ್ಟು ಅದನ್ನು ನೋಟ್ ಮಾಡ್ಕೊಳ್ರಿ. ಎರಡು ರೀತಿಯಾದಂತಹ ಸೃಷ್ಟಿ ಇದೆ. ಒಂದು ದೇವ ಸೃಷ್ಟಿ, ಇನ್ನೊಂದು ಮಾನವ ಸೃಷ್ಟಿ. ಇವೆರಡೂ ಸಾಮರಸ್ಯ ಇದ್ದಾಗ ಜೀವನ ಚೆನ್ನಾಗಾಗುತ್ತೆ. ಇನ್ನೂ ಹಲವು ವಸ್ತುಗಳಿಗೆ ಅವು ಬೇರೆ ರೂಪದಲ್ಲಿ ಪ್ರಕಟವಾಗಿ ಬೇರೆ ವ್ಯವಹಾರಗಳನ್ನು ಹೊಂದುವವು. ಮಣ್ಣಿನ ಒಂದು ಮುದ್ದೆಯನ್ನು ಅದರಿಂದ ಮಾಡಿದ ಒಂದು ಆಟಿಕೆಯ ವಸ್ತುವನ್ನು ನಾವು ಎಷ್ಟೋ ವ್ಯತ್ಯಾಸದ ದೃಷ್ಟಿಯಿಂದ ನೋಡುತ್ತೇವೆ. ಮಣ್ಣಿನ ಮುದ್ದೆಗಿಂತಲೂ ಅದರಿಂದ ಮಾಡಿದ ಆಟಿಕೆಯನ್ನು ಹೆಚ್ಚು ಮೆಚ್ಚುವವು. ಅದರಂತೆಯೇ ಮನುಷ್ಯನು ತನ್ನನ್ನು ಸರಿಯಾಗಿ ರೂಪಿಸಿಕೊಂಡು ಭಗವಂತನ ಮುಂದೆ ಹೋದರೆ ಭಗವಂತನು ಬೇರೆ ದೃಷ್ಟಿಯಿಂದ ಆತನನ್ನು ನೋಡುವನು. ಭಗವಂತನ ಮುಂದೆ ಹೋಗ್ಬೇಕಾದ್ರೆ ನಾವು ನಮ್ಮನ್ನು ನಾವು ಸರಿಯಾಗಿ ರೂಪಿಸ್ಕೊಂಡ್ರೆ ಅವಾಗ ಭಗವಂತ ನಮ್ಮನ್ನ ಬೇರೆ ದೃಷ್ಟಿಯಲ್ಲಿ ನೋಡ್ತಾನೆ. ನಮ್ಮನ್ನು ನಾವು ರೂಪಿಸ್ಕೊಳ್ಳದಿರೋ ಹೋಯ್ತು ಅಂತಂದ್ರೆ ಅವ್ನು ನೋಡ್ತಕ್ಕಂಥ ದೃಷ್ಟಿ ಬೇರೆ. ಆದುದರಿಂದ ನಾವು ಭಗವಂತನ ದೃಷ್ಟಿಯಲ್ಲಿ ಆಕರ್ಷಿಸುವಂತೆ, ಭಗವಂತನ ದೃಷ್ಟಿಯನ್ನು ಆಕರ್ಷಿಸುವಂತೆ ನಮ್ಮನ್ನು ನಾವು ರೂಪಿಸಿಕೊಳ್ಳಬೇಕು. ಈ ದೈವಿ ವ್ಯವಹಾರದ ಅನುಕರಣೆ ಮಾಡಿ ನಮ್ಮ ನಿತ್ಯ ಜೀವನದಲ್ಲಿ ಆಚರಿಸಬೇಕು. ಇಲ್ಲಿ ದೈವಿ ವ್ಯವಹಾರ ಅಂದ್ರೆ ಯಾವ ಗುಣ ಇದೆ? ಅದರಲ್ಲಿ ಸಮಾನತೆಯ ಗುಣ ಇದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ದೈವಿ ವ್ಯವಹಾರ ಯಾವ ರೀತಿ ನಡೆಯುತ್ತೆ? ಎಲ್ಲರ ಮೇಲೂ ಅದು ಒಂದೇ ರೀತಿ ಕೆಲಸ ಮಾಡುತ್ತೆ, ಸಮಾನವಾಗಿ ಕೆಲಸ ಮಾಡುತ್ತೆ. ನಾವೇನ್ ಮಾಡ್ತೀವಿ? ಬೇರೆ ಬೇರೆ ಮನುಷ್ಯರ ಜೊತೆ ಬೇರೆ ಬೇರೆ ರೀತಿಯಲ್ಲಿ ನಡ್ಕೊಳ್ತೀವಿ. ಯಾಕಂತಂದ್ರೆ ಅದರಲ್ಲಿ ಒಂದು ರೀತಿಯಾದಂಥ ಸಮಾನತೆ ಇರಲ್ಲ. ಆದರೆ ದೈವಿ ವ್ಯವಹಾರ ಆ ರೀತಿಯಾಗಿರಲ್ಲ. ದೈವಿ ವ್ಯವಹಾರಗಳಲ್ಲೂ ವಿವಿಧ ರೀತಿಯಲ್ಲಿ ಪ್ರಕಟವಾಗುತ್ತವೆ. ಪದಾರ್ಥಗಳಲ್ಲಿ ಕಾಣುವ ಬೇರೆ ಬೇರೆ ಬಣ್ಣಗಳು ಇದಕ್ಕೆ ಒಂದು ಉದಾಹರಣೆ. ತೋಟದಲ್ಲಿ ಒಂದೇ ಕಡೆಗೆ ಅರಳುವ ಹೂಗಳಲ್ಲಿ ಒಂದು ಕೆಂಪಾಗಿದ್ದರೆ ಮತ್ತೊಂದು ಹಳದಿಯಾಗಿರುವುದು. ನಿಸರ್ಗದ ನಾನಾ ವರ್ಣಗಳ ವಸ್ತುಗಳಲ್ಲಿ ಪ್ರತಿಯೊಂದು ವಸ್ತುವು ಅದರ ಯೋಗ್ಯತೆಗೆ ತಕ್ಕಂತೆ ಪಾಲುಗೊಳ್ಳುತ್ತದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ನಿಸರ್ಗದ ನಾನಾ ವರ್ಣಗಳ ವಸ್ತುಗಳಲ್ಲಿ ಪ್ರತಿಯೊಂದು ವಸ್ತುವು ಅದರ ಯೋಗ್ಯತೆಗೆ ತಕ್ಕಂತೆ ಪಾಲುಗೊಳ್ಳುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಒಂದೊಂದು ವಸ್ತುವಿನ ವಿಷಯದಲ್ಲಿ ಅದರ ವ್ಯವಹಾರವು ಬೇರೆ ಬೇರೆ ಆಗಿರುತ್ತದೆ. ಇದನ್ನ ಅನುಲಕ್ಷಿಸಿ ನಾವಾದರೂ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು. ಸೊ ಇಲ್ಲಿ ಒಂದೊಂದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಒಂದೊಂದು ವಸ್ತುವಿನ ವಿಷಯದಲ್ಲಿ ಅದರ ವ್ಯವಹಾರವು ಬೇರೆ ಆಗಿರುತ್ತದೆ. ನೋಡಿ, ಇಲ್ಲಿ ಮೇಲ್ಗಡೆ ಏನು ಹೇಳಿದ್ರು? ಈಶ್ವರನ ಸೃಷ್ಟಿಯಲ್ಲಿ, ಈಶ್ವರನ ವ್ಯವಹಾರದಲ್ಲಿ ಎಲ್ಲವೂ ಸಮಾನವಾಗಿರುತ್ತೆ ಅಂತ ಹೇಳಿದ್ರು. ಸಮಾನತೆ ಇರುತ್ತೆ ಅಂತ ಹಿಂದಿನ ಪುಟದಲ್ಲಿ. ಈಗ ಏನು ಹೇಳ್ತಾ ಇದ್ದಾರೆ? ನಿಸರ್ಗದ ವ್ಯವಹಾರದಲ್ಲಿ ಆಯಾ ವಸ್ತುಗಳ ಯೋಗ್ಯತೆಗೆ ತಕ್ಕಂತೆ ಅದರ ಜೊತೆಗೆ ಅದು ಯಾವ ರೀತಿ ವ್ಯವಹಾರ ಮಾಡುತ್ತೆ ಬೇರೆ ಬೇರೆ ಆಗಿರುತ್ತೆ. ಅದಕ್ಕೆ ಇವಾಗ ಬಾಬೂಜಿಯವರು ನಮಗೆ ಅದನ್ನು ಅನುಕರಣೆ ಮಾಡ್ಲಿಕ್ಕೆ ಕೇಳ್ತಿದ್ದಾರೆ. ಇದನ್ನು ಅನುಲಕ್ಷಿಸಿ ನಾವಾದರೂ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು. ಹಾಗಾದ್ರೆ ಬೇರೆ ಬೇರೆ ರೀತಿಯಾದಂಥ ವ್ಯವಹಾರ ಮಾಡಬೇಕು ಅಂತ ಆದರೆ ಯಾವ ಆಧಾರದ ಮೇಲೆ ಮಾಡ್ಬೇಕು ನಾವು? ಅದು ಮುಂದಕ್ಕೆ ಹೇಳ್ತಾರೆ. ಇವಾಗ ಪ್ರತಿಯೊಬ್ಬರ ಹಕ್ಕು ಬಾಧ್ಯತೆಗಳನ್ನು, ಅವಶ್ಯಕತೆಗಳನ್ನು ಗಮನಕ್ಕೆ ತೆಗೆದುಕೊಂಡು ಅವರೊಂದಿಗೆ ವ್ಯವಹರಿಸುತ್ತಾ ದೈವಿ ವ್ಯವಹಾರಕ್ಕೆ ಸಮೀಪವಾಗುತ್ತಾ ಹೋಗುತ್ತೇವೆ. ಸೊ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂಥ ಹಕ್ಕು ಬಾಧ್ಯತೆಗಳಿರುತ್ತೆ, ತಮ್ಮದೇ ಆದಂಥ ಅವಶ್ಯಕತೆಗಳಿರುತ್ತೆ. ಈ ಎರಡನ್ನೂ ಗಣನೆಗೆ ತಗೊಂಡು ನಾವು ಪ್ರತಿಯೊಬ್ಬರ ಜೊತೆ ಬೇರೆ ಬೇರೆ ರೀತಿಯಲ್ಲಿ ವ್ಯವಹಾರ ಮಾಡಿದ್ರು ಕೂಡ ಸಮಾನತೆಯಿಂದನೇ ವ್ಯವಹಾರ ಮಾಡಿದಂಗೆ ಆಗುತ್ತೆ. ಯಾಕಂದ್ರೆ ಇದೆರಡು ಆ ಸಮಾನತೆಯ ಆಧಾರ. ನೋಡ್ಲಿಕ್ಕೆ ಬೇರೆ ಬೇರೆ ರೀತಿ ವ್ಯವಹಾರ ಮಾಡ್ತಿದ್ದಾರೆ ಅಂತ ಅನಿಸಿದ್ರು ಕೂಡ ಅದಕ್ಕಿರ್ತಕ್ಕಂಥ ಬುನಾದಿ ತಗೊಂಡಾಗ ಸಮಾನವಾಗಿ ಅವ್ರು ವ್ಯವಹಾರ ಮಾಡ್ತಿದ್ದಾರೆ ಅಂತ. ಯಾವುದು ಅದರ ಬುನಾದಿ? ಪ್ರತಿಯೊಬ್ಬರ ಹಕ್ಕು ಬಾಧ್ಯತೆಗಳನ್ನು ಮತ್ತು ಅವಶ್ಯಕತೆಗಳನ್ನು ತಗೊಂಡು
ಗಣನೆಗೆ ತಗೊಂಡು ಅವರ ಜೊತೆ ವ್ಯವಹಾರ ಮಾಡ್ತು ಅಂತಂದ್ರೆ ಅದರಲ್ಲಿ ಒಂದು ರೀತಿಯಾದಂಥ ವೈವಿಧ್ಯತೆನೂ ಇರುತ್ತೆ, ಸಮಾನತೆನೂ ಇರುತ್ತೆ. ಇದರಿಂದ ನಮ್ಮ ಜೀವನದಲ್ಲಿ ಒಂದು ಪ್ರಭಾವ ಉಂಟಾಗಿ ಅದು ಸಹಜವಾಗಿಯೇ ಜನರನ್ನು ಆಕರ್ಷಿಸುವುದು. ಇವ್ರ ಹತ್ರ ಹೋದ್ರೆ ಎಷ್ಟೋ ಸತಿ ನಾವು ಹಳೆ ಕಾಲದಲ್ಲಿ ಕೇಳ್ತಿದ್ವಿ, ಈ ವ್ಯಕ್ತಿ ಹತ್ರ ಹೋದ್ರೆ ಇವ್ರು ನಮಗೆ ಸರಿಯಾದಂಥ ರೀತಿಯಲ್ಲಿ ಧರ್ಮ ಹೇಳ್ತಾರೆ, ನ್ಯಾಯ ಹೇಳ್ತಾರೆ ಅಂತ ಒಂದು ನಂಬಿಕೆ ಇತ್ತು. ಅಂದ್ರೆ ನಮ್ಮ ವೈಯಕ್ತಿಕತೆನ ನೋಡ್ದಿರ ಎಲ್ರಿಗೂ ಸಮಾನವಾದಂಥ ರೀತಿಯಲ್ಲಿ ನ್ಯಾಯ ಹೇಳ್ತಾರೆ ಅಂತ ಒಂದು ನಂಬಿಕೆ ಅವರು ಎಷ್ಟೋ ಪ್ರತಿನಿಧಿಗಳು ಗಳಿಸಿದ್ರು. ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಬಾಬೂಜಿ ಅವರು. ಅದು ಸಹಜವಾಗಿಯೇ ಜನರನ್ನು ಆಕರ್ಷಿಸುವುದು. ಒಂದ್ಸತಿ ಜನರಿಗೆ ನಂಬಿಕೆ ಬಂದ್ಬಿಟ್ರೆ ಇವರು ನಮ್ಮನ್ನ ಸರಿಯಾಗಿ ಡೀಲ್ ಮಾಡ್ತಾರೆ, ನಮ್ಮ ಜೊತೆ ಸರಿಯಾದಂಥ ರೀತಿಯಲ್ಲಿ ವ್ಯವಹಾರ ಮಾಡ್ತಾರೆ ಅಂತ ಅವ್ರಿಗೆ ಒಂದ್ಸತಿ ನಂಬಿಕೆ ಬಂತು ಅಂತಂದ್ರೆ ಅದು ನಮ್ಗೆ ಸಹಜವಾಗಿ ಜನರನ್ನ ಮಾಡಲಿಕ್ಕೆ ಸಹಾಯವಾಗುತ್ತೆ. ಅವರ ಹೃದಯಗಳಲ್ಲಿ ಪ್ರೇಮ ಭಾವನೆ ಮೂಡಿ ನಮ್ಮೊಂದಿಗೆ ಯೋಗ್ಯ ರೀತಿಯಿಂದ ವ್ಯವಹರಿಸತೊಡಗಿದರು. ಸೊ ಯಾವಾಗ ಅವರಿಗೆ ನಮ್ಮ ಮೇಲೆ ಸರಿಯಾಗಿ ವ್ಯವಹಾರ ಮಾಡ್ತಾರೆ ಅಂತ ನಂಬಿಕೆ ಬರುತ್ತೋ ಅವರ ಹೃದಯದಲ್ಲಿ ನಮ್ಮ ಬಗೆಗೆ ಪ್ರೇಮ ಭಾವನೆ ಮೂಡುತ್ತೆ. ಪ್ರೇಮ ಭಾವನೆ ಮೂಡಿದಾಗ ಅವರು ನಮ್ಮೊಂದಿಗೆ ಸರಿಯಾಗಿ ವ್ಯವಹಾರ ಮಾಡ್ತಾರೆ. ಸರಿನಾ? ಇದಿಷ್ಟು 9ನೇ ನಿಯಮ ವ್ಯವಹಾರದ ಬಗ್ಗೆ. ಭಗವಂತನ ವ್ಯವಹಾರ ಹೇಗಿದೆ, ಮನುಷ್ಯನ ವ್ಯವಹಾರ ಹೇಗಿರಬೇಕು? ಸಮಾನತೆನೂ ಇರಬೇಕು, ವೈವಿಧ್ಯತೆನೂ ಇರಬೇಕು. ಸಮಾನತೆ ಯಾಕೆ? ಅದಕ್ಕೊಂದು ಆಧಾರ ಬೇಕು. ಆಧಾರ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರ ಹಕ್ಕು ಬಾಧ್ಯತೆಗಳು ಮತ್ತು ಅವರ ಅವಶ್ಯಕತೆಗಳನ್ನು ತೆಗೆದುಕೊಂಡು ನಾವು ಅವ್ರ ಜೊತೆ ವ್ಯವಹಾರ ಮಾಡಿದಾಗ ಅದರಲ್ಲಿ ಸಮಾನತೆ ಇರುತ್ತೆ. ಬಟ್ ಪ್ರತಿಯೊಬ್ಬರೂ ಬೇರೆ ಬೇರೆ ಇರೋದ್ರಿಂದ, ಪ್ರತಿಯೊಬ್ಬರ ಹಕ್ಕು ಬಾಧ್ಯತೆಗಳು ಮತ್ತು ಅವಶ್ಯಕತೆಗಳು ಬೇರೆ ಇರೋದ್ರಿಂದ ಅವ್ರ ಜೊತೆ ಬೇರೆ ಬೇರೆ ರೀತಿಯಲ್ಲಿ ವ್ಯವಹಾರ ಮಾಡಿದ್ರೂ ಕೂಡ ಅದಕ್ಕೊಂದು ಸಮಾನತೆಯ ಬುನಾದಿ ಇರುತ್ತೆ. ಸರಿನಾ? ಸರಿ, ಈಗ ಮುಂದಕ್ಕೆ ಹೋಗೋಣ. 10ನೇ ನಿಯಮ. ಇದಾದ್ಮೇಲೆ ಏನಾದ್ರು ಪ್ರಶ್ನೆಗಳಿದ್ರೆ ತಗೋಬೋಣಂತೆ. ಮಲಗುವಾಗ ದೇವರು ಎದುರಿನಲ್ಲಿರುವನೆಂದು ತಿಳಿದು ಮಾಡಿದ ಅಪರಾಧಗಳಿಗಾಗಿ ಪಶ್ಚಾತ್ತಾಪ ಪಡುತ್ತಾ ದೈನ್ಯದಿಂದ ಕ್ಷಮೆಯನ್ನು ಬೇಡಿರಿ. ಮುಂದೆ ಎಂದಿಗೂ ಅಂತ ಅಪರಾಧ ಮಾಡದಂತೆ ನಿರ್ಧರಿಸಿ ಪ್ರಾರ್ಥನೆ ಮಾಡಿರಿ. ಈಗ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ರಾತ್ರಿ ಪ್ರಾರ್ಥನೆ ಮಾಡ್ತೀವಲ್ಲ, ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂತ. ಮುಂಚೆ ಒಂದು ನಿಯಮದಲ್ಲಿ ಬಂದಿತ್ತು ಪ್ರಾರ್ಥನೆ ಬಗ್ಗೆ, ಜ್ಞಾಪಕ ಇದೆಯಾ? 2ನೇ ನಿಯಮದಲ್ಲಿ ಪ್ರಾರ್ಥನೆ ಬಗ್ಗೆ ಬಂದಿತ್ತು. ಈಗ ಮತ್ತೊಮ್ಮೆ ಪ್ರಾರ್ಥನೆ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ದೇವರನ್ನು ಒಡೆಯನೆಂದು ತನ್ನನ್ನು ಆತನ ಸೇವಕನೆಂದು ಭಾವಿಸಿ ಯಾವಾಗಲೂ ಆತನ ಸೇವೆ ಮಾಡುತ್ತಿರುವುದಲ್ಲಿಯೇ ಮಾನವನ ಸೌಜನ್ಯವಿದೆ. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಮಾನವ ಸೌಜನ್ಯ ಯಾವುದರಲ್ಲಿದೆ ಅಂತ ಬರೆದಾಗ ಆ ಲೈನ್ ಬರೀಬೇಕು. ಹೀಗೆ ಮಾಡುವುದರಿಂದ ಮನುಷ್ಯನಲ್ಲಿ ಲಯಾವಸ್ಥೆ ಉಂಟಾಗಿ ಆತನ ಕಡೆಗೆ ಭಗವಂತನ ಲಕ್ಷ್ಯವು ನೇರವಾಗಿ ಹರಿಯುವುದು. ಇಬ್ಬರಲ್ಲಿಯೂ ಸಂಬಂಧವು ಸ್ಥಾಪಿತವಾಗುವುದು. ಹೀಗಿರುವಾಗ ಈ ಸಂಬಂಧದ ಚ್ಯುತಿ ಬಾರದಂತೆ ನಡೆದುಕೊಳ್ಳುವುದು ಸೇವಕನ ಕರ್ತವ್ಯವಾಗಿ ಬಿಡುತ್ತದೆ. ಇದರಿಂದ ಒಡೆಯನ ಮಹಿಮೆಯು ಆತನ ಹೃದಯದಲ್ಲಿ ಬಿಂಬಿಸಿ ಭಗವಂತನ ನೇರವಾದ ಕೃಪಾದೃಷ್ಟಿಗೆ ಅವನು ಪಾತ್ರನಾಗುವನು. ನಾವು ಸರಿಯಾಗಿ ಭಗವಂತನ ಸೇವೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಿದ್ರೆ ಭಗವಂತನ ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ. ಯಾವಾಗ ಅವನ ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳುತ್ತೋ ಅವನಿಗೆ ನಾವು ಸಮೀಪ ಆಗ್ತಾ ಹೋಗ್ತೀವಿ. ನಾವು ಸಮೀಪ ಆಗ್ತಾ ಹೋಗ್ತಿದ್ದಂಗೆನೆ ಭಗವಂತನಿಗೆ ಇಷ್ಟ ಇಲ್ದಿರೋ ಕೆಲಸನ ನಾವು ಯಾವುದೂ ಮಾಡ್ಲಿಕ್ಕೆ ಹೋಗಲ್ಲ. ಸೊ ನಮ್ಮ ಈ ಸಂಬಂಧಕ್ಕೆ ಯಾವುದೇ ರೀತಿಯಂತ ಚ್ಯುತಿ ಬಾರದೇ ಇರುವಂತ ರೀತಿಯಲ್ಲಿ ನಾವು ನಡ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಅವಾಗ ಏನಾಗುತ್ತೆ? ಭಗವಂತನಿಂದ ನೇರವಾದಂತ ಕೃಪಾದೃಷ್ಟಿಗೆ ನಾವು ಪಾತ್ರರಾಗ್ತೀವಿ. ಒಡೆಯನ ದೃಷ್ಟಿ ಯಾವಾಗಲೂ ತನ್ನ ಕಡೆ ಇದ್ದು ತಾನು ಆತನ ಸಾಮೀಪ್ಯ ಹೊಂದಬೇಕೆಂಬುದೇ ಭಕ್ತನ ಏಕಮಾತ್ರ ಉದ್ದೇಶ. ಸೊ ಭಕ್ತನಿಗೆ ಒಂದೇ ಒಂದು ಉದ್ದೇಶ ಇರೋದು, ಭಗವಂತನಿಗೆ ಹತ್ರ ಆಗ್ತಾ ಹೋಗ್ಬೇಕು ಅಂತ. ಸಜ್ಜನಿಕೆಯು ಈಗ ಬೇರೆ ರೂಪ ತಾಳುವುದು. ನಾವು ಭಗವಂತನನ್ನು ನಮ್ಮ ಸ್ವಾಮಿ ಎಂದು ತಿಳಿದ ಮೇಲೆ ಅರಿತಾಗಲಿ ಅರಿಯದೇ ಆಗಲಿ ನಾವು ಮಾಡಿದ ತಪ್ಪುಗಳನ್ನು ಅಪರಾಧಿಯಂತೆ ಆತನ ಎದುರಿಗೆ ಇಡತಕ್ಕದ್ದು. ಈಗ ಅವನ್ನ ನಮ್ಮ ಸ್ವಾಮಿ ಅಂತ ತಿಳ್ಕೊಂಡ್ಮೇಲೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಮಾಡತಕ್ಕಂಥ ತಪ್ಪುಗಳನ್ನೆಲ್ಲ ಅವನ ಮುಂದೆ ನಾವು ಅರಿಕೆ ಮಾಡ್ಕೋಬೇಕು. ಇದರಿಂದ ನಮ್ಮ ದೈನ್ಯವು ಸೂಚಿತವಾಗುವುದು. ಒಡೆಯನ ಇದು ಬರ್ಬೋದು ನಿಮ್ಗೆ. ದೈನ್ಯತೆ ಯಾವುದರಿಂದ ಸೂಚಿತವಾಗುತ್ತೆ? ನಾವು ಭಗವಂತನ ಮುಂದೆ ಯಾವುದೇ ಒಂದು ಹಿಂಜರಿಕೆ ಇಲ್ದಿರ ಗೊತ್ತಿದ್ದೋ ಗೊತ್ತಿಲ್ದೇನೋ ಮಾಡಿರತಕ್ಕಂಥ ತಪ್ಪನ್ನ ಅರಿಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಯಿತು ಅಂತಂದ್ರೆ ಅವಾಗ ಅಪರಾಧಿಯಂತೆ ಅವನ ಎದುರಿಗೆ ಅರಿಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತಂತಂದ್ರೆ ಅವಾಗ ನಮ್ಗೆ ದೈನ್ಯ ಭಾವ ಬರುತ್ತೆ. ಒಡೆಯನ ಮನಸ್ಸಿನಲ್ಲಿಯೂ ಭಕ್ತನ ಅಪರಾಧವು ಕ್ಷಮ್ಯವೆಂಬ ಭಾವನೆ ಬರುವುದು.
ಈಗ ದೈನ್ಯದಿಂದ ಕೇಳ್ಕೊಂಡಾಗ, ಇಲ್ಲ ಪರವಾಗಿಲ್ಲ, ಏನೋ ಗೊತ್ತಿದ್ದೋ ಗೊತ್ತಿಲ್ಲದಂಗೆ ಏನೋ ತಪ್ಪು ಮಾಡಿದ್ದೇನೆ, ಇವರಿಗೆ ಕ್ಷಮಿಸ್ಬೇಕು ಅಂತ ಒಡೆಯನ ಮನಸ್ಸಿನಲ್ಲಿ ಭಾವನೆ ಬರುತ್ತೆ. ಏಕೆಂದರೆ ಭಕ್ತನು ತಾನು ದೀನನೆಂದು ಭಾವಿಸಿ ತಾನೇ ಅದನ್ನು ಒಡೆಯನ ಮುಂದೆ ಇಟ್ಟಿದ್ದು. ಇದರಲ್ಲಿರುವ ಮಾರ್ಧವತೆಯನ್ನು ಶಬ್ದಗಳಿಂದ ವರ್ಣಿಸಲು ಸಾಧ್ಯವಿಲ್ಲ. ಮಾರ್ಧವತೆ ಅಂತಂದ್ರೆ ಒಂಥರ ಒಂದು ರೀತಿಯಾದಂಥ ಮೃದುತ್ವ. ಎಂತಲೇ ಭಕ್ತನ ಅಸಹಾಯಕ ಸ್ಥಿತಿಯ ಬಗ್ಗೆ ಭಗವಂತನಿಗೆ ವಿಶ್ವಾಸ ಹುಟ್ಟುತ್ತದೆ. ಭಕ್ತನು ತನ್ನಲ್ಲಿರುವ ಅಡ್ಡಿ ಆತಂಕಗಳನ್ನು ದೂರ ಮಾಡಿ ಭಾರವನ್ನು ಇಳಿಸಿಬಿಟ್ಟಿರುವನೆಂದು ಇದರರ್ಥ. ಈಗ ಆತನು ಮಲ ವಿಕ್ಷೇಪ ಆವರಣ ರಹಿತನಾಗಿ ನಿಸರ್ಗದ ಧಾರೆಗಳಂತೆ ಪವಿತ್ರ ರೂಪದಲ್ಲಿ ಇರುವನು. ಇವೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಅಂತಂದ್ರೆ ನಾವು ಭಗವಂತನಲ್ಲಿ ಮುಕ್ತವಾಗಿ ದೈನ್ಯವಾಗಿ ಅಪರಾಧಿ ಭಾವದಿಂದ ಆರ್ಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಯಿತು ಅಂತಂದ್ರೆ ಅವಾಗ ಏನಾಗತ್ತೆ, ಅದರಲ್ಲಿ ಮೃದುತ್ವ ಬರುತ್ತೆ, ಭಗವಂತನಿಗೆ ನಮ್ಮ ಮೇಲೆ ವಿಶ್ವಾಸ ಹುಟ್ಟುತ್ತೆ. ಸೊ ಅವನಿಗೆ ಒಂದು ರೀತಿಯಾದಂಥ ಭಾರವನ್ನು ಇಳಿಸುವಂತ ಕೆಲಸ ಕೂಡ ಆಗುತ್ತೆ ಭಕ್ತನ ಹೃದಯದಲ್ಲಿ. ಸೊ ಆ ಭಾರ ಇಳಿಸಿದಾಗ ಏನಾಗುತ್ತೆ, ಮಲ ವಿಕ್ಷೇಪ ಆವರಣ ಈ ಮೂರುಗಳಿಂದ ಮುಕ್ತರಾಗ್ತೀವಿ. ಮುಕ್ತರಾದಾಗ ನಿಸರ್ಗದ ದಾರಿಗಳಂತೆ ನಾವು ಪವಿತ್ರತೆ ಹೊಂದುತ್ತೀವಿ. ಸೊ ಇಲ್ಲಿ ಪವಿತ್ರತೆ ಬಗ್ಗೆ ಕೂಡ ಮಾತಾಡ್ತಿದ್ದಾರೆ, ಅದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಇದರಿಂದ ನಿಸರ್ಗದ ಜೀವಾಳವಾದ ಸರಳತೆಯ ಭಾವನೆ ಬರುವುದು. ಮತ್ತೆ ಸರಳತೆ ಬಗ್ಗೆನೂ ಹೇಳ್ತಿದ್ದಾರೆ, ಪವಿತ್ರತೆನೂ ಬಗ್ಗೆ ಹೇಳ್ತಿದ್ದಾರೆ, ಸರಳತೆನೂ ಬಗ್ಗೆನೂ ಹೇಳ್ತಿದ್ದಾರೆ, ಪೂಜೆ ಅಥವಾ ಪ್ರಾರ್ಥನೆ ಬಗ್ಗೆನೂ ಹೇಳ್ತಾ ಇದ್ದಾರೆ. ಬರಬರುತ್ವ ನಾವು ಅದರಲ್ಲಿ ಸಂಪೂರ್ಣ ಆವೃತರಾಗಿ ಲಯ ಹೊರಂದು ತೊಡಗುವುದು. ಯಾರ ಅಪರಾಧಗಳಿಂದ ಭಕ್ತನು ಎಂದಿಗೂ ಯಾವ ಅಪರಾಧಗಳಿಂದ ಭಕ್ತನು ಎಂದಿಗೂ ಮುಕ್ತಲಾರನೋ ಅಂತಹ ಅಪರಾಧಗಳು ಸಹ ಈ ಅವಸ್ಥೆಯಲ್ಲಿ ನಿಸ್ಸತ್ವವಾಗುವು. ಈ ಸಂಬಂಧವು ಸ್ಥಾಪಿತವಾಗುವುದಕ್ಕಿಂತ ಮುಂಚೆ ಭಕ್ತನು ದೊಡ್ಡ ದೊಡ್ಡ ಅಪರಾಧಗಳನ್ನು ಮಾಡಿರುವ ಸಂಭವ ಉಂಟು. ಆದರೆ ಇನ್ನು ಮೇಲೆ ಕ್ರಮೇಣ ಅವು ಕಡಿಮೆಯಾಗುತ್ತಾ ಹೋಗಿ ಕೊನೆಗೆ ಅವುಗಳ ಅಸ್ತಿತ್ವವೇ ಇಲ್ಲದಂತಾಗುವುದು. ಆತನ ಇಚ್ಛಾಶಕ್ತಿಯ ಆಘಾತದಿಂದಾಗಿ ಅವು ಪಶ್ಚಾತ್ತಾಪದ ರೂಪ ತಾಳಿವೆ. ಇವಾಗ ಭಕ್ತ ತಾನು ಇಚ್ಛೆ ಪಟ್ಟು ಭಗವಂತನ ಮುಂದೆ ಆಯ್ಕೆ ಮಾಡ್ಕೊಳ್ತಿದ್ದಾನಂತ, ಆ ಇಚ್ಛಾಶಕ್ತಿಯ ಆಘಾತದಿಂದ ಈಗ ತಾನು ಮಾಡಿರ್ತಕ್ಕಂಥ ಸಂಸ್ಕಾರ ಎಲ್ಲ ಪಶ್ಚಾತ್ತಾಪದ ರೂಪ ಪಡ್ಕೊಂಡಿರುತ್ತೆ. ಪಶ್ಚಾತ್ತಾಪವೆಂದರೆ ಮತ್ತೇನೂ ಇಲ್ಲ, ತನ್ನಲ್ಲಿರುವ ವಿಚಾರ ತರಂಗಗಳನ್ನು ಆಘಾತದಿಂದ ಸ್ವಚ್ಛಗೊಳಿಸಿ ನಿರ್ವಾತ ಪ್ರದೇಶವನ್ನು ನಿರ್ಮಿಸಿಕೊಳ್ಳುವುದು. ಇದನ್ನು ಅಂಡರ್ಲೈನ್ ಮಾಡ್ಕೊಂಡ್ರಿ. ಪಶ್ಚಾತ್ತಾಪ ಅಂದ್ರೆ ಏನು? ಪಶ್ಚಾತ್ತಾಪ ಅಂತಂದ್ರೆ ನಮ್ಮ ಇಚ್ಛಾಶಕ್ತಿಯ ಆಘಾತದಿಂದ ಸಂಸ್ಕಾರಗಳಿಗೆ ಆಘಾತ ಕೊಟ್ಟು ಅದನ್ನ ನಾವು ಸ್ವಚ್ಛಗೊಳಿಸಿ ಒಂದು ರೀತಿಯಾದಂಥ ನಿರ್ವಾತ ವ್ಯಾಕ್ಯೂಮ್ ನಮ್ಮ ಹೃದಯದಲ್ಲಿ ಸೃಷ್ಟಿ ಮಾಡ್ಕೊಳ್ಳೋದು. ಇದಕ್ಕೆ ನಾವು ಪಶ್ಚಾತ್ತಾಪ ಅಂತ ಕರಿತೀವಿ. ಆಗ ಮೇಲಿನಿಂದ ಇಳಿದು ಬರುವ ಪ್ರವಾಹವು ಆ ಕಡೆ ತಿರುಗಿ ನಿಸರ್ಗದ ಸಮಾನತೆಯನ್ನು ಕಾಪಾಡುವುದು. ಇದರಿಂದ ಪೂರ್ವ ಸಂಸ್ಕಾರವೆಲ್ಲ ತೊಳೆದು ಹೋಗುವುದು. ಇದೇ ಪಶ್ಚಾತ್ತಾಪದ ನಿಜ ಸ್ವರೂಪ. ಸೊ ಪಶ್ಚಾತ್ತಾಪ ಸರಿಯಾಗಿ ಮಾಡಿದ್ರೆ ನಮಗೆ ಪವಿತ್ರವಾಗ್ತೀವಿ. ಯಾಕಂದ್ರೆ ಸಂಸ್ಕಾರಗಳನ್ನೆಲ್ಲ ಕಳ್ಕೊಳ್ತೀವಿ, ಸಂಸ್ಕಾರದ ಭಾರದಿಂದ ಹೊರಗಡೆ ಬರ್ತೀವಿ, ಒಂದು ರೀತಿಯಾದಂಥ ನಿರ್ವಾತ ಪ್ರದೇಶ ಬರುತ್ತೆ. ಎಲ್ಲಿ ನಿರ್ವಾತ ಪ್ರದೇಶ ಬರುತ್ತೋ ಭಗವಂತನ ದಾರಿಗಳು ಅಲ್ಲಿ ಬಂದು ಸಮಾನತೆಯನ್ನು ಕಾಪಾಡುತ್ತೆ. ಸೊ ಪಶ್ಚಾತ್ತಾಪ ಸರಿಯಾಗಿ ನಾವು ಪಟ್ಟಿದ್ದೀವಿ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ನಮ್ಮ ಹೃದಯ ಹಗುರ ಆಗ್ಬೇಕು, ಒಂದು ರೀತಿಯಾದಂಥ ನಿರ್ವಾತ ನಮ್ಮ ಅನುಭವಕ್ಕೆ ಬರಬೇಕು. ಹಗುರ ಆದಾಗ, ನಿರ್ವಾತದ ಒಂದು ಅನುಭವ ಬಂದಾಗ, ದೈವಿ ಧಾರೆಗಳು ಬಂದ ಮೇಲೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಇದಿಷ್ಟು ಆಗ್ಬೇಕು ಪಶ್ಚಾತ್ತಾಪ ಸರಿಯಾಗಿ ಮಾಡಿದ್ರೆ. ಪಶ್ಚಾತ್ತಾಪದಲ್ಲಿ ನಾವೇನ್ ಮಾಡ್ತೀವಿ, ನಮ್ಮ ಯಾವ ತಪ್ಪು ಮಾಡಿರ್ತೀವಲ್ಲ ಆ ವಿಚಾರಕ್ಕೆ, ಆ ಸಂಸ್ಕಾರಕ್ಕೆ ನಾವು ಆಘಾತ ಕೊಡ್ತೀವಿ. ಯಾವುದರಿಂದ ಆಘಾತ ಕೊಡ್ತೀವಿ? ನಮ್ಮ ಇಚ್ಛಾಶಕ್ತಿಯಿಂದ. ಆಘಾತ ಕೊಟ್ಟಾಗ ಏನಾಗುತ್ತೆ, ಅದು ತನ್ನ ಜಾಗ ಖಾಲಿ ಮಾಡಿ ಒಂದು ರೀತಿಯಾದಂಥ ನಿರ್ವಾತ ಸೃಷ್ಟಿ ಆಗುತ್ತೆ. ನಿರ್ವಾತ ಅಂದ್ರೆ ವ್ಯಾಕ್ಯೂಮ್, ಖಾಲಿ ಜಾಗ. ನಿಸರ್ಗದಲ್ಲಿ ಖಾಲಿ ಜಾಗ ಇರ್ಲಿಕ್ಕೆ ಬಿಡಲ್ಲ ಅದು. ಯಾವಾಗ ನಾವು ಖಾಲಿ ಜಾಗ ಮಾಡ್ಕೊಳ್ತೀವೋ ಹೃದಯದಲ್ಲಿ, ತಕ್ಷಣವೇ ಭಗವಂತನ ಧಾರೆಗಳು ಅಲ್ಲಿ ಬಂದು ಆ ಜಾಗವನ್ನು ತುಂಬುತ್ತದೆ. ಸೊ ನಾವು ಆ ಸಂಸ್ಕಾರ ಜಾಗ ಖಾಲಿ ಮಾಡಿದಾಗ ಹಗುರತೆಯ ಅನುಭವ ನಮಗೆ ಫೀಲ್ ಆಗುತ್ತೆ. ಯಾವಾಗ ದೈವಿ ಧಾರೆಗಳು ಬಂದು ನಮಗೆ ಅದರಲ್ಲಿ ತುಂಬಿಕೊಡುತ್ತೋ, ಆ ಖಾಲಿ ಜಾಗದಲ್ಲಿ ತುಂಬಿಕೊಡುತ್ತೋ, ನಮಗೆ ಸಮಾಧಾನದ ಸ್ಥಿತಿ ಏರ್ಪಾಡಾಗುತ್ತೆ. ಎಷ್ಟೋ ಸತಿ ನೀವು ನೋಡ್ಕೊಂಡಿರ್ಬೋದು, ಮನಸ್ಸಿಗೆ ಬೇಜಾರಾಗಿ ನಾನು ಏನೋ ತಪ್ಪು ಮಾಡ್ಬಿಡ್ತೀನಿ ಅಂತ ಮನಸ್ಸು ಅಪರಾಧಿ ಭಾವನೆಯಿಂದ ಒಳಗಡೆಯಿಂದ ಚುಚ್ಚಿದಾಗ ನಾವು ತುಂಬಾ ಅಳ್ತೀವಿ. ಅತ್ತಾದ್ಮೇಲೆ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗುತ್ತೆ. ಸೊ ಇಲ್ಲಿ ಈ ರೀತಿಯಾಗಿ ಆಗ್ಬೇಕು. ಹಾಗಾದ್ರೆ ನಾವು ಸರಿಯಾಗಿ ನಾವು ಪಶ್ಚಾತ್ತಾಪ ಮಾಡ್ಕೊಂಡಿದ್ದೀವಿ,
ನಮ್ಮ ಅಪರಾಧಗಳನ್ನ ನಾವು ಭಗವಂತನಲ್ಲಿ ನಿವೇದನೆ ಮಾಡ್ಕೊಂಡಿದೀವಿ ಅಂತ ಏನು ಆಗ್ಬೇಕಂತಂದ್ರೆ ಮೂರು ನಮ್ಮ ಅನುಭವಕ್ಕೆ ಬರಬೇಕು. ಹಗುರತೆ ಅನುಭವ ಆಗಬೇಕು, ನಮಗೆ ಸಮಾಧಾನದ ಸ್ಥಿತಿ ಏರ್ಪಾಡಾಗಬೇಕು, ನಮಗೆ ಆ ಅಪರಾಧಿ ಭಾವ ತಾನಾಗೆ ಹೋಗಬೇಕು. ಅದು ಯಾವಾಗ ಹೋಗುತ್ತೆ? ಸಂಸ್ಕಾರ ಹೊರಟೋಯ್ತು ಅಂತಂದ್ರೆ ಅಪರಾಧಿ ಭಾವ ಕೂಡ ಅದರ ಜೊತೆಯಾಗಿ ಹೊರಟೋಗುತ್ತೆ. ಸೊ ಈ ಮೂರು ಆದಾಗ ನಾವು ಸರಿಯಾದಂತ ರೀತಿಯಲ್ಲಿ ಪಶ್ಚಾತ್ತಾಪ ಪಟ್ಟಿದ್ದೀವಿ ಅಂತ. ಯಾವುದನ್ನು ನಾನು ಅಸಹಾಯ ಸ್ಥಿತಿ ಎಂದು ಕರೆದಿರುವನೋ ಅದನ್ನು ಉಂಟು ಮಾಡಿಕೊಳ್ಳುವುದು ದೀನತೆಯ ಸ್ಥಿತಿಯಾಗಿದೆ. ಇದನ್ನು ಹೊಂದಿದವನು ಸರ್ವಸ್ವವನ್ನು ಹೊಂದಿದಂತೆಯೇ. ಹೊರಗೆ ಹಾಗೆ ಕಾಣದಿದ್ದರೂ ಈ ಸ್ಥಿತಿಯು ಪಾಪರಹಿತವೂ ಮುಗ್ಧವೂ ಆಗಿದೆ. ಸೊ ಮುಗ್ಧತೆ ಜಾಸ್ತಿ ಮಾಡ್ಕೋಬೇಕು, ಪರಿಶುದ್ಧತೆ ಜಾಸ್ತಿ ಮಾಡ್ಕೋಬೇಕಂತಂದ್ರೆ ದೀನನಾಗಿದ್ದಾಗ ನಮಗೆ ಮುಗ್ಧತೆ ಮತ್ತು ಪರಿಶುದ್ಧತೆ ಜಾಸ್ತಿ ಆಗುತ್ತೆ. ಇಷ್ಟಾದರೆ ಆ ಅಪರಾಧವು ನಿಜಕ್ಕೂ ಅಪರಾಧವೆಂದು ಉಳಿಯುವುದಿಲ್ಲ, ಏಕೆಂದರೆ ಅವನು ಇದನ್ನು ಸಂಪೂರ್ಣವಾಗಿ ತೊಳೆದು ಬಿಟ್ಟಿದ್ದಾನೆ. ಹ್ಯಾಕ್ ತೊಳಿತಾನೆ? ತನ್ನ ಇಚ್ಛಾಶಕ್ತಿಯ ಆಘಾತದಿಂದ ತೊಳೆದು ಬಿಟ್ಟಿದ್ದಾನೆ. ಬಟ್ ಆ ಇಚ್ಛಾಶಕ್ತಿ ಇಟ್ಕೊಂಡು ಬರೀ ಆಘಾತ ಕೊಟ್ಟರೆ ಆಗಲ್ಲ. ಯಾರ್ದೋ ಮುಂದೆ ಹೋಗಿ ಯಾವುದೋ ಒಂದು ಸ್ಥಿತಿನಲ್ಲಿ ಅದನ್ನು ನಿವೇದನೆ ಮಾಡ್ಕೋಬೇಕು. ಅಪರಾಧಿ ಭಾವನೆಯಿಂದ ದೈನ್ಯ ಸ್ಥಿತಿಯಲ್ಲಿ ಭಗವಂತನ ಮುಂದೆ ಆಯ್ಕೆ ಮಾಡ್ಕೋಬೇಕು. ಈ ಮೂರನ್ನು ನಾವು ಮಾಡಲಿಲ್ಲ ಅಂತಂದ್ರೆ ಬರೀ ಆಘಾತ ಕೊಟ್ಟರೆ ಪ್ರಯೋಜನ ಇಲ್ಲ. ಅಪರಾಧಿ ಭಾವನೆಯಿಂದ ದೈನ್ಯ ಸ್ಥಿತಿಯಲ್ಲಿ ಭಗವಂತನ ಮುಂದೆ ಆಯ್ಕೆ ಮಾಡಿಕೊಂಡಾಗ ಆವಾಗ ಇವೆಲ್ಲವೂ ಆಗುತ್ತೆ. ಭಕ್ತಿಯ ಮುಂದಿನ ಘಟ್ಟವೆಂದರೆ ಒಮ್ಮೆ ಮಾಡಿದ ತಪ್ಪನ್ನು ತಿರುಗಿ ಮಾಡದಂತೆ ನೋಡಿಕೊಳ್ಳುವುದು. ಇದಕ್ಕಾಗಿ ಭಗವಂತನ ಸಮ್ಮುಖದಲ್ಲಿ ದೈನ್ಯ ಭಾವದಿಂದ ಅಪರಾಧದ ಪುನರಾವೃತ್ತಿಯಾಗದ ಹಾಗೆ ಸ್ಥೈರ್ಯವನ್ನು ದಯಪಾಲಿಸುವಂತೆ ಪ್ರಾರ್ಥಿಸಬೇಕು. ಅಪರಾಧ ಇವಾಗ ಏನಾಗಿತ್ತಲ್ಲ ಅದನ್ನ ಮತ್ತೊಮ್ಮೆ ಮಾಡಬಾರ್ದು ಅಂತಂದ್ರೆ ನಮಗೆ ಸ್ಥೈರ್ಯ ಬೇಕು, ಅದಕ್ಕೊಂದು ಧೈರ್ಯ ಬೇಕು, ಸ್ಥೈರ್ಯ ಬೇಕು. ಅದು ನಮ್ಮ ಹತ್ರ ಇಲ್ಲ. ಸೊ ಮತ್ತೆ ದೀನನಾಗಿ ಭಗವಂತನಲ್ಲೇ ಬೇಡ್ಕೋಬೇಕು. ಈ ರೀತಿಯಾದಂಥ ಅಪರಾಧ ಮತ್ತೆ ಮರುಕಳಿಸ್ದೇ ಇರೋಂಗೆ ನನಗೆ ಧೈರ್ಯ ಕೊಡು, ಅದಕ್ಕೊಂದು ರೀತಿಯಾದಂಥ ಶಕ್ತಿ ಕೊಡು, ಸ್ಥೈರ್ಯ ಕೊಡು ಅಂತ. ನಾವು ಯಾಚಕರ ಸ್ಥಿತಿಯಲ್ಲಿ ಈ ವಲಯವನ್ನು ಪ್ರವೇಶಿಸಬೇಕಾದ ಕಾರಣ ಪ್ರಕೃತಿ ನಿಯಮಗಳ ವಿರುದ್ಧ ಏನನ್ನೂ ಮಾಡದಂತೆ ಜಾಗೃತಿ ವಹಿಸುತ್ತಾ ನಮ್ಮ ಕರ್ತವ್ಯ ಪಾಲನೆ ಮಾಡಬೇಕು. ಇದೊಂದು ತುಂಬಾ ಇಂಪಾರ್ಟೆಂಟ್. ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾಗಿ ಏನನ್ನೂ ಮಾಡದಂತೆ ನಾವು ನಮ್ಮ ಕರ್ತವ್ಯವನ್ನು ಮಾಡಬೇಕು. ನಮ್ಮ ವ್ಯವಹಾರ ಹೇಗಿರ್ಬೇಕು ಅಂತಂದ್ರೆ ಪ್ರಕೃತಿಯ ನಿಯಮಕ್ಕೆ ತಕ್ಕಂಗಿರ್ಬೇಕು. ಇದರಲ್ಲಿ ಬೆಸ್ಟ್ ಉದಾಹರಣೆ ಅಂದ್ರೆ, ಒಳ್ಳೆ ಉದಾಹರಣೆ ಅಂತಂದ್ರೆ ಭಗವಾನ್ ಶ್ರೀಕೃಷ್ಣ. ಅವನು ತಾನ ಜೀವಿತಾವಧಿಯಲ್ಲಿ ಎಲ್ಲರ ಜೊತೆಗೆ ವ್ಯವಹಾರ ಹೇಗೆ ಮಾಡ್ತಿದ್ದ ಅಂತಂದ್ರೆ ಅವರವರ ಹಕ್ಕು ಬಾಧ್ಯತೆಗಳಿಗೆ ತಕ್ಕದಾಗಿ ಒಂದು ಲಾಭವನ್ನು ಕೊಟ್ಟು ಅಥವಾ ಒಂದು ರೀತಿಯಾದಂಥ ಮಾನ್ಯತೆ ಕೊಟ್ಟು ಅವರ ಅವಶ್ಯಕತೆಗಳೇನಿದೆ ಅದನ್ನು ಗಣನೆಗೆ ತೆಗೆದುಕೊಂಡು ಎಲ್ಲ ಜನಗಳ ಜೊತೆಗೆ ವ್ಯವಹಾರ ಮಾಡುವುದು. ಸೊ ಪ್ರತಿಯೊಬ್ಬರ ಹಕ್ಕು ಬಾಧ್ಯತೆಗಳನ್ನ ಗಣನೆಗೆ ತಗೊಳ್ಳೋನು, ಅವರ ಅವಶ್ಯಕತೆಗಳೇನಿದೆ ಅದನ್ನು ಗಣನೆಗೆ ತಗೊಂಡು ಅದರ ರೀತಿಯಾಗಿ ಅವನು ವ್ಯವಹಾರ ಮಾಡುವುದು. ತಾನೇ ಭಗವಂತನ ಸ್ವರೂಪಿಯಾಗಿ ಬಂದಿದ್ದೀನಿ ಅಂತ ಗೊತ್ತಿದ್ರೂ ಕೂಡ ಅವನು ಯಾವುದೋ ಋಷಿಮುನಿಗಳನ್ನ ನೋಡಿದ್ರೆ ಅವ್ರ ಕಾಲಿಗೆ ನಮಸ್ಕಾರ ಮಾಡೋನು, ಯಾವುದೋ ಒಂದು ಹಿರಿಯರನ್ನ ನೋಡಿದ್ರೆ ಅವ್ರಿಗೂ ಕೂಡ ನಮಸ್ಕಾರ ಮಾಡೋನು. ಅಂದ್ರೆ ಅವರವರ ಸ್ಥಾನಗಳೇನಿದೆ, ಅವರವರ ಹಕ್ಕು ಬಾಧ್ಯತೆಗಳೇನಿದೆ. ಈಗ ಯಾವುದೋ ಒಂದು ಬೇರೆ ರಾಜ್ಯಕ್ಕೆ ಹೋಗ್ತಾರೆ, ಆ ಬೇರೆ ರಾಜ್ಯದಲ್ಲಿ ಆ ಯಾವುದೋ ಒಂದು ಮಂತ್ರಿ ಜೊತೆ ಮಾತಾಡ್ತಾರೆ ಅಂತಂದ್ರೆ ಅವರ ಹಕ್ಕು ಬಾಧ್ಯತೆಗಳಿಗೆ ಅವರು ಮರ್ಯಾದೆ ಕೊಟ್ಟು ಅವರು ಯಾವ ಕೆಲಸಕ್ಕಾಗಿ ಬಂದಿದ್ದಾರೆ ಇವರ ಹತ್ರ ಅವರ ಅವಶ್ಯಕತೆ ಗಣನೆಗೆ ತಗೊಂಡು ಅವ್ರ ಜೊತೆ ವ್ಯವಹಾರ ಮಾಡ್ತಾ ಇದ್ರು. ಸೊ ಅತ್ಯಂತ ಒಳ್ಳೆ ಉದಾಹರಣೆ ಅಂತಂದ್ರೆ ಭಗವಾನ್ ಶ್ರೀಕೃಷ್ಣ. ಸೊ ಭಗವಾನ್ ಶ್ರೀಕೃಷ್ಣನ ಜನ್ಮನ ನೀವು ಚೆನ್ನಾಗಿ ನೋಡಿದ್ರೆ, ಚೆನ್ನಾಗಿ ಅದನ್ನ ಸ್ಟಡಿ ಮಾಡಿದ್ರೆ ನಿಮಗೆ ಇದು ಸಹಜವಾಗಿ ನಮ್ಮಲ್ಲಿ ಅದು ಪ್ರಕಟ ಆಗಲಿಕ್ಕೆ ಶುರು ಆಗುತ್ತೆ. ಯಾರ್ಯಾರ ಜೊತೆ ಯಾವ್ಯಾವ ರೀತಿಯಲ್ಲಿ ವ್ಯವಹಾರ ಮಾಡಬೇಕಿತ್ತೋ ಅವರವರ ಸ್ಥಾನಗಳಿಗೆ ತಕ್ಕಂತೆ, ಅವರವರ ಹಕ್ಕು ಬಾಧ್ಯತೆಗಳಿಗೆ ತಕ್ಕಂತೆ, ಅವರವರ ಅವಶ್ಯಕತೆಗಳಿಗೆ ತಕ್ಕಂತೆ ಈ ಮೂರನ್ನು ಗಣನೆಗೆ ತಗೊಂಡು ಭಗವಾನ್ ಶ್ರೀಕೃಷ್ಣ ಎಲ್ಲರ ಜೊತೆ ವ್ಯವಹಾರ ಮಾಡ್ತಾ ಇದ್ದಾರೆ. ಅದನ್ನ ನಾವು ಅನುಸರಿಸಿದ್ರೆ ಏನಾಗುತ್ತೆ? ನಮ್ಮ ಹತ್ರಲ್ಲಿ ಪವಿತ್ರತೆ ಬೆಳೆಯುತ್ತೆ, ಮುಗ್ಧತೆ ಬೆಳೆಯುತ್ತೆ, ಭಕ್ತಿ ಬೆಳೆಯುತ್ತೆ. ಒಡೆಯ ಹಾಗೂ ಸೇವಕ ಇವರಿಬ್ಬರ ನಡುವಿನ ಅಂತರದಲ್ಲಿ ಕಡಿಮೆ ಮಾಡುತ್ತಾ ಹೋಗುವುದರಿಂದ ಇದು ಸುಲಭ ಸಾಧ್ಯವಾಗುವುದು. ಸೊ ಒಡೆಯನ ಹತ್ರ ಹೋಗ್ತಿದ್ದಂಗೆನೆ ಒಡೆಯನಿಗೆ ಇಷ್ಟ ಇಲ್ಲದೆ ಇರುವಂತ ಕೆಲಸ ಯಾವ ಕೆಲಸನೂ ಸೇವಕ ಮಾಡಲ್ಲ.
ಇದು ನಮ್ಮ ಒಡೆಯನಿಗೆ ಈ ರೀತಿ ಕೆಲಸ ಮಾಡಿದ್ರೆ ಇಷ್ಟ ಆಗಲ್ಲ, ಒಡೆಯನಿಗೆ ಇಷ್ಟ ಆಗುವಂತ ರೀತಿನಲ್ಲಿ, ಇಲ್ಲಿ ಒಡೆಯ ಅಂದ್ರೆ ಯಾರು? ಭಗವಂತ. ಭಗವಂತನಿಗೆ ಇಷ್ಟ ಆಗುವಂತ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ, ಇದು ನಮಗೆ ಸಾಧ್ಯವಾಗುತ್ತೆ. ಮಲಗುವಾಗ ಹೀಗೆ ಮಾಡುವುದು ಒಳ್ಳೆಯದೆಂದು ಭಾವಿಸಲಾದ ಕಾರಣವೇನೆಂದರೆ ನಾವು ಆ ವೇಳೆಯಲ್ಲಿ ನಮ್ಮ ಎಲ್ಲ ಜಂಜಾಟಗಳಿಂದ ಬಿಡುಗಡೆ ಹೊಂದಿರುವೆವು. ವಿಶ್ರಾಂತಿ ಪಡೆಯುವುದರ ಹೊರತು ಮತ್ತೇನು ಮಾಡಬೇಕಾಗಿರುವುದಿಲ್ಲ. ನಾವು ಎಲ್ಲ ರೀತಿಯಿಂದಲೂ ಸ್ವತಂತ್ರರಾಗಿರುವೆವು. ಈ ಸ್ವಾತಂತ್ರ್ಯವು ಸ್ಥೈರ್ಯದ ಸ್ಥಿತಿ ಎಂದು ಹೇಳಬಹುದು. ಸೊ ಸ್ಥೈರ್ಯ ಇದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ತಕ್ಕ ಮಟ್ಟಿಗೆ ಸ್ವಾತಂತ್ರ್ಯ ಇರ್ಬೇಕು ನಮ್ಮ ಮನಸ್ಸಿನಲ್ಲಿ. ಆ ಸ್ವಾತಂತ್ರ್ಯ ನಮಗೆ ಅನುಭವಕ್ಕೆ ಬಂತು ಅಂತಂದ್ರೆ ತಕ್ಕ ಮಟ್ಟಿಗೆ ಸ್ಥೈರ್ಯ ಬಂದಿದೆ ಅಂತ. ಈ ಪ್ರಕಾರ ನಾವು ಪ್ರಕೃತಿಯ ಒಂದು ಭಾಗದೊಂದಿಗೆ ಸಾಮರಸ್ಯವನ್ನು ಹೊಂದುವೆವು. ಆದುದರಿಂದಲೇ ಆ ಸಮಯದಲ್ಲಿ, ಅಂದ್ರೆ ರಾತ್ರಿ ಸಮಯದಲ್ಲಿ ಮಾಡಲಾರದ ಪ್ರಾರ್ಥನೆಗಳು ಇತರ ಕಾರ್ಯಗಳಿಗೂ ಹೆಚ್ಚಿನ ಬಲ ಬರುವುದು. ಈ ವೇಳೆಯ ಲಾಭವನ್ನು ನಾವು ಸಾಧ್ಯವಾದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಪಡೆಯಬೇಕಲ್ಲದೆ ಈ ಸಮಯದಲ್ಲಿ ನಿಯತವಾದ ಕಾರ್ಯಗಳನ್ನು ಅಗತ್ಯವಾಗಿ ಮಾಡಬೇಕು. ಸೊ ಅದಕ್ಕೆ ನಮ್ಮ ಅಭ್ಯಾಸದಲ್ಲಿ ಪ್ರತಿಯೊಂದು ಕೆಲಸಕ್ಕೂ ತನ್ನದೇ ಆದಂತ ಸಮಯವನ್ನು ವಿಧಿಸಿದ್ದಾರೆ. ಧ್ಯಾನ ಮಾಡ್ಬೇಕಂತಂದ್ರೆ ಸೂರ್ಯೋದಯಕ್ಕೆ ಎದ್ದು ಮುಂಚೆ ಮಾಡಬೇಕು. ಶುದ್ಧೀಕರಣ ಮಾಡ್ಕೋಬೇಕು ಅಂತಂದ್ರೆ ಸಾಯಂಕಾಲ ಎಲ್ಲ ಕೆಲಸ ಮುಗಿದ ಮೇಲೆ ಮಾಡ್ಕೋಬೇಕು. ಪ್ರಾರ್ಥನೆ ಮಾಡ್ಬೇಕಂದ್ರೆ ಮಲಗಕ್ಕೆ ಮುಂಚೆ ಮಾಡಬೇಕು. ಪ್ರತಿಯೊಂದಕ್ಕೂ ಕೂಡ ಆ ಸಮಯನೇ ಯಾಕೆ ನಿಗದಿಪಡಿಸಿದ್ದಾರೆ ಅಂದ್ರೆ, ಅದರಿಂದ ನಮಗೆ ಹೆಚ್ಚಿನ ಲಾಭ ಆಗುತ್ತೆ ಆ ಸಮಯದಲ್ಲಿ ಮಾಡಿದ್ರೆ. ಅದರ ಹಿಂದೆ ಒಂದು ತತ್ವ ಅಡಗಿದೆ. ಹಾಗಾಗಿ ಪ್ರತಿಯೊಂದನ್ನು ಕೂಡ ಅದದೇ ಸಮಯದಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಸರಿನಾ? ಓಂ ಶಾಂತಿ ಶಾಂತಿ ಶಾಂತಿ. ಅಲ್ಲಿಗೆ ಇದು ಮುಗೀತು. ಇಲ್ಲಿವರೆಗೂ ಏನಾದ್ರು ಪ್ರಶ್ನೆಗಳಿತ್ತು ಅಂತಂದ್ರೆ 9-10ರಲ್ಲಿ ಏನಾದ್ರು ಪ್ರಶ್ನೆಗಳಿತ್ತು ಅಂತಂದ್ರೆ ಈ ನಿಯಮಗಳಲ್ಲಿ ದಯವಿಟ್ಟು ಕೇಳಿ. ಅದಾದ್ಮೇಲೆ ಮುಂದಕ್ಕೆ ಹೋಗೋಣ. ಈ ಪ್ರಾರ್ಥನೆ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ಯಾವ ಭಾವನೆಯಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು, ಯಾರ ಮುಂದೆ ಮಾಡಬೇಕು, ಪಶ್ಚಾತ್ತಾಪ ಹೇಗಾಗತ್ತೆ, ಪಶ್ಚಾತ್ತಾಪ ಅಂದ್ರೆ ಏನು, ಯಾವ ಒಂದು ನಿಯಮದಲ್ಲಿ ಪಶ್ಚಾತ್ತಾಪದ ಬಗ್ಗೆ ಪ್ರಾರ್ಥನೆ ಬಗ್ಗೆ ಮಾತಾಡಿದ್ದಾರೆ, ಪಶ್ಚಾತ್ತಾಪ ಮಾಡಿಕೊಂಡಾಗ ಏನಾಗುತ್ತೆ, ಇದೆಲ್ಲವೂ ಕೂಡ ನಿಮಗೆ ಪರೀಕ್ಷೆಗೆ ಪ್ರಶ್ನೆ ಬರಲಿಕ್ಕೆ ಸಾಧ್ಯ ಉಂಟು. ಸೊ ದಯವಿಟ್ಟು 9, 10 ಎರಡೂ ಇದೆಯಲ್ಲ, 9ರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಮೊದಲನೇ ಪುಟದಲ್ಲಿ ಸಮಾನತೆ ಅಂತಾರೆ, ಎರಡನೇ ಪುಟದಲ್ಲಿ ವೈವಿಧ್ಯತೆ ಅಂತ ಹೇಳ್ತಾರೆ. ಏನಪ್ಪ ಇದು ಎರಡು ವಿರುದ್ಧವಾಗಿದೆಯಲ್ಲ ಅಂತ ಅನಿಸುತ್ತೆ. ಸಮಾನತೆಯ ಆಧಾರದ ಮೇಲೆ ವೈವಿಧ್ಯವಾಗಿ ವ್ಯವಹರಿಸುವ ಸ್ವಾತಂತ್ರ್ಯ ನಮಗಿದೆ. ಇದನ್ನ ಅರ್ಥ ಮಾಡ್ಕೋಬೇಕು. ಸಮಾನತೆಯ ಆಧಾರದ ಮೇಲೆ ವೈವಿಧ್ಯವಾಗಿ ವ್ಯವಹಾರ ಮಾಡುವ ಸ್ವಾತಂತ್ರ್ಯ ನಮಗಿದೆ. ನಿಸರ್ಗವು ಕೂಡ ಅದೇ ರೀತಿಯಲ್ಲಿ ವ್ಯವಹಾರ ಮಾಡುತ್ತೆ. ನಾವು ನಿಸರ್ಗದ ಅನುಕರಣೆ ಮಾಡ್ತು ಅಂತಂದ್ರೆ ನಿಸರ್ಗದ ಆ ಗುಣ ನಮ್ಮಲ್ಲಿ ಮೈಗೂಡ್ಲಿಕ್ಕೆ ಶುರು ಆಗುತ್ತೆ. ಇಷ್ಟ ಆಗ್ಬೇಕಾಗಿರೋದು. ಸರಿನಾ? ಬ್ರದರ್ ಇಂಗ್ಲಿಷ್ ಅಲ್ಲಿ ಕೊಟ್ಟಂಗೆ ಕ್ವಶನ್ ಆನ್ಸರ್ಸ್ ನಮಗೂ ಕೊಡಕ್ಕಾಗುತ್ತೆ ಬ್ರದರ್? ಇಂಗ್ಲಿಷ್ ನಲ್ಲಿ ನಾವು ಪೂರ್ತಿ ಸೆಟ್ಟೆ ಶೇರ್ ಮಾಡಿದೀವಿ. ಅದೇ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀರಾ, ಕನ್ನಡದಲ್ಲೂ ಅದೇ ತರ ಕೊಡಕ್ಕಾಗುತ್ತಾ ಅಂತ? ಅನ್ಫಾರ್ಚುನೇಟ್ಲಿ ಅದು ಕನ್ನಡದ ಟ್ರಾನ್ಸ್ಲೇಷನ್. ಇಂಗ್ಲಿಷ್ ನಲ್ಲಿ ಹ್ಯಾಕ್ ಕೊಟ್ಟೆ ಅಂತಂದ್ರೆ ಯಾರೋ ಒಬ್ರು ಪ್ರೆಸೆಪ್ಟರ್ ಅವ್ರ ಗ್ರೂಪ್ಗೆ ಮಾಡಬೇಕು ಅಂತ ಹೇಳಿ ಅದನ್ನ ತಯಾರು ಮಾಡಿದ್ರು. ಒಂದ್ ಕೆಲಸ ಮಾಡ್ರಿ, ಸುಗುಣ ಅಂತ ಇದಾರೆ ಒಬ್ರು, ಸುಗುಣ ಸತ್ಯ ಅಂತ ಮೈಸೂರಿನಲ್ಲಿ. ಅವರು ಸಾಕಷ್ಟು ಬೇರೆ ಬೇರೆ ಕಡೆಗಳಿಂದ ಪ್ರಶ್ನೆಗಳನ್ನ ತಗೊಂಡು ಅವರು ರಿವೈಸ್ ಮಾಡ್ಕೊಂಡಿದ್ದಾರೆ. ಕಡೆ ಸತಿ ಎಕ್ಸಾಮ್ ಬರೆದಾಗ ಅವ್ರೀಗ ಪ್ರಶಿಕ್ಷಕರಾಗಿನೂ ಟ್ರೈನಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಅವ್ರನ್ನ ಕೇಳ್ತು ಅಂತಂದ್ರೆ ಪ್ರಾಯಶಃ ಅವರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳ ನಿಘಂಟು ಏನಿದೆಯಲ್ಲ ಅದೆಲ್ಲವನ್ನು ಅವ್ರು ನಿಮ್ಗೆ ಶೇರ್ ಮಾಡ್ಲಿಕ್ಕೆ ಆಗತ್ತೆ. ನಿಮಗೆ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ಇದೆಲ್ಲ ಏನು ಓದ್ತಿದೀವಲ್ಲ, ನೀವು ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರಗಳನ್ನ ಬೈಹಾರ್ಟ್ ಮಾಡುವಂತ ಅಗತ್ಯ ಇಲ್ಲ. ಯಾವ್ಯಾವ ವಿಚಾರಗಳು ಎಲ್ಲೆಲ್ಲಿ ಪುಸ್ತಕದಲ್ಲಿ ಬಂದಿದೆ ಇಷ್ಟು ಗೊತ್ತಿದ್ರೆ ನಿಮಗೆ, ನೀವು ಎಕ್ಸಾಮ್ನಲ್ಲಿ ಸಾಕಷ್ಟು ಮಟ್ಟಿಗೆ ಸುಲಭವಾಗಿ ಸಮಯ ಉಳಿಸ್ತಾ ನೀವು ಪರೀಕ್ಷೆನಲ್ಲಿ ಉತ್ತರ ಬರೀಬಹುದು. ಅದು ಆಗ್ಬೇಕಂತಂದ್ರೆ ಈಗ ನಿಮಗೆ ಪ್ರಶ್ನೆಗಳ ನಿಘಂಟು ಯಾವುದಿದೆಯಲ್ಲ ಇದುವರೆಗೂ ಕೊಟ್ಟಿರ್ತಕ್ಕಂಥದ್ದು, ಅದರಲ್ಲಿ ಆ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಅಂತ ನೀವು ಹುಡುಕಲಿಕ್ಕೆ ಪ್ರಯತ್ನ ಪಡಬೇಕು. ನೀವು ಪ್ರತಿಯೊಂದು ಉತ್ತರನೂ ನೀವು ಮನದಟ್ಟು ಮಾಡ್ಕೊಳ್ಳುವಂತ ಅಗತ್ಯ ಇಲ್ಲ. ಅಭ್ಯಾಸ ಈಗ ನೋಡಿ, ಈ ಪ್ರಾರ್ಥನೆ ಬಗ್ಗೆ ಬರೆದ್ವಿ ನಿಯಮ 10, ಇದು ಅಭ್ಯಾಸದ ಬಗ್ಗೆ ಆಯ್ತು. ಅಭ್ಯಾಸದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕು, ಅದ್ರ ಬಗ್ಗೆ ಜಾಸ್ತಿ ಪ್ರಶ್ನೆಗಳು ಬರುತ್ತೆ. ಅದೇ ನೀವು ಕೆಲವು ವಿಚಾರಗಳು, ತಾರ್ಕಿಕ ವಿಚಾರಗಳು ಅಥವಾ ಕೆಲವು ವಿಚಾರಗಳು ತಿಳ್ಕೊಳ್ಳುವಂಥದ್ದು ಏನಿದೆಯಲ್ಲ, ಅಭ್ಯಾಸಕ್ಕೆ ಸಂಬಂಧಪಟ್ಟಿದ್ದಲ್ದಿರ ಅಭ್ಯಾಸಕ್ಕೆ ಸಂಬಂಧಪಟ್ಟಂತ ತತ್ವಗಳು,
ಅದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಇದೆಯಲ್ಲ, ಅದರಲ್ಲಿ ನಿಮಗೆ ಆ ತತ್ವ ಎಲ್ಲಿದೆ ಪುಸ್ತಕದಲ್ಲಿ ಅಂತ ಹೇಳಿ ಅಷ್ಟು ಗೊತ್ತಿದ್ರೆ ಸಾಕು. ಯಾಕಂದ್ರೆ ಓಪನ್ ಬುಕ್ ಎಕ್ಸಾಮ್ ಆಗಿರೋದ್ರಿಂದ ನೀವು ಅಲ್ಲಿ ಹೋಗ್ಬಿಟ್ಟು ಅದನ್ನು ಹುಡುಕಿ ನೀವು ಬರೀಬಹುದು. ಬಟ್ ನಿಮಗೆ ಎಲ್ಲಿದೆ ಅಂತಾನೆ ಗೊತ್ತಿಲ್ದಿರ ಆ ಪುಸ್ತಕದಲ್ಲಿ, ಫಾರ್ ಎಕ್ಸಾಂಪಲ್ ಅವ್ರು ಏನ್ ಮಾಡ್ತಾರೆ, ಒಂದು ಪ್ರಶ್ನೆ ಕೇಳ್ತಾರೆ ರಿಯಾಲಿಟಿ ಅಟ್ ಡಾನ್ ಅಂತ ಹೇಳ್ತಾರೆ, ಇನ್ನೊಂದು ಪ್ರಶ್ನೆ ಕೇಳ್ತಾರೆ 10 ಮ್ಯಾಕ್ಸಿಮ್ಸ್ 10 ನಿಯಮಗಳು ಅಂತ ಹೇಳ್ತಾರೆ. ಆ 10 ನಿಯಮದಲ್ಲಿ ಎಲ್ಲಿದೆ ಅಂತ ಆ ವಿಷಯ ನಿಮಗೆ ಗೊತ್ತಿದ್ರೆ ಅಲ್ಲಿ ಹೋಗಿ ನೇರವಾಗಿ ಹುಡುಕಿ ಬರೀಲಿಕ್ಕೆ ಸಾಧ್ಯವಾಗುತ್ತೆ. ನಿಮಗೆ ಅದು ವಿಷಯ ಎಲ್ಲಿದೆ ಅಂತಾನೆ ಗೊತ್ತಿಲ್ದರೆ ಇಡೀ 10 ನಿಯಮನ ಹುಡುಕ್ಲಿಕ್ಕೆ ಆಗಲ್ಲ ಅಲ್ಲಿ ಕೂತ್ಕೊಂಡು. ಅವಾಗ ಒಂದು ಪ್ರಶ್ನೆಗೋಸ್ಕರ ಇಡೀ 10 ನಿಯಮನ ಓದ್ಬೇಕಾಗತ್ತೆ. ಸೊ ನೀವಿಲ್ಲಿ ತಯಾರು ಮಾಡ್ಕೋಬೇಕು ಅಂತಂದ್ರೆ ಎಕ್ಸಾಮ್ಗೆ ನೀವೇನ್ ಮಾಡ್ಬೇಕಂತಂದ್ರೆ, ಒಂದು ಪ್ರಶ್ನೆ ತಗೊಳ್ಳೋದು, ಆ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಅದನ್ನು ಹುಡುಕೋದು, ಮತ್ತೊಂದು ಪ್ರಶ್ನೆ ತಗೊಳ್ಳೋದು, ಅದಕ್ಕೆ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಮತ್ತೊಂದು ಸತಿ ಹುಡುಕೋದು. ಈ ರೀತಿ ಹುಡುಕೋದನ್ನ ನೀವು ಅಭ್ಯಾಸ ಮಾಡಿಬಿಟ್ರೆ ನೆಕ್ಸ್ಟ್ 15-20 ದಿವಸ ನಿಮಗೆ ಯಾವ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೀವು ನೋಡ್ಕೊಂಡು ಬರೆದ್ರೆ ಆಯ್ತು. ಇದು ನೀವೆಲ್ಲರೂ ಅಭ್ಯಾಸ ಮಾಡ್ಬೇಕಾಗಿರುತ್ತೆ, ನೋಡ್ಕೊಂಡು ಬರೆಯುವಂಥದ್ದು. ಬಟ್ ನೋಡ್ಕೊಂಡು ಬರಿಬೇಕಾದ್ರೆ ಯಾವ್ದು ಎಲ್ಲಿದೆ ಅಂತ ಗೊತ್ತಾಗ್ಬೇಕು. ಯಾವ್ದು ಎಲ್ಲಿ ಅಂತ ಗೊತ್ತಾಗ್ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಹೋಗಿ ಮೊದಲ ಬಾರಿ ಪುಸ್ತಕ ಹುಡುಕ್ತೀನಿ ಅಂದ್ರೆ ಆಗಲ್ಲ. ಮನೇಲೇ ಕೂತ್ಕೊಂಡು ಬೇರೆಯವರು ಬೇರೆ ಬೇರೆ ಪ್ರಶ್ನೆಗಳು ಕೇಳ್ತಾರೆ, ಆ ಪ್ರಶ್ನೆ ಎಲ್ಲಿದೆ ಅಂತ ಹೇಳಿ ನೀವು ಹುಡುಕ್ಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ಮನೆಯಲ್ಲಿ ಸಾಕಷ್ಟು ಸಮಯ ಇರುತ್ತೆ. ಹುಡುಕುವಂತ ಅಭ್ಯಾಸ ಮಾಡ್ಬೇಕು ಮನೆಯಲ್ಲಿ. ನೀವು ಯಾವಾಗ ಹುಡುಕುವಂತ ಅಭ್ಯಾಸ ಮಾಡ್ತೀರೋ ಆಗ ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ಪರೀಕ್ಷಾ ಹಾಲ್ನಲ್ಲಿ ಟೈಮ್ ಉಳಿಯುತ್ತೆ, ಸಮಯ ಉಳಿಸ್ತೀರ. ತುಂಬಾ ಹೆಚ್ಚು ಸಮಯ ಒಂದು ಪ್ರಶ್ನೆಗೆ ಹುಡುಕ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಎಲ್ಲಿದೆ ಅಂತ ಗೊತ್ತಿರುತ್ತೆ. ತಕ್ಕ ಮಟ್ಟಿಗೆ ನೇರವಾಗಿ ಅಲ್ಲಿ ಹೋಗಿ ನೋಡ್ತೀರ. ಇದನ್ನ ದಯವಿಟ್ಟು ಅಭ್ಯಾಸ ಮಾಡ್ಕೊಳ್ರಿ ಮುಂದಿನ 20 ದಿವಸದಲ್ಲಿ, ಸರಿನಾ? ಸೊ ಅವ್ರ ಹತ್ರ ಸುಗುಣ ಸರ್ ಅವ್ರ ಹತ್ರ ಆ ಪ್ರಶ್ನೆ ನಿಘಂಟಿದೆ, ನಾನು ಅದನ್ನು ತರಿಸ್ಕೊಂಡು ನಾನು ನಿಮಗೆ ಶೇರ್ ಮಾಡ್ತೀನಿ, ಸರಿನಾ? ಓಕೆ ಸರ್. ಅದು ಲಾಸ್ಟ್ ಟೈಮ್ ನಿಯಮಗಳ ಬಗ್ಗೆ ಕೊಟ್ಟಾಗ 5 ಮಾರ್ಕ್ಸ್ಗೆ ವಿತೌಟ್ ಬುಕ್ ರೆಫರಿಂಗ್ ಕೊಟ್ಟಿದ್ರು. ಹಾ ಕರೆಕ್ಟ್. 10 ನಿಯಮ, ಅದು ಸ್ವಲ್ಪ ಕಷ್ಟ ಆಗೋಯ್ತು ನಮ್ಗೆ. ಒಂದ್ ನಿಮಿಷ. 10 ನಿಯಮ ಅಭ್ಯಾಸದ ಬಗ್ಗೆ ಯಾವ್ದಿದೆಯಲ್ಲ ಅದು ಪುಸ್ತಕ ನೋಡ್ದಿರೋ ಬರೀಬೇಕು. ಈಗ ಪ್ರಾರ್ಥನೆ ಬಗ್ಗೆ ಕೇಳಿದ್ರೆ ಅದು ಪುಸ್ತಕ ನೋಡಿ ಬರೀಲಿಕ್ಕೆ ಬಿಡಲ್ಲ. 10ನೇ ನಿಯಮ ಪ್ರಾರ್ಥನೆ ಬಗ್ಗೆ ಅಲ್ವಾ, ಅದನ್ನ ಪುಸ್ತಕ ನೋಡಿ ಬರೀಲಿಕ್ಕೆ ಬಿಡಲ್ಲ, ಯಾಕೆಂದ್ರೆ ಅದು ಅಭ್ಯಾಸದ ಬಗ್ಗೆ ಆಯ್ತು. ಸಾಮಾನ್ಯವಾಗಿ ಪುಸ್ತಕ ನೋಡಿ ಬರೀಲಿಕ್ಕೆ ಯಾವ್ದು ಬಿಡ್ತೀವಿ ಅಂತಂದ್ರೆ, ಯಾವುದು ತತ್ವಶಾಸ್ತ್ರದ ಬಗ್ಗೆ ಇರುತ್ತೋ ಅದನ್ನ ನಾವು ಬರೀಲಿಕ್ಕೆ ಬಿಡ್ತೀವಿ. ಯಾವುದು ಅಭ್ಯಾಸಕ್ಕೆ ನೇರವಾಗಿ ಸಂಬಂಧಪಟ್ಟಿರುತ್ತೋ ಅದು ನೀವು ಅನ್ಕೋಬಹುದು. ಪ್ರಾರ್ಥನೆ ಬಗ್ಗೆ ನೀವು 9 ಪೇಜ್ ಡಾಕ್ಯುಮೆಂಟ್ ಅಲ್ಲಿ ಒಂದು ರೀತಿ ಕೊಟ್ಟಿದ್ದಾರೆ, ನಿಯಮಗಳಲ್ಲಿ ಒಂದು ರೀತಿ ಕೊಟ್ಟಿದ್ದಾರೆ. ನೀವು ಅಭ್ಯಾಸದ ಬಗ್ಗೆ ಕೇಳಿದಾಗ ಆ 9 ಪೇಜ್ ಡಾಕ್ಯುಮೆಂಟ್ ಅಲ್ಲಿ ಏನಿದೆ ಅದನ್ನೂ ಕೆಲವು ಪಾಯಿಂಟ್ಸ್ ಇದ್ರೆ ಬರೀಬೇಕು, ನಿಯಮಗಳಲ್ಲಿ ಏನ್ ಬರ್ದಿದೆ ಅದನ್ನೂ ಕೆಲವು ಪಾಯಿಂಟ್ಸ್ ಇದ್ರೆ ಬರೀಬೇಕು. ಸೊ ನೀವು ಇದು ಪುಸ್ತಕ ಓದ್ಬೇಕಾದ್ರೆ ಯಾವುದು ನೇರವಾಗಿ ಅಭ್ಯಾಸಕ್ಕೆ ಸಂಬಂಧಪಟ್ಟಂತ ಕೆಲವು ನಿಯಮಗಳು ಯಾವ್ದಿದೆ ಅದನ್ನ ನೀವು ಸಾಕಷ್ಟು ಮಟ್ಟಿಗೆ ಕರಗತ ಮಾಡ್ಕೊಂಡಿರ್ಬೇಕು. ಆವಾಗ ನೀವು ಅದು ಪುಸ್ತಕ ತೆರೀದಿರ ಬರೀಬೇಕು ಅಂತಿದ್ರು ಕೂಡ ಬರೀಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೆ ಇದ್ರೆ ಪುಸ್ತಕ ನೋಡ್ಕೊಂಡೇ ಬರಿಬೇಕಾಗುತ್ತೆ. ಪುಸ್ತಕ ನೋಡ್ಕೊಂಡು ಬರೀಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂದ್ರೆ ನಾವು ಸ್ವಲ್ಪ ಮಟ್ಟಿಗೆ ಮನಸ್ಸಲ್ಲಿ ವಿಚಲಿತರಾಗ್ತೀವಿ. ಅರ್ಥ ಆಗ್ತಿದ್ಯಾ? ಎಸ್ಪೆಷಲಿ ಈ 10 ನಿಯಮಗಳಿದೆಯಲ್ಲ, ಈ ಪುಸ್ತಕ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಎಷ್ಟೊಂದು ಪ್ರಶ್ನೆಗಳು 10 ನಿಯಮಗಳಿಂದ ಬರುತ್ತೆ. ಈಗ ನೆಕ್ಸ್ಟ್ ಓದ್ತೀವಲ್ಲ ಟುವರ್ಡ್ಸ್ ಇನ್ಫಿನಿಟಿ, ಅನಂತದೆಡೆಗೆ, ಅದರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಬಹಳ ಕಡಿಮೆ. 10 ನಿಯಮಗಳಲ್ಲಿ ತುಂಬಾ ಇದೆ ಪ್ರಶ್ನೆಗಳು. ಯಾಕೆಂತಂದ್ರೆ 10 ನಿಯಮ ನಾವು ಯಾವ ರೀತಿ ಜೀವನ ಶೈಲಿಯನ್ನ ನಾವು ರೂಪಿಸ್ಕೋಬೇಕು ಅಭ್ಯಾಸಿಯಾಗಿ ಅದ್ರ ಬಗ್ಗೆ ಸಾಕಷ್ಟು ಒತ್ತು ಹೇಳುತ್ತೆ. ಹಾಗಾಗಿ ಅವ್ರು 10 ನಿಯಮಗಳ ಬಗ್ಗೆ ಸಾಕಷ್ಟು ಒತ್ತು ಕೊಡ್ತಾರೆ. ಸೊ 10 ನಿಯಮಗಳ ಬಗ್ಗೆ ಎಷ್ಟೋ ಸತಿ ಪ್ರಶ್ನೆಗಳು ಪುಸ್ತಕ ನೋಡ್ಕೊಳ್ದಿರ ಬರೀರಿ ಅಂತಲೂ ಕೇಳಲಿಕ್ಕೆ ಸಾಧ್ಯ ಉಂಟು. ಅದೇ ಎಫಿಕಸಿ ಆಫ್ ರಾಜಯೋಗ ಅದ್ರ ಬಗ್ಗೆ ಅವರು ಸಾಮಾನ್ಯವಾಗಿ ತೆರೆದ ಪುಸ್ತಕನೇ ಇರುತ್ತೆ. ಅದೇ ನೀವು ಟುವರ್ಡ್ಸ್ ಇನ್ಫಿನಿಟಿ ಅನಂತದೆಡೆಗೆ ತೆರೆದ ಪುಸ್ತಕನೇ ಇರುತ್ತೆ. ರಿಯಾಲಿಟಿ ಅಟ್ ಡಾನ್ ಅಥವಾ ಸಹಜವಾದ ಫಿಲಾಸಫಿ ಸಾಮಾನ್ಯವಾಗಿ ತೆರೆದ ಪುಸ್ತಕನೇ ಇರುತ್ತೆ. ಆದ್ರೆ 10 ನಿಯಮಗಳು ಎಷ್ಟೋ ಸತಿ ಪುಸ್ತಕ ಮುಚ್ಕೊಂಡು ನೀವು ಬರಿಬೇಕು, ಕ್ಲೋಸ್ ಬುಕ್ ನಲ್ಲಿ ಬರಿಬೇಕು. ಆ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ 10 ನಿಯಮಗಳನ್ನ ಸ್ವಲ್ಪ ಮಟ್ಟಿಗೆ ಮನದಟ್ಟು ಕೂಡ ಮಾಡ್ಕೊಳ್ಳೋದು ಒಳ್ಳೆಯದು, ಸರಿನಾ? ಮುಂದುವರಿಯೋಣ. ಯಾವುದು ಪ್ರಶ್ನೆ ಇಲ್ಲ ಅಂದ್ರೆ ಮುಂದುವರಿಯೋಣ ಅಂತ. ಸೊ ಭೂಮಿಕೆ 10 ನಿಯಮಗಳ ಆಯ್ತು. ಈಗ ಟುವರ್ಡ್ಸ್ ಇನ್ಫಿನಿಟಿ ಅನಂತದೆಡೆಗೆ ಕೆಲವು ಸತಿ ಭೂಮಿಕೆ ಎಂದನೂ ಕೇಳ್ತಾರೆ. ಹಾಗಾಗಿ ನಾವು ಭೂಮಿಕೆನೂ ಕವರ್ ಮಾಡ್ತಾ ಇದ್ವಿ. ಇವಾಗ ಈ ಕಿರು ಹೊತ್ತಿಗೆಯನ್ನು ಬರೆದುದರ ಉದ್ದೇಶ ಕೇವಲ ಇಷ್ಟೇ: ಜ್ಞಾನವೆಂದರೇನು, ಯಾವ ಯಾವ ಅವಸ್ಥೆಗಳು ಎಲ್ಲಿ, ಜ್ಞಾನದ ಯಾವ ಸ್ಥಿತಿಗಳು ಇರುತ್ತವೆ ಎಂಬುದರ ಗುಟ್ಟು ಜನರಿಗೆ ತಿಳಿಯಲಿ ಎಂಬುದು. ಇದನ್ನ ಅಂಡರ್ಲೈನ್ ಮಾಡ್ಕೊಡ್ರಿ, ಆ ಫಸ್ಟ್ ಲೈನ್ ಅಂಡರ್ಲೈನ್ ಮಾಡ್ಕೊಡ್ರಿ. ನಮ್ಮಲ್ಲಿ ಧಾರ್ಮಿಕ ಗ್ರಂಥಗಳಲ್ಲಿ ಜ್ಞಾನದ ಬಗೆಗೆ ಬಹಳಷ್ಟು ಬರೆಯಲಾಗಿದೆ. ಆದರೂ ಇಂದು
ನಾಳಿನ ಲೇಖಕರು ಈ ಹಳೆಯ ವಿಷಯವನ್ನು ತಮ್ಮದೇ ಆದ ಬಣ್ಣದಲ್ಲಿ ಅದ್ದಿ ಜನತೆಯ ಮುಂದಿಟ್ಟರು. ಇದರ ಹೊಣೆಯು ಹೆಚ್ಚಾಗಿ ಗಿರಾಕಿಗಳಿಗೆ ಗೋಧಿಯನ್ನು ತೋರಿಸಿ ಜವೆಯನ್ನು ಮಾರುವಂತ ಜನರ ಮೇಲೆ ಇದೆ. ಇದರ ಪರಿಣಾಮವೇನಾಗಬಹುದು, ಇದರಿಂದ ಎಷ್ಟು ವಿಷ ಹರಡಬಹುದು ಎಂದು ಅವರು ವಿಚಾರ ಮಾಡಲಿಲ್ಲ. ಅಮೃತದ ಹೆಸರಿನಿಂದ ವಿಷವನ್ನು ಕೊಡಲಾಯಿತು. ವಾಸ್ತವಿಕವಾಗಿ ಆಧ್ಯಾತ್ಮಿಕತೆಯ ಕತ್ತನ್ನು ಹಿಸುಕಲಾಯಿತು. ಹೀಗೆ ಮಾಡಿದವರಂತೂ ಸ್ವತಃ ಯಾವ ಪರಮಾರ್ಥವನ್ನು ಪಡೆಯಲಿಲ್ಲ, ಆದರೆ ಪರರನ್ನಂತೂ ಕೆಡಿಸಿಯೇ ಬಿಟ್ಟರು. ದೊಡ್ಡ ದೊಡ್ಡ ವ್ಯಾಖ್ಯಾನಗಳು, ಓಜಪೂರ್ಣವಾದ ಪ್ರವಚನಗಳು ಕೊಡಲಾಯಿತು. ಜ್ಞಾನದ ಮಾತುಗಳು ಹೇಳಲಾಗುತ್ತದೆ ಮತ್ತು ಇದೇ ಯೋಗ್ಯತೆಗೆ ಇಂದು ನಾಳೆ ಮಹತ್ವ ಕೊಡಲಾಗುತ್ತದೆ. ಜನತೆ ಹೇಗಿತ್ತಿದೋ ಅವರಿಗೆ ಅಂಥವರೇ ಮುಂದಾಳುಗಳು. ಪ್ರತಿನಿಧಿಗಳು ದೊರೆತರು, ಜನರು ಅವರನ್ನು ಹೊಗಳತೊಡಗಿದರು ಮತ್ತು ಅವರು ಜನರ ಮೇಲೆ ತಮ್ಮ ಪ್ರಭಾವವನ್ನು ಬೀರಲಾರಂಭಿಸಿದರು. ಸಾಧಾರಣ ಜನತೆಯಾದರೂ ಈ ಮಹಾತ್ಮರು ನಿಜವಾಗಿ ಆಧ್ಯಾತ್ಮಿಕತೆಯ ಮರ್ಮವನ್ನು ಅರಿತಿರುವವರು, ಸಮ್ಮಾನಕ್ಕೆ ಯೋಗ್ಯರು ಎಂದು ತಿಳಿದರು. ಇದರ ಪರಿಣಾಮವೆಂದರೆ ಅವರ ಉದರ ನಿರ್ವಾತಕ್ಕೆ ದಾರಿವಾಯಿತು, ಅಥವಾ ಅವರ ದುಡಿತಕ್ಕೆ ಸಮ್ಮಾನ ಸಹಿತ ಕೂಲಿ ಸಿಕ್ಕಿದ್ದೆಂದರೆ ಸರಿಯೇ. ಸೊ ಬರೀ ಪುಸ್ತಕದ ಜ್ಞಾನ ತಿಳ್ಕೊಂಡ್ರೆ ಪ್ರಯೋಜನ ಇಲ್ಲ. ಆ ಪುಸ್ತಕದ ಜ್ಞಾನದಲ್ಲಿ ವರ್ಣಿತವಾಗಿರತಕ್ಕಂಥ ಸ್ಥಿತಿಗಳು ನಮ್ಮ ಅನುಭವಕ್ಕೆ ಬಂದಿದ್ರೆ ಅದು ನಿಜವಾದಂತ ಜ್ಞಾನ ಅಂತ ಬರೀತಾರೆ ಬಾಬುಜಿಯವರು. ಈಗ ಯಾರಾದರೂ ಅವರನ್ನು ಕುರಿತು ನೀವು ಉಪದೇಶ ಮಾಡಿದುದು ನಿಮ್ಮ ಸ್ವಂತದ ಅನುಭವವೋ ಅಥವಾ ಪುಸ್ತಕಗಳ ಮೂಲಕ ದೊರೆತ ಬೇರೆಯವರ ಅನುಭವವೋ ಎಂದು ಕೇಳಿದರೆ, ಅನುಭವವುದು ಯಾರದೇ ಆಗಲಿ ಜ್ಞಾನವೂ ಇದೆ ಎಂದು ಉತ್ತರ ಬರುವುದು. ಕೆಲ ಜನರಂತೂ ಎಷ್ಟು ಮುಂದುವರಿಯುವುದೆಂದರೆ, ಅವರ ದೃಷ್ಟಿಯಲ್ಲಿ ಕೇವಲ ಸಂಸಾರವನ್ನು ಅಸಾರವೆಂದು ತಿಳಿಯುವುದು, ಅದರ ನಶ್ವರತೆ ಮತ್ತು ಅಸ್ಥಿರತೆಯ ಊಹೆ ಮಾಡುವುದು, ಇಲ್ಲವೇ ಈಶ್ವರನು ಚಿರಂತನ ಮತ್ತು ಶಾಶ್ವತನೆಂದು ಒಪ್ಪಿಕೊಳ್ಳುವುದು ಇದೇ ನಿಜವಾದ ಜ್ಞಾನವಾಗಿದೆ. ಬರೀ ಇಷ್ಟನ್ನೇ ಪ್ರಚಾರ ಮಾಡ್ತಿರ್ತಾರೆ. ಭಗವಂತ ಅಂದ್ರೆ ಸತ್ಯ, ಸಂಸಾರ ಅಂದ್ರೆ ಮಾಯೆ, ಅನಿತ್ಯ, ಬರೀ ಇಷ್ಟನ್ನು ಪ್ರಚಾರ ಮಾಡ್ತಾ ಇರ್ತಾರೆ. ಆದ್ರೆ ಆ ಸಂಸಾರದ ಅನಿತ್ಯದ ಅನುಭವ ಏನಿದೆಯಲ್ಲ ಅದನ್ನು ಕೊಡಲಿಕ್ಕೆ ಅವರಿಗೆ ಶಕ್ತಿ ಇರಲಿಲ್ಲ. ಯಾಕಂದ್ರೆ ಅವರಿಗೆ ಸ್ವಂತವಾಗಿ ಅನುಭವ ಆಗಿರಲ್ಲ. ಇದರ ಅರ್ಥವಿಷ್ಟೇ, ಅವರೆದುರು ಮಾವಿನ ಹಣ್ಣಿನ ಸಿಹಿಯನ್ನು ವರ್ಣಿಸಿದರೆ ಹಣ್ಣು ತಿಂದಂತೆಯೇ ಆಯಿತು. ಸೊ ಯಾರಾದ್ರೂ ನಮ್ಗೆ ಬಂದು ಮಾವಿನ ಹಣ್ಣು ಹಿಂಗಿದೆ ಹಂಗಿದೆ ಅಂತಂದ್ರೆ ಮಾವಿನ ಹಣ್ಣು ತಿಂದಂಗಾಯ್ತೆ. ಮಾವಿನ ಹಣ್ಣು ತಿಂದ ಮೇಲೆ ನಮಗೆ ಅದರ ಬಗ್ಗೆ, ಆ ರುಚಿಯ ಬಗ್ಗೆ ಯಾವುದೇ ರೀತಿಯಾದಂಥ ಪ್ರಶ್ನೆಗಳು ಉದ್ಭವಿಸಲಿಕ್ಕೆ ಸಾಧ್ಯವಿಲ್ಲ. ಮಾವಿನ ಹಣ್ಣಿನ ರುಚಿಯ ವರ್ಣನೆಯನ್ನು ಕೇಳುವ ಮಾತ್ರದಿಂದಲೇ ಹೊಟ್ಟೆ ತುಂಬುವುದೇನು? ಹಸಿದವನಿಗೆ ರೊಟ್ಟಿಗಳಿಂದ ಅವನ ಹಸಿವು ಹಿಂಗಬಲ್ಲದೆಂಬುದನ್ನು ತಿಳಿಸುವುದರಿಂದಲೇ ಅವನ ಹಸಿವು ನೀಗುವುದೇನು? ಆಮೇಲೆ ಅವನಿಗೆ ರೊಟ್ಟಿ ತಿನ್ನುವ ಅಗತ್ಯವಿಲ್ಲವೇ? ಸ್ವಾರಸ್ಯವಿದ್ದರೆ ತಾವು ತುಂಬಾ ಮಾತನಾಡಬೇಕೆಂದು ಅವರ ಅಪೇಕ್ಷೆ ಮತ್ತು ಮನಸ್ಸಿನಲ್ಲಿ ತಾವು ಜ್ಞಾನಿಗಳೆಂದು ತಿಳಿದಿರುವುದು. ಇದಂತೂ ಆ ವೇಷಧಾರಿಯ ಕಥೆಯಂತಾಯಿತು. ಯಾವನೋ ಒಬ್ಬ ನಾಟಕದಲ್ಲಿ ಅರಸನ ಪಾತ್ರ ವಹಿಸಿದ. ನಾಟಕ ಮುಗಿದ ಮೇಲೂ ತಾನು ಅರಸನೆಂದೇ ತಿಳಿದು ಪೇಟೆಯಲ್ಲಿ ತಿರುಗಾಡ ಹತ್ತಿದ. ಹೀಗಾದರೆ ಒಂದು ಸಾಮ್ರಾಜ್ಯದಲ್ಲಿ ಒಬ್ಬ ಸಾಮ್ರಾಟನಿಗೆ ಸಿಗತಕ್ಕ ಮರ್ಯಾದೆ, ಪ್ರತಿಷ್ಠೆಗಳು ಅವನಿಗೆ ಸಿಗಬಲ್ಲವೇ? ನಾಟಕದಲ್ಲಿ ಅವನು ರಾಜನ ಪಾತ್ರ ವಹಿಸಿದ್ದಾಗ ಅವನಿಗೆ ಮರ್ಯಾದೆ ಮತ್ತೆ ಪ್ರತಿಷ್ಠೆಗಳು ಸಿಗಬಹುದು. ಬಟ್ ನಾಟಕ ಮುಗಿದ ಮೇಲೆ ಅವನು ಸರ್ವಸಾಮಾನ್ಯ ವ್ಯಕ್ತಿ ಆಗ್ಬಿಡ್ತಾನೆ. ಅವನಿಗೆ ಆ ರಾಜೋಪಚಾರವಾದಂತ ಮರ್ಯಾದೆ ಮತ್ತು ಪ್ರತಿಷ್ಠೆಗಳು ನಾಟಕ ಮುಗಿದ ಮೇಲೆ ಎಲ್ಲಿ ಸಿಗುತ್ತೆ? ಅವನು ನಿಜವಾಗಿ ರಾಜ ಆಗಿದ್ರೆ ಮಾತ್ರ ಸಿಗುತ್ತೆ. ತನ್ನ ಕಡೆಯಿಂದ ಬೇಕಾದ ವೇಷ ಹಾಕಿಕೊಳ್ಳಲಿ, ಅದರಿಂದ ವಾಸ್ತವಿಕತೆ ಬರುವುದಿಲ್ಲ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ನಾವು ಯಾವುದೇ ವೇಷ ಹಾಕೊಂಡ್ರು ಕೂಡ ಅದರಿಂದ ವಾಸ್ತವಿಕತೆ ಬರಲ್ಲ. ಅಲ್ಲದೆ ಜಾಣನಾದವನು ಈ ಮಹಾಶಯರ ಆಳವೆಷ್ಟೆಂಬುದನ್ನು ತಿಳಿದುಕೊಳ್ಳಬಲ್ಲನು. ಅವರ ಆಧ್ಯಾತ್ಮಿಕ ಗಳಿಕೆ ಸಿದ್ಧಿಗಳನ್ನು ಅಳೆಯಬಲ್ಲನು. ತಮ್ಮ ವಿದ್ವತೆಯ ಪ್ರಭಾವದಿಂದ ಹೆರವರ ಬಾಯಿ ಮುಚ್ಚುವರೆಂಬುದೇನೋ ನಿಜ, ಆದರೆ ಅವರ ಸತ್ಯವು ಬಯಲಿಗೆ ಬಂದೇ ಬರುವುದು. ಯಾವ ಜನಾಂಗದಲ್ಲಿ ಇಂಥ ಜನರು ಹುಟ್ಟುವರೋ ಆ ಜನಾಂಗಕ್ಕೆ ದೇವರೇ ಗತಿ. ಸತ್ಯದೊಡನೆ ಅವರಿಗೆ ಯಾವ ಸಂಬಂಧವೂ ಇಲ್ಲ. ಕೇವಲ ಪುಸ್ತಕಗಳೊಂದಿಗೆ ಅವರ ಸಂಬಂಧ. ತಾವು ಸ್ವತಃ ದಾರಿ ನಡೆಯುವುದನ್ನು ಅರಿಯರು, ಪರರಿಗೆ ದಾರಿ ತೋರುವುದನ್ನು ಮಾತ್ರ ಬಲ್ಲರು. ಇವರಿಗೆ ಇರುವಿಕೆಯ ಗೊಡವೆ ಬೇಡ, ಸ್ಮರಣೆಯಂತೂ ಅವರ ಹಿಡಿತದಲ್ಲಿಯೇ ಇಲ್ಲ. ಅರ್ಥಾತ್ ಸಹನಶೀಲತೆಯನ್ನು ತೋರುವುದು ಅವರ ಸಂತ ಆಚರಣೆಗೆ ವಿರುದ್ಧವಾಗಿದೆ. ಇಲ್ಲಿ ಸಂತ ಅಂತ ಹೇಳಿದ್ರೆ ಹೇಗಿರುತ್ತೆ ಅವರ ನಡವಳಿಕೆ? ಇರುವಿಕೆಯ ಗೊಡವೆ ಬೇಡ. ಇರುವಿಕೆ ಅಂದ್ರೆ ಪ್ರೆಸೆನ್ಸ್, ಸ್ಟೇಟ್ ಆಫ್ ಪ್ರೆಸೆನ್ಸ್. ಅರಿವಿನಲ್ಲಿ ಇರುವಿಕೆಯಲ್ಲಿ ಇರಬೇಕು ನಾವು ಅಂತ ಹೇಳ್ತೀವಿ ಸಂತನಾಗಿದ್ರೆ. ಅದರ ಬಗ್ಗೆ ಅವ್ರಿಗೆ ಯಾವುದೇ ಚಿಂತೆ ಇಲ್ಲ. ಭಗವಂತನ ಸ್ಮರಣೆಯಂತೂ ಅವರ ಹಿಡಿತದಲ್ಲಿಯೇ ಇಲ್ಲ.
ಸಹನಶೀಲತೆ ಕೂಡ ಒಬ್ಬ ಸಂತನ ಒಂದು ಗುಣ ಅಂತಂದ್ರೆ ಎಲ್ಲವನ್ನು ಸಹನಶೀಲತೆಯಿಂದ ಎದುರಿಸೋದು, ನಿಭಾಯಿಸೋದು. ಅದು ಗುಣನ ಅವರಲ್ಲಿ ಇರಲ್ಲ. ಸೇವೆ ತೋರುವುದು, ಸೇವೆ ಮಾಡಿಸಿಕೊಳ್ಳುವುದು ತಮ್ಮ ಅಧಿಕಾರವೆಂದು ತಿಳಿಯುವರು, ಆದರೆ ಸೇವೆ ಮಾಡುವುದು ಮಾತ್ರ ಅವರ ವಿಚಾರದಲ್ಲಿ ಮಹತ್ವವಿಹೀನವಾಗಿದೆ. ಜ್ಞಾನಕ್ಕೂ ಈ ಮಾತುಗಳಿಗೂ ಯಾವ ಸಂಬಂಧವೂ ಇಲ್ಲವೆಂಬಂತೆ ಇರುವರು. ಜ್ಞಾನವೆಂಬುದು ಚಂಚಲ ವ್ಯಕ್ತಿಗಳಿಗೆ ಒಂದು ಪುಸ್ತಕೀಯ ತರಂಗವಿದ್ದಂತೆ. ಈ ತರಂಗದ ಪ್ರವಾಹವನ್ನು ಜನತೆಯ ಕಡೆಗೆ ತಿರುಗಿಸುವುದಷ್ಟೇ ಅವರ ಕೆಲಸ ಆಯಿತು. ಇದೇ ಅವರ ದೊಡ್ಡಸ್ತಿಕೆ. ಜ್ಞಾನದ ದಶೆಯನ್ನು ಹೇಗೆ ಉಂಟು ಮಾಡಬೇಕು, ಗ್ರಂಥಗಳ ರಹಸ್ಯವನ್ನು ಅರಿತುಕೊಳ್ಳಬೇಕು, ಲಯ ಅವಸ್ಥೆಯನ್ನು ಹೇಗೆ ಪಡೆಯಬೇಕು, ಜ್ಯೋತಿರ್ಮಯ ದಶೆಗಳ ಬಗೆಗೆ ಹೇಗೆ ಪ್ರಾಪ್ತ ಮಾಡಿಕೊಳ್ಳಬೇಕು, ಅಲ್ಲಿಂದ ಜ್ಞಾನವು ಹೇಗೆ ದೊರೆಯಬಲ್ಲುವುದು ಎಂಬುದರ ವಿಚಾರವೇ ಅವರಿಗಿಲ್ಲ. ಇದಿಷ್ಟನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಜ್ಞಾನ ಯಾವುದರಿಂದ ದೊರೆಯುತ್ತೆ ಅಂತಂದ್ರೆ, ಹೇಗೆ ಉಂಟು ಮಾಡ್ಕೋಬೇಕಂತಂದ್ರೆ, ಜ್ಞಾನದ ದಶೆಯನ್ನು ಹೇಗೆ ಒಬ್ಬ ಅಭ್ಯಾಸಿನಲ್ಲಿ ತೆರಿಬೇಕು, ಆ ಪ್ರತಿಯೊಂದು ಗ್ರಂಥಿಗಳ ರಹಸ್ಯವನ್ನು ಹೇಗೆ ತಿಳ್ಕೋಬೇಕು, ಲಯಾವಸ್ಥೆಯನ್ನು ಹೇಗೆ ಪಡಿಬೇಕು, ಜ್ಯೋತಿರ್ಮಯ ದಶೆಗಳ ಬಗೆಗೆ ಹೇಗೆ ಪ್ರಾಪ್ತಿ ಮಾಡ್ಕೊಳ್ಬೇಕು, ಅಲ್ಲಿಂದ ಇವೆಲ್ಲವನ್ನು ಅನುಭವ ಪಡ್ಕೊಂಡ್ಮೇಲೆ ಅದರಿಂದ ಹೇಗೆ ಜ್ಞಾನ ಬರುತ್ತೆ, ಇದರ ಬಗ್ಗೆ ಅವರಿಗೆ ಯಾವುದೇ ರೀತಿಯಾದಂತ ಅರಿವಿರೋದಿಲ್ಲ. ಇವುಗಳ ಸಾಧನಗಳು ಅವರಿಗೆ ಗೊತ್ತಿಲ್ಲ. ಯಾರನ್ನಾದರೂ ಕೇಳಿ ಅಭ್ಯಾಸ ಮಾಡುವ ಇಚ್ಛೆಯೂ ಅವರಿಗೆ ಇರುವುದಿಲ್ಲ. ಏಕೆಂದರೆ ಅನ್ಯವರು ತಮ್ಮವರಂತೆ ದೊರಕುವಾಗ ಯಾರನ್ನು ಕೇಳಬೇಕು? ಗೃಹಸ್ಥರಿಗಂತೂ ಅವರು ಬೋಧಿಸುವುದನ್ನೇ ಬಲ್ಲರು. ಅವರಿಂದ ಕಲಿಯುವ ಪ್ರಶ್ನೆಯ ಅವರ ಮನಸ್ಸಿನಲ್ಲಿ ಸುಳಿಯುವುದಿಲ್ಲ. ಅಂತ ಗೃಹಸ್ಥರ ಯೋಗ್ಯತೆಯು ಕಲ್ಪನೆಯು ಈ ಗುರುಗಳಿಗೆ ಆಗುವುದಿಲ್ಲ. ಎಲ್ಲೋ ಸ್ವಲ್ಪ ಮಟ್ಟಿಗೆ ಆದರೂ ಗೃಹಸ್ಥರನ್ನು ಕೇಳುವುದು, ಅವರಿಂದ ಕಲಿಯುವುದು ಅವರ ಮಾನ ಮರ್ಯಾದೆಗಳಿಗೆ ವಿರುದ್ಧವಾದುವುದು. ಇದೇ ಅಹಂಕಾರವೇ ಅವರ ಆಸನವನ್ನು ಬುಡಮೇಲು ಮಾಡಿತು. ಕೇವಲ ಶೃಂಗಾರಷ್ಟೇ ಉಳಿಯಿತು. ಸ್ಥಿತಿ ಹೀಗಾದಾಗ ಅದಕ್ಕೆ ಅನುರೂಪವಾದ ಸಂಗತಿಗಳು ಹುಟ್ಟತೊಡಗಿದವು. ಪ್ರತಿಯೊಂದು ಪದಾರ್ಥವು ವಿರೂಪಗೊಂಡಿತು ಮತ್ತು ಅವುಗಳಿಂದ ವಿಕೃತ ಪರಿಣಾಮವೇ ಉಂಟಾಗತೊಡಗಿತು. ಯೋಗದ ವಾಸ್ತವಿಕತೆಯು ಲುಪ್ತವಾಯಿತು. ಜ್ಞಾನಿಯಾಗಲು ಗಿಳಿಯ ಕಂಠಪಾಠ ಒಂದೇ ಸಾಕು ಎನ್ನಲು ರಟಂತಿಯು ಆರಂಭವಾಯಿತು. ರಟಂತಿ ಅಂದ್ರೆ ಗಟ್ಟು ಮಾಡುವುದು. ಇದನ್ನೇ ಪೂರ್ಣವೆಂದು ತಿಳಿದು ಎರಡನೆಯವರಿಗೆ ಹೇಳತೊಡಗಿದರು. ವಾಸ್ತವಿಕ ತತ್ವವು ಅವರಿಗೆ ಅಪರಿಚಿತವಾಗಿಯೇ ಉಳಿಯಿತು. ಮೂಲದ ಅನುಕರಣೆ ಮಾಡಲು ಅವರಿಂದ ಆಗಲಿಲ್ಲ. ಇಷ್ಟೇ ಅಲ್ಲ, ಅದರ ವಿರುದ್ಧ ಮಾತುಗಳೇ ಅವರ ವಿಚಾರದಲ್ಲಿ ಬರತೊಡಗಿದವು ಹಾಗೂ ಅದನ್ನೇ ಅವರು ಕಲಿಯತೊಡಗಿದರು. ಒಂದು ವೇಳೆ ಭಕ್ತಿಯ ಕಡೆಗೆ ಒಲಿದರೆ ಮಾನವೀಯ ಗುಣಗಳು ಚಮತ್ಕಾರ ತೋರಿಸತೊಡಗಿದರು. ಜ್ಞಾನದ ಕಡೆಗೆ ಒಲಿದರೆ ಅವರ ಸ್ವೇಚ್ಛಾಚಾರವು ನಗ್ನ ರೂಪದಲ್ಲಿ ಕಾಣಿಸಿಕೊಳ್ಳತೊಡಗಿತು. ಅವರು ವಲ್ಲಿಯು ಯಾವುದರಿಂದ ತೊಯ್ದಿತ್ತಿತೋ ಅದನ್ನೇ ಅವರು ಹಿಂಡಿದರು. ಅರ್ಥಾತ್ ಅದರಲ್ಲಿನ ವಿಕಾರಗಳೇ ಅನ್ಯರಲ್ಲಿ ಸೇರಿದವು. ಅವರು ವಲ್ಲಿ ಅಂತಂದ್ರೆ ಇಲ್ಲಿ ಬಟ್ಟೆ, ಯಾವ ಬಟ್ಟೆನ ಯಾವ ಬಣ್ಣದಲ್ಲಿ ಹಿಂಡಿದ್ರೋ ಅದ್ದಿದ್ರೋ ಅವರು ಆ ಬಟ್ಟೆಯನ್ನು ಹೀರಿದಾಗ ಅದೇ ಬಣ್ಣದ ನೀರು ಹೊರಗೆ ಬಂತು. ಅದೇ ಬಣ್ಣದ ನೀರು ಬೇರೆಯವ್ರಿಗೂ ಕೂಡ ಹೋಯಿತು. ಇದನ್ನು ಅವ್ರು ಹೇಳ್ತಾ ಇದ್ದಾರೆ. ವಲ್ಲಿ ಅಂತಂದ್ರೆ ಇಲ್ಲಿ ಬಟ್ಟೆ. ಬಟ್ಟೆನ ಯಾವ ಬಣ್ಣದ ನೀರಿನಲ್ಲಿ ಅದ್ದುತ್ತೀವೋ ಆ ಬಟ್ಟೆ ಆ ಬಣ್ಣ ರೂಪ ಪಡ್ಕೊಳ್ಳುತ್ತೆ. ನೀವು ಆ ಬಟ್ಟೆನ ಹಿಂಡಿದಾಗ ಅದೇ ಬಣ್ಣದ ನೀರು ಹೊರಗಡೆ ಬರುತ್ತೆ. ಅದೇ ಬಣ್ಣದ ನೀರು ಎಲ್ಲರ ಮೇಲೂ ಪ್ರೋಕ್ಷಣೆ ಆಗುತ್ತೆ. ಜನಸಾಮಾನ್ಯರು ಅವರ ಸರಳ ನಿಯಮಗಳಿಗೆ ತಮ್ಮ ಹೃದಯದಲ್ಲಿ ಸ್ಥಾನ ಕೊಟ್ಟು ವಸ್ತುತಃ ಅತ್ಯಂತ ವಿಕೃತ ದಶೆಗೆ ಇಳಿದರು. ಜ್ಞಾನ ಪ್ರಾಪ್ತಿಗೆ ವಿರುದ್ಧವಾದ ಸಾಧನಗಳನ್ನೇ ತಾವು ಪ್ರಯೋಗಿಸುತ್ತಿದ್ದರು. ಜ್ಞಾನಿಗಳನ್ನು ಎನಿಸುವ ಗರ್ವವು ಹಾಗೆಯೇ ಉಳಿದಿದೆ. ಯಾರು ಏನೇ ಹೇಳಲಿ ಅವರಿಗೆ ಅದರಲ್ಲಿ ಚಿಂತೆ ಇಲ್ಲ. ತಾವು ಆಡುತ್ತಿರುವ ಮಾತುಗಳೇ ಅವರಿಗೆ ಪರಮ ಪ್ರಯೋಜನ. ಸರಿಯಾದ ಮಾತನ್ನು ತಮಗೆ ಹೇಳುವಷ್ಟಾದರೂ ಬೇರೆಯವರಿಗೆ ಅಧಿಕಾರವನ್ನು ಕೊಡುವುದಿಲ್ಲ. ಏಕೆಂದರೆ ಅವರು ತಮ್ಮನ್ನು ತಾವು ಪರಿಪೂರ್ಣರೆಂದು ತಿಳಿದರು. ಆದ್ದರಿಂದಲೇ ಹೀಗೆ ಹೇಳುವ ಸಂಪೂರ್ಣ ಅಧಿಕಾರ ಅವರಿಗಿದೆ. ನಿಯತಿಯು ಯಾವ ಕಡೆಗೆ ಒಯ್ಯಬೇಕೆಂದಿರುವುದು ಎಂಬುದರ ಅರಿವು ಅವರಿಗಿಲ್ಲ. ಏಕೆಂದರೆ ಅವರ ನಿಲುಕು ಅಲ್ಲಿಯವರೆಗೂ ಇಲ್ಲ. ಇನ್ನು ಮುಂದೆ ಎಚ್ಚರಗೊಳ್ಳಬೇಕೆಂಬುದು ಅವರ ಅರಿಯರು. ಈ ಪುಸ್ತಕದಲ್ಲಿ ವರ್ಣಿಸಲಾದ ಸ್ಥಿತಿಗಳ ಮೇಲೆ ಯಾರಾದರೂ ಪ್ರಭುತ್ವ ಪಡೆದುಕೊಂಡರೆ ಅವರು ನಿಜವಾಗಿ ಜ್ಞಾನಿಗಳೆನ್ನಿಸಿಕೊಳ್ಳಲು ಯೋಗ್ಯರು. ಅದಕ್ಕೆ ಈ ಪುಸ್ತಕ ಬರೆದಿರೋದು. ಅನಂತದೆಡೆಗೆ ಅದು ಜ್ಞಾನದ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ. ಅನುಭವದ ಜ್ಞಾನ, ಪುಸ್ತಕೀಯ ಜ್ಞಾನವಲ್ಲ, ಅನುಭವದ ಜ್ಞಾನ. ಅದಕ್ಕಿಂತ ಮುಂದೆ ಹೋದರೆ ಗುರುಗಳಾಗಲು ಅರ್ಹರು. ಮತ್ತು ಅದಕ್ಕೂ ಮುಂದೆ ಹೋಗಿ ವಿರಳ ಪುರುಷರೇ ಪಡೆಯುವ ಸ್ಥಿತಿಯನ್ನು ಪಡೆಯುವುದಾದರೆ ಅವರಿಗೆ ಸದ್ಗುರು ಎಂಬುದೇ ಯೋಗ್ಯ ಶಬ್ದವಾಗಬಲ್ಲದು. ಸದ್ಗುರು ಅಂದ್ರೆ ಯಾರು ಅಂತ ಬರೀತಾರೆ ಇಲ್ಲಿ ನೋಡಿ. ಇಲ್ಲಿ ಸದ್ಗುರು ಅಂದ್ರೆ ಯಾರು? ಸದ್ಗುರು ಅಂದ್ರೆ ಅನುಭವದಿಂದ ಜ್ಞಾನವನ್ನು ಪಡ್ಕೊಂಡವರು, ಅದನ್ನ ಬೇರೆಯವರಿಗೆ ತಿಳಿಸ್ಲಿಕ್ಕೆ ಅರ್ಹತೆ ಪಡೆದವರು ಸದ್ಗುರುಗಳಾಗ್ತಾರೆ. ಬರೀ ಕೆಲವು ವಿರಳ ಪುರುಷಗಳೇ ಪಡೆಯುವ ಸ್ಥಿತಿಯನ್ನು ಅವರು ಪಡೆದುಕೊಂಡಿದ್ದಾದ್ರೆ ಅವರು ಸದ್ಗುರುಗಳಾಗ್ತಾರೆ. ಅದರ ನಂತರಿಗೆ ಅವರಿಗೆ
ತಿಳಿಯದ ಯಾವ ರಹಸ್ಯವೂ ಉಳಿಯುವುದಿಲ್ಲ. ಈ ಪುಸ್ತಕವನ್ನು ನಾನು ಯಾರನ್ನೂ ಆಕ್ಷೇಪಿಸಬೇಕೆಂಬ ವಿಚಾರದಿಂದ ಬರೆದಿಲ್ಲ. ಆದರೆ ಇದರಿಂದ ಜ್ಞಾನಿಗಳನ್ನೆನಿಸಿಕೊಳ್ಳುವವರು ಅಹಂಕಾರದಿಂದ ಮುಕ್ತರಾಗಿ ನಿಜತ್ವದಲ್ಲಿ ನೆಲೆಸಲಿ, ಕಾಲ ಪರಿವರ್ತನೆಯಲ್ಲಿ ಅಥವಾ ಒಳ್ಳೆಯ ಕಾಲವನ್ನು ತರುವುದರಲ್ಲಿ ಸಹಾಯಕರಾಗಲಿ ಎಂಬ ಭಾವದಿಂದ ಬರೆದಿದ್ದೇನೆ. ಭಗವತ್ ಕೃಪೆಯಿಂದ ಹಾಗೆಯೇ ಆಗಲಿ, ಕಾಲವು ಸುಧಾರಿಸಿಯೇ ತೀರುವುದು. ಆದರೆ ಇಂತಹ ಜನರು ಅದರಲ್ಲಿ ಪಾಲ್ಗೊಂಡಿದ್ರೆ ಮತ್ತಷ್ಟು ಒಳ್ಳೆಯದಾಗುವುದು. ಸರಿನಾ? ಸರಿ, ಮುಂದಕ್ಕೆ ಹೋಗೋಣ. ಇದರಲ್ಲಿ ಏನು ಪ್ರಶ್ನೆಗಳಿಲ್ಲ ಅಂತ ಅನ್ಕೊಳ್ತೀನಿ. ಮುನ್ನುಡಿ. ಶಹಜಾನ್ಪುರದ ಶ್ರೀ ರಾಮಚಂದ್ರಜಿ ಮಹಾರಾಜರು ಬರೆದ ಅನಂತಿಗೆ ಓರ್ ಎಂಬ ಕೃತಿಗೆ ಮುನ್ನುಡಿಯನ್ನು ಬರೆಯಬೇಕೆಂಬ ಆಹ್ವಾನವನ್ನು ನಾನು ತುಂಬಾ ವಿನಯ ಭಾವದಿಂದ ಸ್ವೀಕರಿಸಿದ್ದೇನೆ. ಈ ಕೃತಿಯನ್ನು ಕರಡು ಪ್ರತಿಯಲ್ಲಿ ನೋಡಿದಾಗ ಇದನ್ನು ಜಗತ್ತಿಗೆ ಪರಿಚಯ ಮಾಡುವ ಸಾಮರ್ಥ್ಯವು ನಿಜವಾಗಿ ನನ್ನಲ್ಲಿ ಇಲ್ಲವೆಂದು ಎನಿಸಿತು. ಆದರೆ ನಾನಿದನ್ನು ಹೇಗಾದರೆ ಮಾಡಬೇಕೆಂದು ಅವರ ಆರ್ಥಿಕ ಇಚ್ಛೆ ಇದ್ದುದರಾದ್ದರಿಂದ ಈ ಕೆಲಸಕ್ಕೆ ಒಪ್ಪಿದೆ. ಪ್ರಾಚೀನ ಕಾಲದ ಗೂಢ ಯೋಗ ಮಾರ್ಗವನ್ನು ಯೋಗ್ಯ ಜಿಜ್ಞಾಸು ಜೀವಿಗಳಿಗೆ ತಿಳಿಸುವಂತೆ ಬೋಧಿಸುತ್ತಾ ತರಬೇತಿ ಕೊಡುತ್ತಿರುವ ಗುರುಗಳಲ್ಲಿ ಶ್ರೀ ರಾಮಚಂದ್ರಜಿ ಇವರು ಸರ್ವಶ್ರೇಷ್ಠರೆನ್ನಲು ಸಂಕೋಚವೆನಿಸಿದರೆ ಶ್ರೇಷ್ಠತಮರಲ್ಲೊಬ್ಬರೆಂದಾದರೂ ಹೇಳಬಹುದು. ಅವರ ಶ್ರೇಷ್ಠ ಸದ್ಗುರುಗಳಾದ ಫತೇಗಢದ ಶ್ರೀ ರಾಮಚಂದ್ರಜಿಯವರು ಅವರಿಗೆ ಅಂತಿಮ ಸ್ಥಿತಿಯ ನೇರವಾದ ಅನುಭವ ಮಾರ್ಗವನ್ನು ಕಲಿಸಿ ಕೊಟ್ಟದ್ದಲ್ಲದೆ ನಿಜವಾಗಿಯೂ ಪೂರ್ಣ ಯೋಗದ ಅಂತಿಮ ಸ್ಥಿತಿಯನ್ನು ಅವರಿಗೆ ಕರುಣಿಸಿದ್ದರು. ಪರಮಪದ ಅಥವಾ ಅನಂತವೆಂದು ವರ್ಣಿಸಲಾದ ಕೊನೆಯ ಸ್ಥಿತಿಯನ್ನು ಸಾಕ್ಷಾತ್ಕರಿಸಿಕೊಂಡ ಗುರುವಿನ ಪಾತ್ರವು ಈ ಯೋಗದ ಮಹತ್ವಪೂರ್ಣ ಅಂಗವಾಗಿದೆ. ಅದನ್ನು ಅನ್ಲೈನ್ ಮಾಡ್ಕೊಳ್ರಿ. ಪರಮಪದ ಅಥವಾ ಅನಂತವೆಂದು ವರ್ಣಿಸಲಾದ ಕೊನೆಯ ಸ್ಥಿತಿಯನ್ನು ಸಾಕ್ಷಾತ್ಕರಿಸಿಕೊಂಡ ಗುರುವಿನ ಪಾತ್ರವು ಈ ಯೋಗದ ಮಹತ್ವಪೂರ್ಣ ಅಂಗವಾಗಿದೆ. ತತ್ವಜ್ಞಾನಿಗಳು ಅನಂತದ ಬಗೆಗೆ ಮಾತನಾಡುವರೇನೋ ನಿಜ, ಆದರೆ ನವಾಗ್ ಗಚ್ಚತಿ ನೋ ಮನೋ, ಅಲ್ಲಿಗೆ ಮಾತು ಮುಟ್ಟುವುದಿಲ್ಲ, ಮನಸ್ಸು ನಿಲುಕುವುದಿಲ್ಲ. ಅಥವಾ ನಾ ತತ್ರೋ ಸೂರ್ಯೋ ಭಾತಿ ನ ಶಶಾಂಕಃ, ಅಲ್ಲಿ ಸೂರ್ಯನು ಹೊಳೆಯುವುದಿಲ್ಲ, ಚಂದ್ರನು ಬೆಳಗುವುದಿಲ್ಲ ಎಂದು ಮುಂತಾದ ಶ್ರುತಿ ವಾಕ್ಯಗಳನ್ನು ಹೇಳಿ ವಿಚಿತ್ರ ರೀತಿಯ ಬೌದ್ಧಿಕ ಫಲಾಯನವಾದವನ್ನು ಪ್ರತಿಪಾದಿಸಿ ಅದನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಪ್ರಯತ್ನವನ್ನು ಒಡನೆಯೇ ಬಿಟ್ಟುಕೊಡುತ್ತಾರೆ. ಅದು ಅವರ್ಣೀಯವಾಗಿದ್ದರೂ ಆ ಪರಮಾತ್ಮ ತತ್ವದ ಕೃಪೆಯಿಂದ ಅದರ ಅನುಭವ ಪಡೆಯಲು ಸಾಧ್ಯವಿದೆ. ನೀವು ಅನ್ಲೈನ್ ಮಾಡ್ಕೊಳ್ರಿ. ಪರಮಾತ್ಮ ತತ್ವನ ವರ್ಣನೆ ಮಾಡ್ಲಿಕ್ಕೆ ಆಗಲ್ಲ, ಆದ್ರೆ ಅನುಭವ ಪಡ್ಕೋಬಹುದು. ಏಕೆಂದರೆ ಆ ದೇವಾದಿದೇವನು ತಾನು ಉಳಿದ ವ್ಯಕ್ತಿಗೆ ತನ್ನ ಶರೀರವನ್ನು ಪ್ರಕಟಗೊಳಿಸುತ್ತಾನೆ. ತನು ಸ್ವಾಂ ವಿಷ್ಣುನುತೆ. ಈ ಯೋಗದ ಅಭ್ಯಾಸದಲ್ಲಿ ಈ ಮೂರು ಇದೆಯಲ್ಲ, ಇದು ಬೇಕಾದ್ರೆ ಕೆಲಸತಿ ನಿಮ್ಗೆ ಕೇಳಬಹುದು. ಸಂಸ್ಕೃತ ಶ್ಲೋಕ ಇಲ್ಲಿ ಬರೆದಿರಲ್ಲ, ನವಾಗ್ ಗಚ್ಚತಿ ನೋ ಮನೋ ನ ತತ್ರ ಸೂರ್ಯೋ ಭಾತಿ ನ ಶಶಾಂಕಃ, ಇದೊಂದು, ಅದನ್ನು ಅಂಡರ್ಲೈನ್ ಮಾಡ್ಕೊಡ್ರಿ. ಸಂಸ್ಕೃತ ಶ್ಲೋಕ. ಮೂರನೇದು ತನು ಸ್ವಾಂ ವಿಷ್ಣುನುತೆ. ತನು ಸ್ವಾಂ ವಿಷ್ಣುನುತೆ ಅಂದ್ರೆ ಆ ದೇವಾದಿ ದೇವನು ತಾನು ಉಳಿದ ವ್ಯಕ್ತಿಗೆ ತನ್ನ ಶರೀರವನ್ನು ಪ್ರಕಟಗೊಳಿಸುತ್ತಾನೆ. ಈ ಯೋಗದ ಅಭ್ಯಾಸದಲ್ಲಿ ಆತ್ಮವು ಒಂದು ಸ್ತರದಿಂದ ಮತ್ತೊಂದು ಸ್ತರಕ್ಕೆ ಏರುವಾಗ ಬರುವ ಅನುಭವಗಳ ಪ್ರಗತಿಯ ಆಂತರಿಕ ಚಿತ್ರಣವನ್ನು ಶ್ರೀ ರಾಮಚಂದ್ರಜಿ ಮಹಾರಾಜರು ಕೊಟ್ಟಿದ್ದಾರೆ. ಇದನ್ನು ಬ್ರಾಕೆಟ್ನಲ್ಲಿ ಹಾಕೊಳ್ಳಿ. ಈ ಯೋಗದ ಅಭ್ಯಾಸದಲ್ಲಿ ಆತ್ಮವು ಒಂದು ಸ್ತರದಿಂದ ಮತ್ತೊಂದು ಸ್ತರಕ್ಕೆ ಏರುವಾಗ ಬರುವ ಅನುಭವಗಳ ಪ್ರಗತಿಯ ಆಂತರಿಕ ಚಿತ್ರಣವನ್ನು ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಪರತತ್ವದ ಈ ಭೂಮಿಕೆಗಳು ಅಥವಾ ಸ್ತರಗಳು ವಾಸ್ತವಿಕವಾಗಿ ಪ್ರತಿಯೊಂದು ಕಿರಣ ಅಥವಾ ಜೀವಿಯ ಸೃಜನಾತ್ಮಕ ಅವತರಣದ ಪ್ರಕ್ರಿಯೆಯ ಮೂಲಕ ನಿರ್ಮಿತವಾಗಿದ್ದು ಅದು ಕೇವಲ ಗ್ರಂಥಿ ಅಥವಾ ಘಟ್ಟಗಳನ್ನು ನಿರ್ಮಾಣ ಮಾಡಿತು. ಗ್ರಂಥಗಳು ಅಥವಾ ಘಟ್ಟಗಳು ಹೇಗೆ ನಿರ್ಮಾಣ ಆಯಿತು ಅಂತ ಇಲ್ಲಿ ಬರೀತಾ ಇದ್ದಾರೆ. ಪರಮತತ್ವದ ಈ ಭೂಮಿಕೆಗಳು ಅಥವಾ ಸ್ತರಗಳು, ಪ್ರತಿಯೊಂದು ಪಾಯಿಂಟ್ನ ಒಂದು ಸ್ತರ ಅಂತ ಕರಿತೀವಿ, ಪ್ರತಿಯೊಂದು ಪ್ರದೇಶನ ಒಂದು ಭೂಮಿಕೆ ಅಥವಾ ಸ್ತರ ಅಂತ ಕರಿತೀವಿ. ವಾಸ್ತವವಾಗಿ ಪ್ರತಿಯೊಂದು ಕಿರಣ ಅಥವಾ ಜೀವಿಯ ಸೃಜನಾತ್ಮಕ ಅವತರಣದ ಪ್ರಕ್ರಿಯೆಯ ಮೂಲಕ ನಿರ್ಮಾತವಾಗಿದ್ದು, ಪ್ರತಿಯೊಂದು ಕಿರಣ ಅಂದ್ರೆ ದೈವೀಕರಣದಿಂದ ಅದು ನಿರ್ಮಾತವಾಗಿದ್ದು ಅದು ಕೇವಲ ಗ್ರಂಥಿ ಅಥವಾ ಘಟ್ಟಗಳ ನಿರ್ಮಾಣ ಮಾಡಿತು. ಇಂತಹ ಪ್ರತಿಯೊಂದು ಗ್ರಂಥಿಯು ತನ್ನದೇ ಆದ ಒಂದು ವಿಶಿಷ್ಟ ರೀತಿಯ ರೂಪವನ್ನು ತಳೆದು ಬಂಧನ ದುಃಖಗಳಿಗೆ ಕಾರಣವಾಯಿತು. ಅವತರಣ ಮಾಡಿದ ಪ್ರತಿಯೊಂದು ಆತ್ಮವು ತನ್ನ ಮೂಲ ಸ್ಥಾನಕ್ಕೆ ಹೋಗಲು ಪ್ರಯತ್ನಿಸುವುದು ಅನಿವಾರ್ಯವಾಗಿದೆ. ಅವತರಣದ ಸೋಪಾನಗಳ ಪರಿಜ್ಞಾನವು ಅದಕ್ಕೆ ಮರೆತು ಹೋದುದರಿಂದ ಆ ಸೋಪಾನಗಳನ್ನೆಲ್ಲ ಅರಿತಂತ ಮತ್ತು ಅವುಗಳನ್ನು ದಾಟಿ ಅನಂತದೆಡೆಗೆ ತಲುಪಿ ಅನ್ಯರನ್ನು ಯೌಗಿಕ ಪ್ರಾಣಾಯಾಹುತಿಯ ಮೂಲಕ ಒಂದು ಮೆಟ್ಟಿಲಿನಿಂದ ಮತ್ತೊಂದು ಮೆಟ್ಟಿಲಿಗೆ ಕರೆದೊಯ್ಯಬಲ್ಲಂತ ಮಹಾಪುರುಷನನ್ನು ಆಶ್ರಯಿಸಬೇಕಾಗುವುದು. ಇಂಥ ಯಾವುದಾದರೂ ಒಬ್ಬ ವ್ಯಕ್ತಿಯ ಬಗ್ಗೆ ಯಾರಾದರೂ
ಯಾವಾಗಲೂ ಗಂಭೀರವಾದ ಸಂದೇಹಕ್ಕೆ ಅವಕಾಶವಿದ್ದೇ ಇರುವುದು. ಏಕೆಂದರೆ ಆತನು ಸ್ವಲ್ಪ ಮೇಲೇರಿ ಸಾಮಾನ್ಯ ಮಾನವರ ಸ್ಥಿತಿಗಿಂತ ಎಷ್ಟೇ ಮುಂದುವರಿದಿದ್ದರೂ ಅಸ್ತಿತ್ವದ ಯಾವುದಾದರೊಂದು ಮೇಲಿನ ಸ್ತರದಲ್ಲಿ ಸಿಕ್ಕಿಬಿದ್ದು ಅದೇ ಉಚ್ಚತರವಾದ ಚಕ್ರದಲ್ಲಿ ಸುತ್ತಾಡುತ್ತಿರುವ ಸಂಭವ ಇರುತ್ತದೆ. ಈಗ ನಾವು 23 ಚಕ್ರ ಅಂತ ಓದ್ತೀವಲ್ಲ ರಿಯಾಲಿಟಿ ಅಟ್ ಡಾನ್ ಅಲ್ಲಿ, ಆ 23 ಚಕ್ರದಲ್ಲಿ ಯಾವ ಚಕ್ರದಲ್ಲಿ ಬೇಕಾದ್ರೂ ಒಬ್ಬ ಮನುಷ್ಯ ಸಿಕ್ಕಾಕೊಂಡು ಸುತ್ತಾಡ್ತಾ ಇರ್ಬೋದು. ಈ ಗ್ರಂಥಿಗಳ ವಾಸ್ತವಿಕ ಸ್ವರೂಪವನ್ನು ತಿಳಿದುಕೊಂಡು ಅವನ್ನು ಲಯಗೊಳಿಸಿ ಸಾರೂಪ್ಯತೆ ಮತ್ತು ಸಾಹಿತ್ಯಗಳ ಪಡೆದು ಒಮ್ಮೆಲೆ ದಾಟಿ ಹೋಗಬೇಕೆಂದು ಶ್ರೀ ರಾಮಚಂದ್ರಜಿ ಮಹಾರಾಜರು ತಮ್ಮ ಸೂಕ್ಷ್ಮ ಹಾಗೂ ಸುಸ್ಪಷ್ಟ ದೃಷ್ಟಿಯಿಂದ ತಿಳಿಸಿ ಹೇಳುತ್ತಾರೆ. ಈ ವರ್ಣನೆಗಳ ಅಪೂರ್ವತೆ, ಅಸ್ತಿತ್ವದ ಈ ಗ್ರಂಥಿ ಅಥವಾ ವೃತ್ತಗಳ ಅತಿಕ್ರಮಣ ಪದ್ಧತಿ ಮತ್ತು ಮೊದಲು ಅವತರಣಕ್ಕೆ ಕಾರಣವಾದ ಈಗ ಆರೋಹಣದಲ್ಲಿ ಸಹಾಯಕವಾಗುವ ಬೇರೆ ಬೇರೆ ಬಗೆಯ ಆನಂದ ಅನುಭವಗಳು, ಇವೆಲ್ಲ ಇದುವರೆಗೆ ಉಪಲಬ್ಧವಾದ ಯೋಗ ಸಾಹಿತ್ಯಕ್ಕೆ ಅಪರಿಚಿತವಾದಂತ ಒಂದು ನವೀನ ತಂತ್ರವಾಗಿದೆ. ಇದಿಷ್ಟು ಅಂಡರ್ಲೈನ್ ಮಾಡ್ಕೊಂಡ್ರಿ. ಈ ಇಂದ ತಂತ್ರವಾಗಿದೆ ಅಲ್ಲಿವರೆಗೂ ಅಂಡರ್ಲೈನ್ ಮಾಡ್ಕೊಂಡ್ರಿ. ಈ ಪುಸ್ತಕದಲ್ಲಿ ಏನೇನೆಲ್ಲ ಇದೆ? ವರ್ಣನೆಗಳ ಅಪೂರ್ವತೆ, ಅಸ್ತಿತ್ವದ ಈ ಗ್ರಂಥಿ ಅಥವಾ ವೃತ್ತಗಳ ಅತಿಕ್ರಮಣ ಪದ್ಧತಿ, ಆ ಗ್ರಂಥಿಯನ್ನು ದಾಟ್ ಹೋಗೋದು ಹೇಗೆ, ಮತ್ತು ಅವತರಣಕ್ಕೆ ಕಾರಣವಾಗಿ ಈಗ ಆರೋಹಣಕ್ಕೆ ಸಹಾಯಕವಾಗಿರುವ ಬೇರೆ ಬೇರೆ ಬಗೆಯ ಆನಂದದ ಅನುಭವಗಳು. ಸೊ ಅದು ಸೃಷ್ಟಿಯಾದಾಗ ನಮ್ಗೆ ಹೇಳಲಿಕ್ಕೆ ಅದು ಸಹಾಯ ಮಾಡಿತು. ಈಗ ನಾವು ಮೇಲೆ ಹೋಗ್ಬೇಕಾದ್ರೂ ಕೂಡ ಆ ಸೃಷ್ಟಿಯ ಒಂದು ಶಕ್ತಿಯ ಸಹಾಯವನ್ನು ಪಡಿತೀವಿ. ಇವೆಲ್ಲ ಇದುವರೆಗೆ ಉಪಲಬ್ಧವಾದ ಯೋಗ ಸಾಹಿತ್ಯದಲ್ಲಿ ಅಪರಿಚಿತವಾದ ಒಂದು ನವೀನ ತಂತ್ರವಾಗಿದೆ. ಇದೆಲ್ಲ ಯೋಗ ಸಾಹಿತ್ಯದಲ್ಲಿ ಇಷ್ಟು ಬಿಡಿಸಿ ಎಳೆಯಾಗಿ ಎಲ್ಲೂ ಹೇಳಿಲ್ಲ. ಈ ಪುಸ್ತಕದಲ್ಲಿ ಮಾತ್ರ ಮೊದಲ ಬಾರಿಗೆ ಬಾಬೂಜಿಯವರು ಪ್ರಕಟ ಮಾಡಿದ್ದಾರೆ. ಕೆಲವು ಉಪನಿಷತ್ತುಗಳಲ್ಲಿ ಗ್ರಂಥಿಗಳ ಹಾಗೂ ಸಪ್ತ ಭೂಮಿಕೆಗಳ ವರ್ಣನೆಗಳು ದೊರೆಯುವುದೇನೋ ನಿಜ. ಆದರೆ ಅವುಗಳ ಸ್ವರೂಪ, ಅಸ್ತಿತ್ವ ಹಾಗೂ ಜ್ಞಾನದ ಸ್ಥಿತಿ, ಇವುಗಳ ಮನೋವೈಜ್ಞಾನಿಕ ಉಪಪತ್ತಿ ನಮಗೆಲ್ಲಿಗೂ ದೊರೆಯುವುದು ಇಲ್ಲ. ಇದನ್ನ ಆನ್ಲೈನ್ ಮಾಡ್ಕೊಳ್ರಿ. ಉಪನಿಷತ್ತಲ್ಲಿ ಕೆಲವು ಭೂಮಿಕೆಗಳು ದೊರೆಯುತ್ತೆ, ಆದರೆ ಆ ಭೂಮಿಕೆಗಳ ವರ್ಣನೆ, ಅದರ ಸ್ವರೂಪ, ಅದರ ಅಸ್ತಿತ್ವ ಮತ್ತು ಅದರ ಜ್ಞಾನದ ಸ್ಥಿತಿ, ಈ 4 ನಮಗೆ ಉಪನಿಷತ್ತಲ್ಲಿ ಸಿಗೋದಿಲ್ಲ. ಶ್ರೀ ರಾಮಚಂದ್ರಜಿಯವರು 13 ಗ್ರಂಥಿಗಳ ವಿವರಣೆಯನ್ನು ಕೊಟ್ಟು ಅವುಗಳ ಮೇಲೆ ಅದ್ಭುತ ಬೆಳಕನ್ನು ಬೀರಿದ್ದಾರೆ. ಅವುಗಳನ್ನು ಛೇದಿಸದೆ ಸಡಿಲಗೊಳಿಸಿ ದಾಟಬೇಕು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ನಾವು ನಮ್ಮ ಸಿಸ್ಟಮ್ ನಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಗ್ರಂಥಿಗಳನ್ನ ಛೇದಿಸಲ್ಲ, ಅದನ್ನ ಸಡಿಲಗೊಳಿಸ್ತೀವಿ ಅಷ್ಟೇನೆ. ಹೆಂಗೆ ಅಂತಂದ್ರೆ ಒಂದು ದಾರ ಇದೆ ಅಂತ ಇಟ್ಕೊಳ್ರಿ, ದಾರದಲ್ಲಿ ಗಂಟು ಹಾಕಿರ್ತೀವಿ. ನಾವು ದಾರನ ಕಟ್ ಮಾಡಲ್ಲ, ಆ ಗಂಟನ್ನು ಕಟ್ ಮಾಡಲ್ಲ. ದಾರ ನಾವೇನ್ ಮಾಡ್ತೀವಿ, ಆ ಗಂಟನ್ನ ಬಿಡಿಸ್ತೀವಿ. ಇದು ನಾವು ಮಾಡ್ತಕ್ಕಂಥ ಕೆಲಸ. ಸೊ ನಮ್ಮ ಅಧ್ಯಾತ್ಮದಲ್ಲಿ ನಾವು ಗ್ರಂಥಿಯನ್ನ ಬಿಡಿಸ್ತೀವೇ ಹೊತ್ತು, ಆ ಗಂಟನ್ನು ಬಿಡಿಸ್ತೀವೇ ಹೊತ್ತು ಕೂಡ ಅದನ್ನ ಕಟ್ ಮಾಡ್ಲಿಕ್ಕೆ ಹೋಗಲ್ಲ. ಅವುಗಳನ್ನು ಛೇದಿಸದೆ ಅಂದ್ರೆ ಕಟ್ ಮಾಡೋದು, ಅದನ್ನು ಸಡಿಲಗೊಳಿಸಿ ದಾಟಬೇಕು. ಎಲ್ಲರಿಗಿಂತ ಮುಂದೆ ಹೋಗಿ ಅವರು ಜ್ಞಾನ ಭೂಮಿಕೆಗಳ ಆಚೆಗಿರುವ ಅಸ್ತಿತ್ವದ ಉಚ್ಚತರ ಘಟ್ಟಗಳನ್ನು ತೋರಿಸುತ್ತಾರೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಜ್ಞಾನದ ಭೂಮಿಕೆ ಇದೆಯಲ್ಲ, ಅದನ್ನೂ ದಾಟಿರತಕ್ಕಂಥ ಅಸ್ತಿತ್ವದ ಏನು ಸ್ತರಗಳಿದೆಯಲ್ಲ, ಉಚ್ಚತಮ ಘಟ್ಟಗಳು, ಅದನ್ನು ತೋರಿಸ್ತಾರೆ. ಜ್ಞಾನದ ಭೂಮಿಕೆಗಳನ್ನು ನಾವು ದಾಟಿ ಹೋಗ್ತೀವಿ, ಅಸ್ತಿತ್ವದ ಸ್ತರಗಳ ಮಟ್ಟಿಗೆ ಹೋಗ್ತೀವಿ. ಅವು ಮಾನವಿಗೆ ಪ್ರಾಪ್ತಿವಾಗಬಲ್ಲ ಸರ್ವೋತ್ಕೃಷ್ಟ ಸರ್ವಾತೀತ ಸ್ಥಿತಿಗಳಾಗಿವೆ. ಅದು ಜ್ಞಾನವನ್ನು ದಾಟಿರುತ್ತೆ, ಜ್ಞಾಪಕ ಇಟ್ಕೊಳ್ರಿ. ಆದರೆ ಆ ಘಟ್ಟದಲ್ಲಿ ಮನುಷ್ಯನ ಆತ್ಮವು ಮರ್ಥ್ಯವೆಂದು ಕರೆಯಬಹುದಾದ ಎಲ್ಲವನ್ನು ದಾಟಿ ಅಂತಿಮ ಅಸ್ತಿತ್ವವನ್ನು ಮುಟ್ಟಿರುವುದು. ಧ್ಯಾನದ ಮೂಲಕ ಪ್ರಾಪ್ತವಾಗುವ ಜ್ಞಾನದಿಂದ ಐತಿಹಾಸಿಕ ಪ್ರತಿಷ್ಠೆಯನ್ನು ಪಡೆದ ಕೆಲ ಶ್ರೇಷ್ಠತಮ ಸಂತರು ಮತ್ತು ಋಷಿಗಳು ತಮ್ಮ ಜೀವಿತಾವಧಿಯಲ್ಲಿ ಯಾವ ಘಟ್ಟವನ್ನು ಮುಟ್ಟಿದರೆಂಬುದನ್ನು ಕಂಡುಕೊಳ್ಳಬಹುದು. ಪ್ರತಿಯೊಬ್ಬನು ಅನ್ವೇಷಣೆ ಮಾಡಿ ಪ್ರವೇಶಿಸಲೆಂದು ಪ್ರತೀಕ್ಷೆ ಮಾಡುತ್ತಿರುವ ದಿವ್ಯಾನಂದವನ್ನು ಸ್ವತಃ ಪಡೆದು ತನ್ನಲ್ಲಿಯೇ ಪ್ರಮಾಣೀಕರಿಸಿ ನೋಡಬಹುದು. ಇದನ್ನ ಅಂಡರ್ಲೈನ್ ಮಾಡ್ಕೊಡ್ರಿ. ಪ್ರತಿಯೊಬ್ರು ಕೂಡ ನಾವು ಯಾಕೆ ಅಭ್ಯಾಸ ಮಾಡ್ಕೊಳ್ತಿದೀವಿ ಅಂದ್ರೆ, ಬಾಬೂಜಿಯವ್ರು ಏನ್ ಬರೆದಿದ್ದಾರಲ್ಲ, ಇದನ್ನೆಲ್ಲ ಕೂಡ ನಾವು ಕೂಡ ಅನುಭವಿಸಿ ಅದನ್ನ ಪ್ರಮಾಣೀಕರಿಸಬಹುದು. ಇದು ಯಾರೋ ಪುಸ್ತಕ ಬರೆದಿದ್ದಾರೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಲ್ಲ. ಬಾಬೂಜಿಯವರು ಬರೆದಿರ್ತಕ್ಕಂಥ ಅಭ್ಯಾಸವನ್ನು ನಾವು ಬರೆದಾಗ ಆ ಅಭ್ಯಾಸದಿಂದ ಈ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಅನುಭವಗಳೆಲ್ಲ ನಮಗೆ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಆ ಅನುಭವದಿಂದ ನಾವು ಅದನ್ನ ಪ್ರಮಾಣೀಕರಿಸಬಹುದು. ಯಾವ ಮಾನವ ಪ್ರೇಮವು ನಮಗೆ ತಿಳಿದಿರುವ ಎಲ್ಲವನ್ನೂ ಮೀರಿದೆಯೋ ಅಂತ ಸರ್ವಶ್ರೇಷ್ಠ ಸದ್ಗುರುವಿನ ಪ್ರಾಮಾಣಿಕ ಮಣಿಯನ್ನು ನಾವಿಲ್ಲಿ ಕಾಣುವೆವು. ಆಂತರಿಕ ಸಂಘರ್ಷದ ಈ ಪ್ರಪಂಚದಲ್ಲಿ ಕಲ್ಯಾಣಕ್ಕೋಸ್ಕರ ವ್ಯಕ್ತಿಯನ್ನು ಅಣಿಗೊಳಿಸದೆ ವಿಶ್ವ ಕಲ್ಯಾಣದ ಬರಿಯ ಕೂಗನ್ನೆಬ್ಬಿಸುವುದು ಸುಲಭ.
ಏಕೆಂದರೆ ವಿಶ್ವ ಸಮಸ್ಯೆಯು ವಸ್ತುತಃ ವ್ಯಕ್ತಿಯ ಸಮಸ್ಯೆ ಎಂಬುದು ಮಾತು ಎಂದೆಂದಿಗೂ ಸತ್ಯವಾದುದು. ಸೊ ನಾವು ವಿಶ್ವ ಶಾಂತಿ ತರಬೇಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಶಾಂತಿ ತರದಿರ ನಾವು ವಿಶ್ವ ಶಾಂತಿ ತರಲಿಕ್ಕೆ ಆಗಲ್ಲ. ಹಾಗಾಗಿ ವಿಶ್ವದ ಸಮಸ್ಯೆ ಅಂತಂದ್ರೆ ಅದು ಪ್ರತಿಯೊಬ್ಬ ವ್ಯಕ್ತಿಯ ಸಮಸ್ಯೆಯೇ ಆಯಿತು. ಸರ್ವ ಮುಕ್ತಿಯ ಬಗೆಗೆ ಮಾತನಾಡುವ ಜನರು ತಮ್ಮ ಸ್ವಂತ ಮುಕ್ತಿಗಾಗಿ ಕಿಂಚಿತ್ ಪ್ರಯತ್ನವೂ ಮಾಡುವುದಿಲ್ಲ. ಏಕೆಂದರೆ ಏಕಮುಕ್ತಿಯು ಲೋಕಮುಕ್ತಿಯ ಪ್ರಥಮ ಸೋಪಾನ ಎಂಬುದು ತೀರಾ ಸತ್ಯ. ಎಲ್ಲರೂ ಒಂದೇ ಕಾಲಕ್ಕೆ ಮುಕ್ತರಾಗಬೇಕೆನ್ನುವುದು ಅಪೇಕ್ಷಣೀಯವಾಗಿದ್ದರೂ ಅದರ ದೈವಿ ಸಂಭಾವ್ಯತೆ ತೀರಾ ಕಡಿಮೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಎಲ್ಲರೂ ಒಮ್ಮೆಲೆ ಮುಕ್ತಿ ಪಡೆಯಬೇಕು ಅಂತ ಅನ್ಕೊಂಡ್ರು ಕೂಡ ಅದು ದೈವದ ಒಂದು ನಿಯಮದ ಪ್ರಕಾರ ಹೋದ್ರೆ ಅದಾಗ್ತಕ್ಕಂಥ ಸಾಧ್ಯತೆ ಅತಿ ಕಡಿಮೆ. ಆದರೆ ಅದೇ ಪ್ರತಿಯೊಬ್ಬನು ಉನ್ನತಿಯನ್ನಾಗಲಿ ಪರಿವರ್ತನೆಯನ್ನಾಗಲಿ ಪರಾ ಮನೋದಶೆಯನ್ನಾಗಲಿ ಹೊಂದ ಬಯಸುವುದಾದರೆ ಇದೇ ಜನ್ಮದಲ್ಲಿ ಸಾಧ್ಯವಾಗಬಹುದು. ಸೊ ಇಲ್ಲಿ ನಮ್ಮ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ನಮ್ಗೆ ಏನೇನಾಗುತ್ತೆ? ಆಧ್ಯಾತ್ಮಿಕ ಉನ್ನತಿ ಬರುತ್ತೆ, ಪರಿವರ್ತನೆ ಆಗುತ್ತೆ, ಮತ್ತೆ ಪರಾ ಮನೋದಶೆ ಮನಸ್ಸನ್ನು ದಾಟಿ ಇರ್ತಕ್ಕಂಥ ಸ್ಥಿತಿ ಅಂದ್ರೆ ಪರಾಮನಸ್ಸು ಅಂದ್ರೆ ಭಗವಂತನ ಮನಸ್ಸು. ಆ ದಶೆಯನ್ನು ಕೂಡ ನಾವು ಈ ಜನ್ಮದಲ್ಲೇ ಬೇಕಾದ್ರೆ ಅನುಭವಿಸಬಹುದು. ಇಷ್ಟಾದರೂ ತನಗೆ ಕಾರಣ ತಿಳಿದಾಗಲಿ ತಿಳಿಯದೇ ಆಗಲಿ ತಾತ್ವಿಕ ಭಾವನಾತ್ಮಕ ಇಲ್ಲ ಭೌತಿಕ ಪ್ರವಂಚನೆಯಿಂದಾಗಿ ಪ್ರಯತ್ನವನ್ನು ಬಿಟ್ಟು ಬಿಡುವುದು ಸುಲಭವಾಗಿದೆ. ಅನಂತದ ಅನುಭವವನ್ನು ಜೀವನ ಸಮಸ್ಯೆಯ ಪರಿಹಾರವನ್ನು ವಾಸ್ತವವಾಗಿ ಪಡೆಯ ಬಯಸುವವರಿಗೆ ಈ ಹಲವು ಪುಟಗಳು ತುಂಬಾ ಉಪಯುಕ್ತವೂ ಸಹಾಯಕವೂ ಆಗುವು. ಈ ಅಧಿಕೃತ ವಚನಗಳಿಂದ ಅವರಿಗೆ ನಿಜವಾದ ಗುರುವಿನ ಆಶ್ರಯ ದೊರೆತು ಆತನ ಮೂಲಕ ಅವರು ಪರಮಪದದ ಅನ್ವೇಷಣೆ ಮಾಡುವರು. ಏಕೆಂದರೆ ನಿಜವಾದ ಗುರುವನ್ನು ಪಡೆಯುವುದು ತೀರ ಕಠಿಣವೆಂಬ ಮಾತು ಯಥಾರ್ಥವಾದುದು. ಆದರೆ ನಿಜವಾದ ಶಿಷ್ಯನು ದೊರೆಯುವುದು ಅಷ್ಟೇ ಕಠಿಣವೆಂದು ಉಪನಿಷತ್ ಮಾತಿನಲ್ಲಿ ಇದಕ್ಕೆ ಉತ್ತರ ರೂಪವಾಗಿ ನಾವು ಹೇಳಬಹುದು. ಗುರು ಪದಕ್ಕೆ ಎಲ್ಲಾ ರೀತಿಯಿಂದಲೂ ತೀರಾ ಯೋಗ್ಯರಾದವರೊಬ್ಬರನ್ನು ನಮ್ಮ ನಡುವೆ ಇರುವುದು ನಮ್ಮ ಸೌಭಾಗ್ಯವೇ ಸರಿ. ಅವರನ್ನು ಪರೀಕ್ಷಿಸಿ ಅವರಿಂದ ಸದುಪಯೋಗ ಪಡೆಯಬೇಕೆಂಬುದೇ ಅವರ ಆರ್ಥಿಕ ಅಪೇಕ್ಷೆ ಆಗಿದೆ. ಭಾರತವು ಅವರ ಸಹಾಯ ಪಡೆಯುವ ಯೋಗ್ಯತೆಯನ್ನು ಹೊಂದಲಿ. ಜನರ ನಡುವೆ ಅವರ ಇರುವಿಕೆಯಿಂದ ಮಾನವ ಕುಲವು ಲಾಭ ಹೊಂದುವಂತಾಗಲಿ. ಒಂದು ನಿಮಿಷ. ನಮ್ಮಲ್ಲಿ ಅನೇಕ ಜನರು ಉನ್ನತ ಜೀವನಕ್ಕಾಗಿ ಹಂಬಲಿಸುತ್ತಿದ್ದಾರೆ. ಅದರ ಜೊತೆಯಲ್ಲಿ ಅನೇಕ ಧ್ವನಿಗಳು, ಅನೇಕ ಸಿದ್ಧಾಂತಗಳು ಹಾಗೂ ಅಸಂಖ್ಯ ಆಕಾಂಕ್ಷೆಗಳು ಇರುವುದು ಕಂಡುಬರುತ್ತದೆ. ಕೇವಲ ಆಧ್ಯಾತ್ಮಿಕ ಪರಿಹಾರ ಒಂದೇ ನಿಜವಾದ ಪರಿಹಾರವಾಗಬಲ್ಲುದು ಸ್ಪಷ್ಟವಾಗಿದೆ. ನಿಜವಾದ ಆಧ್ಯಾತ್ಮ ಕಂಡು ಹಿಡಿಯದವರಾರು ಮಾನವತೆಯ ಪುನರುತ್ಥಾನದಲ್ಲಿ ವಸ್ತುತಃ ಸಹಾಯಕರಾಗಲಾರರು. ಪುನರ್ಘಟನೆಯಂತೂ ದೂರದ ಮಾತೇ ಆಯಿತು. ಆದುದರಿಂದ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಹ ಕೇಳಬರುತ್ತಿರುವ ಮಾನವತಾವಾದ, ಜೀವಕಾರುಣ್ಯವಾದ ಮುಂತಾದ ಕೆಳಮಟ್ಟದ ಧ್ವನಿಗಳು ಆಧ್ಯಾತ್ಮದ ಅಭ್ಯಾಸ ಸ್ತರಗಳಾಗಿದ್ದು ಆಧ್ಯಾತ್ಮದ ಅಭಿವ್ಯಂಜಕಗಳೇ ಹೊರತು ಸ್ವಯಂ ಆಧ್ಯಾತ್ಮವಲ್ಲ. ನಾವು ಯಾವ ಕಲಬೆರಕೆಯೂ ಇಲ್ಲದೆ ವಾಸ್ತವಿಕ ಆಧ್ಯಾತ್ಮದತ್ತ ಸಾಗಬೇಕಾಗಿದೆ. ಏಕೆಂದರೆ ಇಂದಿನ ಯುಗವು ಹಿಂದಿನ ಯುಗಗಳಿಗಿಂತ ಹೆಚ್ಚು ತೊಡಕಿನದ್ದಾಗಿದ್ದು ಜಗತ್ತಿನಾದ್ಯಂತ ಮಾನವನ ಎಲ್ಲಾ ವೃತ್ತಿಗಳು ಪೂರ್ಣ ರೂಪಾಂತರದ ಅಗತ್ಯವಿದೆ. ನಿಜವಾದಂತ ಅಧ್ಯಾತ್ಮವೇ ಜಗತ್ತಿನಲ್ಲಿ ನಿಜವಾದ ಐಕ್ಯವನ್ನು ಸಾಧಿಸಬಲ್ಲದು. ಉಳಿದೆಲ್ಲ ಅಂತಾರಾಷ್ಟ್ರೀಯ ಹಾಗೂ ಅಂತರ್ಜನಾಂಗದ ಸಹಕಾರೋದ್ಯಮಗಳು ಮಾನವ ಸಮಸ್ಯೆಯ ಅಂತರಾಳವನ್ನು ಎಂದಿಗೂ ಮುಟ್ಟಲಾರವು. ಆದುದರಿಂದ ವಾಸ್ತವಿಕ ಹಾಗೂ ಅಂತಿಮ ವಸ್ತುವನ್ನೇ ಹೊಂದಲು ಯತ್ನಿಸುವುದು ಗಂಭೀರ ಪ್ರಕೃತಿಯ ಜನರ ಕರ್ತವ್ಯವಾಗಿದೆ. ಹಾಗೆಂದು ನಾವು ಮನುಷ್ಯರನ್ನು ಕೇವಲ ಆದಿಯ ಮತ್ತು ಮೂಲ ವಸ್ತುವಿನಲ್ಲಿ ರೂಪಾಂತರಗೊಳಿಸಿ ಅನುಭವವು ಅದರಲ್ಲಿಯೇ ವಿಲೀನಗೊಳಿಸ ಬಯಸುವುದು ತಿಳಿಯಬಾರದು. ತದ್ವಿರುದ್ಧವಾಗಿ ಪ್ರತಿಯೊಬ್ಬನು ಅಂತಿಮ ಸ್ಥಿತಿಯ ಅನುಭವ ಜ್ಞಾನಗಳನ್ನು ಮರಳಿ ಹೊಂದುವವರೆಗೆ ಸರ್ವ ಮುಕ್ತಿಯು ಸಾಧ್ಯವಿಲ್ಲ. ಮುಕ್ತಿ ಪಡೆದ ನಂತರ ವ್ಯಕ್ತಿಯಲ್ಲಿ ಸೃಷ್ಟಿ ಕಿರಣವು ನಂದಿ ಹೋಗಿ ಪ್ರಪಂಚವು ಬಡವಾಗುವುದೆಂದು ದೇವರು ಲೀಲಾಕಿರಣ ರಹಿತನಾಗಿರುವುದೆಂದು ಇದರ ಅರ್ಥವಲ್ಲ. ನಾವು ಅಂತಿಮ ಸ್ಥಿತಿಯನ್ನು ತಲುಪಿದ ಮೇಲೂ ಭಗವಂತನ ಈ ಸೃಷ್ಟಿಯಲ್ಲಿ ನಮ್ಮ ಪಾತ್ರವನ್ನು ನಾವು ನಿರ್ವಹಿಸ್ತೀವಿ. ಅದೇ ನಿಜವಾದಂತ ಜ್ಞಾನ. ಭಗವಂತನ ಸೃಷ್ಟಿಯಿಂದ ನಮ್ಮನ್ನು ನಾವು ಹಿಂದಕ್ಕೆ ಸೆಳೆದುಕೊಂಡ್ಬಿಡಲ್ಲ. ನಾವೇನ್ ಮಾಡ್ತೀವಿ? ಅಂತಿಮ ಪದದ ಅನುಭವ ಆದ್ಮೇಲೆ ಆ ಜ್ಞಾನವನ್ನು ಪಡ್ಕೊಂಡ್ಮೇಲೆ ಭಗವಂತನ ಈ ಏನ್ ಸೃಷ್ಟಿ ಇದೆ ಆ ಸೃಷ್ಟಿಯಲ್ಲಿ ನಾವು ನಮ್ಮ ಪಾತ್ರವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತೀವಿ. ಆದುದರಿಂದ ಶ್ರೀರಾಮಚಂದ್ರಜಿ ಅವರು ವ್ಯಕ್ತಿಯ ಪರಿಪೂರ್ಣತೆ ಮತ್ತು ಸಾಕ್ಷಾತ್ಕಾರದ ಬಗೆಗೆ ಆತುರ ಭಾವದಿಂದ ಪ್ರೇರಿತರಾಗಿ ಈ ಪುಸ್ತಕವನ್ನು ಪ್ರಪಂಚಕ್ಕೆ
ಕೈಗೆ ಕೊಟ್ಟಿದ್ದಾರೆ. ಯುಗ ಯುಗಗಳ ಅಭಿಲಾಷೆಯ ಪರಿಪೂರ್ಣತೆಯನ್ನು ಕಾಣಲು ಅವರು ಬಹುಕಾಲ ಬಾಳಲಿ. ಡಾಕ್ಟರ್ ಕೆ.ಸಿ. ವರದಾಚಾರಿ, ವೆಂಕಟೇಶ್ವರ ವಿಶ್ವವಿದ್ಯಾಲಯ, ತಿರುಪತಿ. ಇಲ್ಲಿಗೆ ಇವೆರಡೂ ಕೂಡ ಮುಗಿತು. ಇದರಲ್ಲಿ ಏನಾದ್ರು ಪ್ರಶ್ನೆಗಳಿತ್ತು ಅಂತಂದ್ರೆ ಕೇಳಬಹುದು. ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ರಿ. ಸ್ವಲ್ಪ ಇವರೇನು ಬ್ರದರ್, ಏಕಮುಕ್ತಿಯು ಲೋಕಮುಕ್ತಿಯ ಪ್ರಥಮ ಸೋಪಾನ, ಅದು ಒಂಚೂರು ಎಕ್ಸ್ಪ್ಲೇನ್ ಮಾಡಿ ಬ್ರದರ್, ಏನು ಅದು ಅಂತ. ಲೋಕಮುಕ್ತಿ ಅಂತಂದ್ರೆ ಸೃಷ್ಟಿಯಲ್ಲಿ ಆಗಿರ್ತಕ್ಕಂಥ ಎಲ್ಲವೂ ಮುಕ್ತಿಗೆ ಹೋಗೋದು. ಏಕಮುಕ್ತಿ, ಸಾಮೂಹಿಕ ಮುಕ್ತಿ ಮತ್ತು ಲೋಕಮುಕ್ತಿ, 3 ಪದಗಳುಂಟು. ಏಕಮುಕ್ತಿ ಅಂತಂದ್ರೆ ವ್ಯಕ್ತಿ ತನ್ನನ್ನು ತಾನು ಮುಕ್ತಿ ಸ್ಥಿತಿಗೆ ಏರಿಸ್ಕೊಳ್ಳೋದು. ಸಾಮೂಹಿಕ ಮುಕ್ತಿ ಅಂತಂದ್ರೆ ಒಂದು ಇಡೀ ಗ್ರೂಪ್ ಅಥವಾ ಒಂದು ಇಡೀ ಜನಾಂಗ, ಒಂದು ಇಡೀ ಗುಂಪು ಮುಕ್ತಿಯ ಕಡೆಗೆ ದಾಪುಗಾಲು ಹಾಕೋದು ಏಕಕಾಲದಲ್ಲಿ, ಅದು ಸಾಮೂಹಿಕ ಮುಕ್ತಿ. ಲೋಕಮುಕ್ತಿ ಅಂತಂದ್ರೆ ಸೃಷ್ಟಿಯಲ್ಲಿ ಬಂದಿರತಕ್ಕಂಥ ಎಲ್ಲ ವಸ್ತುಗಳು ಕೂಡ ಮುಕ್ತಿಯೆಡೆಗೆ ದಾಪುಗಾಲು ಹಾಕೋದು ಅಥವಾ ಪ್ರಯಾಣ ಬೆಳೆಸೋದು. ಇಲ್ಲಿ ಏನ್ ಬರಿತಾ ಇದ್ದಾರೆ ಅಂದ್ರೆ, ನೀವು ಲೋಕಮುಕ್ತಿಗಾಗಿ ಪ್ರಯತ್ನ ಪಡಬೇಕು ಅಂತಂದ್ರೆ ಅಥವಾ ಸಾರ್ವತ್ರಿಕವಾಗಿ ಮುಕ್ತಿಗೆ ಪ್ರಯತ್ನ ಪಡಬೇಕು, ಒಂದು ಗುಂಪಿಗೆ ಒಂದು ಜನಾಂಗಕ್ಕೆ ಮುಕ್ತಿ ಕೊಡ್ಬೇಕಂತಂದ್ರೆ ಮೊದಲು ನಿಮ್ಮ ಮುಕ್ತಿಯನ್ನು ನೀವು ಗಳಿಸ್ಕೋಬೇಕು. ಅದನ್ನು ನಾವು ಏಕಮುಕ್ತಿ ಅಂತ ಕರಿತೀವಿ. ಆ ವ್ಯಕ್ತಿ ತನಗೆ ತಾನು ಮುಕ್ತಿ ಗಳಿಸ್ಕೊಳ್ತೀರಾ ಬೇರೆಯವ್ರಿಗೆ ಮುಕ್ತಿಯನ್ನು ಕರುಣಿಸ್ಲಿಕ್ಕಾಗ್ಲಿ ಅಥವಾ ಬೇರೆಯವ್ರಿಗೆ ಮುಕ್ತಿ ಬಗೆಗೆ ಅವ್ರಿಗೆ ದಾರಿ ತೋರದಾಗ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಲೋಕಮುಕ್ತಿಗಾಗ್ಲಿ ಅಥವಾ ಸಾಮೂಹಿಕ ಮುಕ್ತಿ ಅಥವಾ ಒಂದು ಗುಂಪು ಜನಾಂಗದ ಮುಕ್ತಿ ಮಾಡಬೇಕಾದ್ರೆ ಮೊದಲು ಅವರು ತಮ್ಮ ವೈಯಕ್ತಿಕ ಮುಕ್ತಿಯನ್ನು ಸಾಧನೆ ಮಾಡ್ಕೊಂಡಿರ್ಬೇಕು. ವೈಯಕ್ತಿಕ ಮುಕ್ತಿಯ ಆಧಾರದ ಮೇಲೆ ಲೋಕಮುಕ್ತಿ ಮತ್ತು ಸಾಮೂಹಿಕ ಮುಕ್ತಿ ಸಾಧ್ಯವಿದೆ. ಆದ್ರೆ ವೈಯಕ್ತಿಕವಾಗಿ ಮುಕ್ತಿನೇ ಆಗಿಲ್ಲದೆ ಇದ್ರೆ ಲೋಕಮುಕ್ತಿ ಮತ್ತು ಸಾಮೂಹಿಕ ಮುಕ್ತಿ ಸಾಧ್ಯವಿಲ್ಲ. ಇನ್ನೊಂದೇನ್ ಬರೀತಾರೆ ಅಂದ್ರೆ, ಸಾಮೂಹಿಕ ಮುಕ್ತಿಗಾಗಿ ನಾವು ಆಶಿಸಬಹುದು, ಆದ್ರೆ ಭಗವಂತನ ಸೃಷ್ಟಿಯಲ್ಲಿ ಅದು ಆಗುವಂತ ಸಾಧ್ಯತೆ ಅತಿ ಕಡಿಮೆ ಅಂತ ಬರೀತಾ ಇದ್ದಾರೆ ಅವರು. ಸ್ವಲ್ಪ ವರದಾಚಾರ್ಯ ಅವರು ಏನ್ ಬರೆದಿದ್ದಾರಲ್ಲ ಅದು ಸಾಕಷ್ಟು ಸ್ವಲ್ಪ ಮಟ್ಟಿಗೆ ಕ್ಲಿಷ್ಟವಾಗಿದೆ. ಅವರು ಬರೆದಿರ್ತಕ್ಕಂಥದ್ದು ಆ ಕನ್ನಡ ಇದೆಯಲ್ಲ, ತುಂಬಾ ಹೈಯರ್ ಕನ್ನಡ, ಉತ್ಕೃಷ್ಟವಾದಂತ ಕನ್ನಡ, ಉನ್ನತ ಕನ್ನಡ. ಸ್ವಲ್ಪ ಮಟ್ಟಿಗೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ತಕ್ಕ ಮಟ್ಟಿಗೆ ನಾವು ಕನ್ನಡದಲ್ಲಿ ವಿಶೇಷವಾದಂತ ಪರಿಣಿತಿ ಹೊಂದಿದ್ರೆ ಮಾತ್ರ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇದರ ಆ ಪದಗುಚ್ಛ ಇದೆಯಲ್ಲ ಬಹಳ ಕಷ್ಟ ಅದನ್ನ ಅರ್ಥ ಮಾಡ್ಕೊಳ್ಳೋದು. ತೊಂದರೆ ಇಲ್ಲ, ಇನ್ನೇನು ಪ್ರಶ್ನೆಗಳಿದ್ರೆ ಕೇಳಿ. ಸೊ ಎಲ್ರೂ ಕೂಡ ವರ್ಲ್ಡ್ ಪೀಸ್ ಮಾಡಬೇಕು, ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಎಲ್ಲರೂ ಭಾಷಣ ಮಾಡ್ತಾರೆ. ವರ್ಲ್ಡ್ ಪೀಸ್ ಕಾನ್ಫರೆನ್ಸ್ ಅಂತಾನೂ ಮಾಡ್ತಾರೆ. ವಿಶ್ವದಲ್ಲಿ ಶಾಂತಿ ನೆಲೆಸ್ಬೇಕಂತಂದ್ರೆ ವಿಶ್ವದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಶಾಂತಿ ನೆಲೆಸಿದ್ರಷ್ಟೇ ವಿಶ್ವ ಶಾಂತಿ ಬರೋದು. ಪ್ರತಿಯೊಬ್ಬರ ಮನುಷ್ಯನ ಹೃದಯ ಪ್ರಕ್ಷುಬ್ಧವಾಗಿದ್ದರೆ ವಿಶ್ವಶಾಂತಿ ಬರ್ಲಿಕ್ಕೆ ಎಲ್ಲಿ ಸಾಧ್ಯತೆ ಇದೆ? ಅದನ್ನು ಕೂಡ ಒತ್ತಿ ಹೇಳ್ತಿದ್ದಾರೆ. ಅದೇ ರೀತಿಯಾಗಿ ವಿಶ್ವ ಮುಕ್ತಿ ಆಗ್ಬೇಕು ಅಂತಂದ್ರೆ ಪ್ರತಿಯೊಬ್ಬರೂ ಕೂಡ ಮುಕ್ತಿಯ ಕಡೆಗೆ ದಾಪುಗಾಲು ಹಾಕಿದಾಗ ವಿಶ್ವ ಮುಕ್ತಿ ಆಗ್ಲಿಕ್ಕೆ ಸಾಧ್ಯ ಉಂಟು. ಇದರೆಲ್ಲ ಆಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಮ್ಮ ಹೃದಯದಲ್ಲಿ, ನಮ್ಮ ಸಂಸ್ಥೆನಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಒಂದು ಹೃದಯದಿಂದ ಮತ್ತೊಂದು ಹೃದಯನ ಮಾರ್ಪಾಡು ಮಾಡ್ತೀವಿ. ಒಂದು ಹೃದಯ ಮತ್ತೊಂದು ಹೃದಯನ ತಯಾರು ಮಾಡುತ್ತೆ. ಇದೇ ನಾವು ಮಾಡ್ತಕ್ಕಂಥ ಕೆಲಸ. ಸೊ ಅದಕ್ಕೆ ನಮ್ದು ಹೃದಯದಿಂದ ಹೃದಯದಲ್ಲಿ ನಡೀತಕ್ಕಂಥ ಕೆಲಸ. ಗೊತ್ತಾಯ್ತಾ? ಆಯ್ತು, ಇನ್ನೇನ ಪ್ರಶ್ನೆ ಇದೆಯಾ? 276ರಲ್ಲಿ ಬ್ರದರ್, ಅವುಗಳ ಸ್ವರೂಪ, ಅಸ್ತಿತ್ವ ಹಾಗೂ ಜ್ಞಾನಸ್ಥಿತಿ ಇವುಗಳ ಮನೋವೈಜ್ಞಾನಿಕ ಉಪಪತ್ತಿ ನಮಗೆಲ್ಲಿಯೂ ದೊರೆಯುವುದಿಲ್ಲ ಅಂತ ಹೇಳಿದ್ದಾರೆ ಅಲ್ಲ. ಉಪಪತ್ತಿ ಅಂತಂದ್ರೆ ಒಂದು ನಿಘಂಟು ತರ, ಒಂದು ಪುಸ್ತಕ ತರ, ಒಂದು ಕಡೆ ಬರ್ದಿರ್ತಕ್ಕಂಥ ಎಲ್ಲ ವಿಷಯನ ಒಂದ್ ಕಡೆ ಕ್ರೋಢೀಕರಿಸಿ ಜೋಡಿಸಿದಾಗ ಅದನ್ನ ಉಪಪತ್ತಿ ಅಂತ ಕರಿತೀವಿ. ಒಂದು ವಿಚಾರದ ಬಗ್ಗೆ ಅದ್ರ ಬಗೆಗೆ ಇರತಕ್ಕಂಥ ಎಲ್ಲ ಬೇರೆ ಬೇರೆ ಏನು ವಿಷಯಗಳೇನಿದೆ ಅದನ್ನೆಲ್ಲ ಕ್ರೋಢೀಕರಿಸಿ ಒಂದ್ ಕಡೆ ಜೋಡಣೆ ಮಾಡ್ತು ಅಂತಂದ್ರೆ ಅದನ್ನ ಉಪಪತ್ತಿ ಅಂತ ಬರಿತೀವಿ. ಉಪಪತ್ತಿ ಅಂತ ಬಂದಾಗ ಆ ವಿಷಯನೆಲ್ಲ ನಾವು ಬೇರೆ ಬೇರೆ ಕಡೆಯಿಂದ ತಗೊಳ್ತೀವಿ, ಅದಕ್ಕೊಂದು ಸ್ವರೂಪ ಕೊಡ್ತೀವಿ, ಅದಕ್ಕೊಂದು ರೀತಿ ನೀತಿ ಕೊಡ್ತೀವಿ, ಅದನ್ನ ನಾವು ಉಪಪತ್ತಿ ಅಂತ ಕರಿತೀವಿ. ಈಗ ಬೇರೆ ಬೇರೆ ಪುಸ್ತಕಗಳಿಂದ
ಜ್ಞಾನವನ್ನು ತಗೋಬಹುದು, ಬೇರೆ ಬೇರೆ ಅನುಭವಗಳಿಂದ ಜ್ಞಾನವನ್ನು ತಗೋಬಹುದು. ಎಲ್ಲವನ್ನೂ ತಗೊಂಡು ಅದಕ್ಕೊಂದು ಸ್ವರೂಪ ಕೊಡ್ತೀವಿ. ಕೆಳಸ್ತರದ ಜ್ಞಾನದಿಂದ ಮೇಲಿನ ಸ್ತರದ ಜ್ಞಾನದ ಅನುಭವಗಳು ಹೇಗಾಗತ್ತೆ ಅಂತ ಅದಕ್ಕೊಂದು ರೂಪ ಕೊಡ್ತೀವಿ. ಇದಕ್ಕೆ ನಾವು ಉಪಪತ್ತಿ ಅಂತ ಕರಿತೀವಿ. ಈಗ ನೋಡ್ರಿ, ನಮ್ಮ ಪ್ರಯಾಣ ಏನಿದೆಯಲ್ಲ, ಆಧ್ಯಾತ್ಮಿಕ ಪ್ರಯಾಣ, ಒಂದು ಗ್ರಂಥಿ ಆದ್ಮೇಲೆ ಮತ್ತೊಂದು ಗ್ರಂಥಿಗೆ ಹೋಗ್ತೀವಿ. ಇದು ನಮ್ಮ ಪ್ರಯಾಣ. ನಾವು ನೇರವಾಗಿ 1ನೇ ಗ್ರಂಥಿಯಿಂದ 6ನೇ ಗ್ರಂಥಿಗೆ ಯಾರು ಜಂಪ್ ಆಗಲ್ಲ. ಅಂದ್ರೆ ಪ್ರತಿಯೊಂದು ಗ್ರಂಥಿನಲ್ಲೂ ಆಗ್ತಕ್ಕಂಥ ಅನುಭವಗಳೇನು, ಯಾವ ಅನುಭವ ಆದ್ಮೇಲೆ ಯಾವ ಅನುಭವ ಬರುತ್ತೆ, ಇವೆಲ್ಲವನ್ನೂ ಕೂಡ ಒಂದು ರೀತಿಯಾದಂತ ಅದಕ್ಕೆ ಏನಂತೀರಾ ನೀವು, ಸೀಕ್ವೆನ್ಸ್. ಕನ್ನಡದ ಏನ್ ಹೇಳ್ತಾರೆ ಸೀಕ್ವೆನ್ಸ್ಗೆ? ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಅದನ್ನ ಗಣನೆಗೆ ತಗೊಂಡು ಅದನ್ನ ನಾವು ಸರಿಯಾದಂತ ರೀತಿಯಲ್ಲಿ ಕ್ರೋಢೀಕರಿಸಿದಾಗ ಅದನ್ನ ನಾವು ಉಪಪತ್ತಿ ಅಂತ ಕರಿತೇವೆ. ಈಗ ದಾಜಿಯವರು ಪುಸ್ತಕ ಏನ್ ಬರೆದಿದ್ದಾರಲ್ಲ, ಸ್ಪಿರಿಚುವಲ್ ಅನಾಟಮಿ, ಅದನ್ನು ಒಂದು ಉಪಪತ್ತಿ ಅಂತ ಕರಿಬಹುದು. ದಾಜಿಯವರು ಏನ್ ಮಾಡಿದ್ದಾರೆ, ಅವರ ಅನುಭವ, ಬಾಬುಜಿಯವರು ಏನೇನೆಲ್ಲ ಬರೆದಿದ್ದಾರೆ, ಲಾಲಾಜಿಯವರು ಏನೇನೆಲ್ಲ ಬರೆದಿದ್ದಾರೆ, ಚಾರಿಜಿಯವರು ಏನೇನೆಲ್ಲ ಬರೆದಿದ್ದಾರೆ, ಎಲ್ಲ ಪುಸ್ತಕಗಳಿಂದ ಆಯ್ದು ಅವರ ಅನುಭವವನ್ನು ಅದರಲ್ಲಿ ಸೇರಿಸಿ ಸ್ಪಿರಿಚುವಲ್ ಅನಾಟಮಿ ಅನ್ನೋ ಪುಸ್ತಕನ ಪ್ರಕಟ ಮಾಡಿದ್ದಾರೆ. ಅದರಲ್ಲಿ ಬಾಬುಜಿಯವರು ಏನೇನೆಲ್ಲ ಬರೆದಿದ್ದಾರೆ, ಲಾಲಾಜಿಯವರು ಏನೆಲ್ಲ ಬರೆದಿದ್ದಾರೆ, ಅದ್ರ ಮೇಲೆ ಹೆಚ್ಚಿನ ಬೆಳಕನ್ನು ಚೆಲ್ಲಿದ್ದಾರೆ. ಸಾಮಾನ್ಯ ಸ್ತರದ ಭಾಷೆಯಲ್ಲಿ ಹೆಚ್ಚಿನ ಬೆಳಕನ್ನು ಚೆಲ್ಲಿದ್ದಾರೆ. ಸೊ ದಟ್ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಗೂ ಅಭ್ಯಾಸಿಗೂ ಕೂಡ ಅದು ಮನದಟ್ಟಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಬೆಳಕನ್ನು ಚೆಲ್ಲಿದ್ದಾರೆ. ಸರಿ, ಸರಿ. ಹಾಗಾದ್ರೆ ಇನ್ನೇನು ಪ್ರಶ್ನೆ ಇದೆಯಾ? ಏನಿಲ್ಲ ಅಂದ್ರೆ ಮುಂದುವರಿಯೋಣ. ಈಗ ಜ್ಞಾನ ಪ್ರಕರಣ. ಸೃಷ್ಟಿ ನಿರ್ಮಾಣದ ಸಮಯ ಬಂದಾಗ ಸಿದ್ಧತೆಗಳು ಆಗತೊಡಗಿದವು, ಧಾರೆಗಳು ಪ್ರವಹಿಸತೊಡಗಿದವು, ಕಂಪನ ಹುಟ್ಟಿತು, ತೊಡಕುಗಳು ಬೀಳತೊಡಗಿದವು, ವೇಗವು ಹುಟ್ಟಿಕೊಂಡಿತು, ಮಂಥನ ಕಾರ್ಯವು ಆರಂಭವಾಯಿತು, ಕ್ರಿಯೆ ಪ್ರತಿಕ್ರಿಯೆಗಳು ಉಂಟಾಗತೊಡಗಿದವು. ಈ ಕ್ರಮವು ಬಹುದಿನಗಳವರೆಗೆ ನಡೆಯಲು ವಸ್ತುಗಳು ವ್ಯಕ್ತವಾಗಲು ಆರಂಭಿಸಿದವು. ಸೃಷ್ಟಿಯ ರಚನೆ ಆಗತೊಡಗಿತು. ಜಡ ಚೇತನ ಸಮುದಾಯದ ಉತ್ಪನ್ನವಾಗತೊಡಗಿತು. ಮೆಲ್ಲ ಮೆಲ್ಲನೆ ಎಲ್ಲ ವಸ್ತುಗಳು ಪ್ರಕಾಶಕ್ಕೆ ಬಂದವು. ಪ್ರಪಂಚವು ರಚಿತವಾಯಿತು. ಗತಿಶೀಲತೆಯು ಆರಂಭವಾಗಿ ಎಲ್ಲಿಯವರೆಗೆ ಮುಂದುವರಿಯುತ್ತೆಂದರೆ ಅದರ ಮೂಲದಲ್ಲಿದ್ದ ಗತಿಹೀನತೆ ವಿಚಾರವು ತರಂಗಿತವಾಗತೊಡಗಿತು. ಈಗ ಸೃಷ್ಟಿ ಆದಾಗ ಏನಾಗುತ್ತೆ, ಸಾಕಷ್ಟು ಗತಿಶೀಲತೆ ನೋಡ್ತೀವಿ, ಸಾಕಷ್ಟು ಆಕ್ಟಿವಿಟಿ ನೋಡ್ತೀವಿ. ಗತಿಶೀಲತೆ ಅಂದ್ರೆ ಆಕ್ಟಿವಿಟಿ. ಆ ಆಕ್ಟಿವಿಟಿಗಳಿಗೆ ನಮ್ಮ ಗಮನ ಹರಿದಾಗ, ಯಾಕಂದ್ರೆ ಸೃಷ್ಟಿನಲ್ಲಿ ಯಾವಾಗ್ಲೂ ಏನೋ ಒಂದು ಆಗ್ತಾನೆ ಇರುತ್ತೆ, ನಮ್ಮ ಗಮನ ಯಾವಾಗ್ಲೂ ಎಲ್ಲಿ ಏನ್ ಆಗ್ತಾ ಇದೆ ಅದ್ರ ಕಡೆಗೆ ನಮ್ಮ ಗಮನ ಹೋಗುತ್ತೆ. ಆದ್ರೆ ಎಲ್ಲಿ ಆಕ್ಟಿವಿಟಿ ಇರುತ್ತೋ, ಗತಿಶೀಲತೆ ಇರುತ್ತೋ, ಅದರ ಹಿಂದಿಗೆ ಗತಿಶೀಲ ರಹಿತವಾದಂತ ಸ್ಥಿತಿ ಕೂಡ ಇರುತ್ತೆ. ಆದ್ರೆ ನಾವು ಯಾವಾಗ್ಲೂ ಗತಿಶೀಲತೆ ಕಡೆಗೆ ನಮ್ಮ ಗಮನ ಕೊಟ್ಟಾಗ ಆ ಗತಿಹೀನ ರಹಿತವಾದಂತ ಸ್ಥಿತಿ ಬಗ್ಗೆ ನಮ್ಮ ಮನಸ್ಸು ಅದ್ರ ಗಮನ ಕೊಡಲ್ಲ. ಈಗ ಅದು ಮರೆಯಾಗ್ಬಿಟ್ಟಿತ್ತು. ಇದೇ ದರ್ಶನಶಾಸ್ತ್ರದ ಆಧಾರವಾಯಿತು. ಈಗ ಎಲ್ಲವೂ ಗತಿಶೀಲವಾಗಿರೋದನ್ನೇ ನಾವು ಕಾಣ್ತೀವಿ. ದರ್ಶನಶಾಸ್ತ್ರ ಯಾಕೆ ಬೇಕಂತಂದ್ರೆ ಗತಿಹೀನ ರಹಿತವಾದಂತ ಸ್ಥಿತಿ ಯಾವ್ದಿದೆಯಲ್ಲ, ಗತಿರಹಿತ ಸ್ಥಿತಿ ಯಾವ್ದಿದೆಯಲ್ಲ, ಅದರ ಬಗ್ಗೆ ಬೆಳಕು ಚೆಲ್ಲೋದು ತತ್ವಜ್ಞಾನದ ಆಧಾರ. ಈಗ ಆ ದರ್ಶನಕ್ಕೆ ಆಧಾರ ಸಿಕ್ಕದಂಗಾಯ್ತು. ಯಾವ ರೀತಿ ದರ್ಶನ ಹುಟ್ಲಿಕ್ಕೆ ಶುರು ಆಯ್ತು? ಬುದ್ಧಿಯಿಂದ ಮೊದಲು ಶುರು ಆಯ್ತು. ಬುದ್ಧಿಯ ಓಟಾಡೋದು ಇಲ್ಲಿಂದಲೇ ಆರಂಭವಾಗುವುದು. ತನಗಿಂತ ಮೇಲಿನ ವಸ್ತುವಿನ ಶೋಧವು ಇಲ್ಲಿಂದಲೇ ಆರಂಭವಾಯಿತು. ಅರ್ಥಾತ್ ಧರ್ಮದ ತಳಪಾಯ ಬಿದ್ದಿತು. ಧರ್ಮದ ತಳಪಾಯ ಯಾಕೆ ಬಿತ್ತು ಅಂತಂದ್ರೆ, ನಾವು ಗತಿಶೀಲವಾಗಿರ್ತಕ್ಕಂಥ ವಿಚಾರಗಳ ಕಡೆಗೆ ಗಮನ ಕೊಡದಿರ ಗತಿರಹಿತವಾದಂತ ಸ್ಥಿತಿಗಳಿಗೆ ಗಮನ ಕೊಡ್ಲಿಕ್ಕೆ ನಾವು ಮೊದಲು ಮಾಡಿದಾಗ ಅದಕ್ಕೆ ಒಂದು ಧರ್ಮದ ತಳಪಾಯ ಸಿಕ್ತು. ಗತಿಶೀಲತೆ ಅಂತೂ ನಮ್ಮಲ್ಲಿ ಇದ್ದೇ ಇದೆ ಮತ್ತು ಈಗ ನಾವು ಅದರ ಅನಸ್ತಿತ್ವವನ್ನು ಕುರಿತು ವಿಚಾರ ಮಾಡತೊಡಗಿದೆವು. ಹಾಗಾದ್ರೆ ಯಾವ ಸ್ಥಿತಿನಲ್ಲಿ ಗತಿರಹಿತವಾಗಿ ನಾವು ಇರ್ತೀವಿ ಅದ್ರ ಬಗ್ಗೆ ನಾವು ಬುದ್ಧಿಯಿಂದ ವಿಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಅನಸ್ತಿತ್ವದ ವಿಷಯವಾಗಿ ಆಲೋಚನೆ ಮಾಡಿದಾಗ ಅದಕ್ಕಿಂತ ಮೊದಲ ವಸ್ತು ಅರ್ಥಾತ್ ಗತಿಹೀನತೆಯ ತಿಳುವಳಿಕೆ ಆಯಿತು. ಈ ಪ್ರಕಾರ ಗತಿಶೀಲತೆಯು ನಮಗೆ ಅದಕ್ಕಿಂತ ಮೊದಲಿನ ದಶೆ ಎಂದರೆ ಗತಿಹೀನತೆಯ ಸಮಾಚಾರ ಕೊಟ್ಟಿತು ಮತ್ತು ಗತಿಹೀನತೆಯೇ ನಮಗೆ ಗತಿಶೀಲತೆಯ ಅರ್ಥವನ್ನು ತಿಳಿಸಿತು. ಎರಡು ಒಂದಕ್ಕೊಂದು ಪೂರಕವಾಗಿ ನಮ್ಮ ಮನಸ್ಸಿಗೆ ಹೊಳಿತು. ಗತಿಶೀಲತೆ ಬಗ್ಗೆ ಯೋಚನೆ ಮಾಡಿದಾಗ ಗತಿಹೀನತೆ ಬಗ್ಗೆ ನಮಗೆ ಒಂಚೂರು ಮನಸ್ಸು ಆ ದಿಕ್ಕಿನಲ್ಲಿ ಹೋಗ್ಲಿಕ್ಕೆ ಪ್ರಚೋದನೆ ಆಯಿತು. ಗತಿಹೀನತೆ ಬಗ್ಗೆ ನಾವು ಯೋಚನೆ ಮಾಡಿದಾಗ ಗತಿಶೀಲತೆಗೆ ಒಂದು ಅರ್ಥ ಸಿಕ್ತು.
ಮುಂಚೆ ಗತಿಶೀಲತೆ ಈಗೆಲ್ಲ ನೋಡ್ತೀವಿ, ಎಲ್ಲ ಎದುರುಗಡೆ ಬದಲಾವಣೆ ಆಗ್ತಾ ಇದೆ. ಯಾಕೆ ಬದಲಾವಣೆ ಆಗುತ್ತೆ ಅಂತ ನಮ್ಗೆ ಅರ್ಥವೇ ಆಗಲ್ಲ. ಗತಿಶೀಲತೆ ಇದೆ, ಆದ್ರೆ ಯಾಕೆ ಅದು ಗತಿಶೀಲತೆಯಲ್ಲಿ ಬದಲಾವಣೆ ಆಗ್ತಿದೆ ಅನ್ನೋದು ನಮ್ಗೆ ಅರ್ಥವಾಗಲ್ಲ. ಗತಿಶೀಲತೆಯಲ್ಲಿ ಆಗಿರ್ತಕ್ಕಂಥ ಪರಿವರ್ತನೆಗಳು ನಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ನಾವು ಗತಿಹೀನತೆಯ ಸ್ಥಿತಿಯಲ್ಲಿ ಹೋದಾಗ, ಆ ಗತಿಹೀನತೆಯ ದೃಷ್ಟಿಯಿಂದ ನೋಡಿದಾಗ ಆ ಗತಿಶೀಲತೆಯಲ್ಲಿ ಆಗ್ತಿರ್ತಕ್ಕಂಥ ಪರಿವರ್ತನೆಗಳು ನಮ್ಗೆ ಅರ್ಥವಾಗುತ್ತೆ. ಸೊ ಇದು ಹಿಂಗೆ ನಡೆಯುತ್ತೆ. ಯಾಕೆ ಹಿಂಗೆ ನಡೆಯುತ್ತೆ ನಿಸರ್ಗದಲ್ಲಿ ಅಂದ್ರೆ, ಆ ಗತಿಹೀನ ಸ್ಥಿತಿಯಲ್ಲಿ ನಾವು ಅನುಕೂಲವಾದಾಗ ಅಲ್ಲಿಂದ ನಮ್ಗೆ ಅರ್ಥವಾಗುತ್ತೆ. ಇಲ್ಲೇ ನೋಡಿದಾಗ ಯಾಕಿದೆ ಅಂತ ನಮ್ಗೆ ಅರ್ಥವಾಗಲ್ಲ. ಸರಿನಾ? ಇಬ್ರು ಜಗಳ ಆಡ್ತಿರ್ತಾರೆ ಅಂತ ಇಟ್ಬಿಡು, ಒಂದು ಚಿಕ್ಕ ಒಂದು ಉದಾಹರಣೆ ಹೇಳ್ತೀನಿ. ಇಬ್ರು ಜಗಳ ಆಡ್ತಿತ್ತು ಅಂತಂದ್ರೆ ಅವ್ರ ಜಗಳದಲ್ಲಿ ಎಷ್ಟು ಮುಳುಗೋಗಿರ್ತಾರೆ ಅಂತಂದ್ರೆ ಅವ್ರು ಯಾವ ವಿಚಾರವಾಗಿ ಜಗಳ ಶುರು ಮಾಡಿದ್ರು ಅನ್ನೋದೇ ಮರ್ತು ಹೋಗುತ್ತೆ. ಅದು ಎಷ್ಟು ಕ್ಷುಲ್ಲಕ ವಿಚಾರ ಅಂತಲೂ ಮರ್ತು ಹೋಗುತ್ತೆ. ಅದೇ ದೂರದಿಂದ ನೋಡ್ತಿರ್ತಕ್ಕಂಥ ಮೂರನೇ ವ್ಯಕ್ತಿ ಇದಾರಲ್ಲ, ಇವ್ರಿಬ್ಬರು ನೋಡಿದಾಗ ಇವ್ರು ಯಾಕೆ ಈ ಕ್ಷುಲ್ಲಕ ವಿಚಾರಕ್ಕೆ ಜಗಳ ಆಡ್ತಿದಾರಲ್ಲ, ಇವ್ರ ಬುದ್ಧಿ ನೆಟ್ಟಿಗಾಯ್ತು ಅಂತಂದ್ರೆ ಇವ್ರು ಈ ವಿಷಯಕ್ಕೆ ಜಗಳನೇ ಆಡಲ್ವಲ್ಲ. ಅಂದ್ರೆ ಮನೋದ್ವೇಗ ಬಂದಾಗ, ಭಾವೋದ್ವೇಗ ಬಂದಾಗ ಸಣ್ಣ ಸಣ್ಣ ವಿಚಾರಗಳು ಜಗಳ ಆಡ್ಲಿಕ್ಕೆ ಶುರು ಮಾಡ್ತೀವಿ ನಾವು. ಅದೇ ನಮ್ಮ ಮನಸ್ಸು ಸ್ಥಿಮಿತದಲ್ಲಿದ್ದಾಗ, ಗತಿ ರಹಿತವಾದಂಥ ಸ್ಥಿತಿಯಲ್ಲಿದ್ದಾಗ ಯಾವುದೇ ವಿಚಾರ ಬಂದರೂ ಕೂಡ ಅದು ದೊಡ್ಡ ಪ್ರಮಾದವೇ ಆಗಿರ್ಬೋದು, ಅದನ್ನ ಯಾವುದೇ ಒಂದು ತೊಡಕಿಲ್ದಿರ ನಿಭಾಯಿಸಲಿಕ್ಕೆ ನಾವು ಸಾಧ್ಯವಾಗುತ್ತೆ. ಅದಕ್ಕೇನೆ ಗತಿಶೀಲತೆಯಲ್ಲಿ ಇರತಕ್ಕಂಥ ಅರ್ಥ ಗ್ರಹಿಸ್ಕೋಬೇಕಾದ್ರೆ ಗತಿಹೀನತೆಯ ಸ್ಥಿತಿಯಲ್ಲಿ ನಾವು ನೆಲೆ ನಿಲ್ಲಬೇಕು. ಇದನ್ನೇ ನಾವು ಧ್ಯಾನದಲ್ಲಿ ಮಾಡೋದು. ಧ್ಯಾನದಲ್ಲಿ ನಾವೇನ್ ಮಾಡ್ತೀವಿ? ಗತಿಹೀನ ರಹಿತ ಸ್ಥಿತಿಗೆ ಹೋಗ್ತೀವಿ, ಗತಿರಹಿತ ಸ್ಥಿತಿಗೆ ಹೋಗ್ತೀವಿ, ಗತಿಹೀನ ಸ್ಥಿತಿಗೆ ಹೋಗ್ತೀವಿ. ಅಲ್ಲಿ ಹೋಗಿ ನೆಲೆ ನಿಂತಾಗ ಜೀವನದಲ್ಲಿ ಆಗ್ತಾ ಇರ್ತಕ್ಕಂಥ ಗತಿಶೀಲತೆ ಇದೆಯಲ್ಲ, ಅದರಲ್ಲಿ ಆಗ್ತಿರ್ತಕ್ಕಂಥ ಮಾರ್ಪಾಡುಗಳ ಅರ್ಥ ನಮಗೆ ಗ್ರಹಿಕೆ ಆಗ್ಲಿಕ್ಕೆ ಶುರು ಆಗುತ್ತೆ. ಹಾಗಾಗಿ ಸರಿಯಾಗಿ ಧ್ಯಾನ ಮಾಡಿ ನಾವು ಆಳಕ್ಕೆ ಹೋಯ್ತು ಅಂತಂದ್ರೆ, ಗತಿ ರಹಿತವಾದಂಥ ಸ್ಥಿತಿಗೆ ಹೋಯ್ತು ಅಂತಂದ್ರೆ ಜೀವನದಲ್ಲಿ ಇರತಕ್ಕಂಥ ನಿಜವಾದಂಥ ಜೀವನದ ಅರ್ಥ ನಮ್ಗೆ ಅರ್ಥವಾಗುತ್ತೆ. ಜೀವನದಲ್ಲಿ ಆಗ್ತಕ್ಕಂಥ ಮಾರ್ಪಾಡುಗಳ ಅರ್ಥ ಮಾತ್ರ ಅಲ್ಲ, ಜೀವನದ ಅರ್ಥನೇ ನಮಗೆ ಗ್ರಹಿಕೆಗೆ ಬರುತ್ತೆ. ನಿಜವಾಗಿ ಮಾನವ ಜೀವನದ ಅವಶ್ಯಕತೆ ಆದ್ರೂ ಏಕ್ ಬಂತು? ಮಾನವ ಅಂತ ಹುಟ್ಟಿದ ಮೇಲೆ ಏನ್ ಮಾಡ್ಬೇಕು? ಇಲ್ಲಿ ಬಂದು ಏನೇನ್ ಮಾಡ್ಕೊಂಡ್ರೆ ನಮ್ಮ ಜೀವನನ ಸಾರ್ಥಕ ಮಾಡ್ಕೋಬಹುದು? ಇವೆಲ್ಲ ಅರ್ಥ ನಮ್ಗೆ ಯಾವಾಗ ಹೊಳೆಯುತ್ತೆ ಅಂತಂದ್ರೆ ನಾವು ಗತಿಹೀನ ಸ್ಥಿತಿಗೆ ಹೋಗಿ ನೆಲೆ ನಿಂತಾಗ ಹೊಳೆಯುತ್ತೆ. ಈಗ ನಾವು ಗತಿಶೀಲತೆಯ ಆನಂದದೊಂದಿಗೆ ಪರಿಚಿತರಾಗಿದ್ದೇವೆ. ಅದರ ಆಸ್ವಾದವನ್ನು ಎಷ್ಟರ ಮಟ್ಟಿಗೆ ಮಾಡುತ್ತೇವೆ ಅಂದರೆ ನಮ್ಮಲ್ಲಿ ಶಾಂತಿಯ ವಿಚಾರವು ತಾನಾಗಿಯೇ ಹುಟ್ಟಿಕೊಂಡಿತು. ಈಗ ಗತಿಶೀಲತೆಯಲ್ಲಿ ನೋಡ್ತಿದ್ರೆ ಯಾವಾಗ್ಲೂ ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡಿದ್ಮೇಲೆ ನಮ್ಮ ಮನೆಗೆ ಬಂದ ತಕ್ಷಣ ಮೊದಲು ಏನ್ ಮಾಡ್ತೀವಿ? ಅಯ್ಯೋ ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಯ್ತಪ್ಪ, ಈಗ ನಾ ರೆಸ್ಟ್ ತಗೋಬೇಕು ಅಂತ ಹೇಳ್ತೀವಿ. ಅಂದ್ರೆ ನಾವು ಹೆಚ್ಚು ಗತಿಶೀಲರಾಗಿದ್ದಾಗ ಒಂದು ಹಂತ ಬಂದ ಮೇಲೆ ನಾವು ಗತಿಹೀನರಾಗಿ ಇರಬೇಕು ಅಂತ ಅನಿಸ್ಕೊಳ್ಳೋದು. ರೆಸ್ಟ್ ತಗೊಳ್ತು ಅಂತ ಗತಿಹೀನರಾಗಿರೋದು. ಗತಿಹೀನರಾಗಿರ್ತಕ್ಕಂಥ ಸ್ಥಿತಿಗೆ ನಾವು ನಮ್ಮ ಮನಸ್ಸಿನಲ್ಲಿ ಶಾಂತಿ ಅನ್ನೋ ರೂಪ ಕೊಡ್ತೀವಿ. ನಮ್ಗೆ ಶಾಂತಿ ಬೇಕಪ್ಪ ಅಂತ ಹೇಳಲಿಕ್ಕೆ ಶುರು ಮಾಡ್ತೀವಿ. ಗತಿಹೀನತೆಯ ಶೋಧವು ಪ್ರಾರಂಭವಾದಾಗ ನಮ್ಮ ದೃಷ್ಟಿಯು ಶಾಂತಿಯ ಮೇಲೆ ನೆಲೆಸಿತು. ಅದೊಂದು ಆನಂದದಾಯಕ ವಸ್ತುವೆಂದು ಊಹಿಸಿದೆವು. ಶಾಂತಿ ಇದ್ರೆ ನಮ್ಗೆ ಖುಷಿ ಆಗತ್ತಪ್ಪ, ನಮ್ಗೆ ಸುಖ ಸಿಗತ್ತಪ್ಪ ಅಂತ ಅನ್ಕೊಂಡ್ವಿ. ಆದರೆ ವಾಸ್ತವವಾಗಿ ಈ ಶಾಂತಿ ಮತ್ತು ಆನಂದ ಏನಿದು, ಇದರ ಸ್ವಾದವೆಂತಹುದು ಎಂಬುದು ಇದುವರೆಗೂ ನಮಗೆ ತಿಳಿದಿಲ್ಲ. ಅನುಭವವು ತಿಳುವಳಿಕೆಯನ್ನು ಹೆಚ್ಚಿಸಿತು. ಇದೇನೋ ಒಂದು ಪದಾರ್ಥವಿದೆ ಎಂದು ತಿಳಿದಿರುವಾದರೂ ಅದರ ರುಚಿಯನ್ನು ಇದುವರೆಗೂ ನೋಡಿಲ್ಲ. ಇದು ಜ್ಞಾನದ ಆರಂಭವಷ್ಟೇ. ಸಂಸಾರಿಕರಿಗೆ ಈ ತಿಳುವಳಿಕೆ ಜ್ಞಾನವೆನ್ನುವರು. ಸಂಸಾರದವರಿಗೆ ಬರೀ ಈ ತಿಳುವಳಿಕೆ, ಶಾಂತಿ ಬಗ್ಗೆ ನಾವು ಸ್ವಲ್ಪ ಮಟ್ಟಿಗೆ ದೃಷ್ಟಿ ಹರಿಸ್ಬೇಕು, ಇಷ್ಟು ತಿಳ್ಕೊಂಡ್ರೆ ಅದನ್ನೇ ಜ್ಞಾನ ಅಂತ ಅನ್ಕೊಂಡ್ಬಿಡ್ತಾರೆ ಸಂಸಾರದವರು. ಇದರ ಅರ್ಥವೇನೆಂದರೆ ಶಾಂತಿ ಎಂಬ ಅವಸ್ಥೆಯ ಅಸ್ತಿತ್ವವು ಇದೆ ಎಂಬುದು ಈಗ ನಮಗೆ ತಿಳಿದಿದೆ. ಸೊ ಶಾಂತಿ ಅನ್ನೋದು ಒಂದು ಅವಸ್ಥೆ ಅಂತ ಇವಾಗ ಗೊತ್ತಾಯ್ತು. ಮೊದಲು ಶಾಂತಿ ಬೇಕು ಅಂತ ಅನಿಸ್ತು. ಶಾಂತಿ ಬೇಕು ಅಂತಂದ್ರೆ ಏನದು ಅಂತ ಯಾವ ನಮ್ಮ ಮನಸ್ಸಿನಲ್ಲಿ ಮೆಲುಕು ಹಾಕಿದಾಗ ಶಾಂತಿ ಅನ್ನೋದು ಒಂದು ಅವಸ್ಥೆ ಅಂತ ಗೊತ್ತಾಯ್ತು ನಮಗೆ. ಇಷ್ಟು ಮಾತು ತಿಳಿದರೆ ಸಾಕು, ಜ್ಞಾನಿಗಳ ಪಟ್ಟಿಯಲ್ಲಿ ಹೆಸರು ಬರೆಸಿಕೊಳ್ಳಬಹುದು. ಪ್ರಾಪಂಚಿಕ ಜನರ ದೃಷ್ಟಿಯಲ್ಲಿ ಇದೇ ಜ್ಞಾನದ ಮಹತ್ವ. ಸೊ ಜಗತ್ತಿಗೆಲ್ಲ ಶಾಂತಿ ಬೋಧನೆ ಮಾಡ್ತಾ ಇರೋದು, ಶಾಂತಿ ಹೇಗೆ ಸ್ಥಿತಿಯನ್ನು ಗಳಿಸ್ಕೋಬೇಕು ಬೋಧನೆ ಮಾಡಲ್ಲ. ಯಾಕಂದ್ರೆ ಅವ್ರಿಗೂ ಅನುಭವ ಇಲ್ಲ. ಶಾಂತಿ ಬೇಕು, ಶಾಂತಿ ಮಾಡ್ಬೇಕಾದ್ರೆ ಇದು ಮಾಡ್ಬೇಕು, ಇಷ್ಟನ್ನೇ ಬೋಧನೆ ಮಾಡ್ಕೊಳ್ತಾರೆ. ಅವರು ಶಾಂತಿ ಗಳಿಸ್ಕೊಡಲ್ಲ, ಬೇರೆಯವ್ರಿಗೂ ಶಾಂತಿ ಕೊಡಲ್ಲ. ಈಗ ಈ ಪದಾರ್ಥ ಏಕೆ ಬಂದಿತ್ತು? ಜಡ ಹಾಗೂ ಚೈತನ್ಯದ ಗ್ರಂಥಿಯೇ ಇದರ ಮೂಲವಾಗಿದೆ. ಈ ಶಾಂತಿ ಅಂತ ನಾವೇನ್ ಪದಾರ್ಥ ಹೇಳ್ತೀವಲ್ಲ, ಅದು ಜಡ ಮತ್ತು ಚೈತನ್ಯಗಳ ಹಿಂದೆ ಇರತಕ್ಕಂಥ ಮೂಲ ವಸ್ತು.
ವಿಷ ಮತ್ತು ವಿಷನಾಶಕ ಹೆಚ್ಚಾಗಿ ಒಂದಕ್ಕೊಂದು ಸಮೀಪದಲ್ಲಿಯೇ ಸಿಕ್ಕುತ್ತವೆ. ನಾವು ಜಡತೆಯಲ್ಲಿ ಇದ್ದಾಗ ಚೇತನಿತೆಯ ವಿಚಾರ ಬರುವುದು ಅವಶ್ಯಕವಾಗಿದ್ದಿತು. ಕಾರಣವೇನೆಂದರೆ ಜಡತೆಯ ಆಧಾರವಾದರೂ ಚೇತನಿತೆಯೇ ಆಗಿದ್ದು ಇದು ಸಮ್ಮಿಶ್ರ ದಶೆ ಆಗಿದೆ. ಸೊ ಜಡದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತನತೆ ಇರುತ್ತೆ. ಸೊ ಹಾಗಾಗಿ ಇದು ಸಮ್ಮಿಶ್ರ ಅವಸ್ಥೆ. ಜಡತ್ವ ಅಂತ ಹೇಳಿದ್ರೆ ಸಂಪೂರ್ಣ ಜಡತ್ವ ಇರಲ್ಲ, ಅದರಲ್ಲೂ ಸ್ವಲ್ಪ ಮಟ್ಟಿಗೆ ಚೇತನತೆ ಸೂಕ್ತವಾಗಿರುತ್ತೆ. ಈಗ ನಮ್ಮಲ್ಲಿ ಮೊದಲನೇ ವಿಚಾರವೆಂದರೆ ಚೇತನತೆಯಲ್ಲಿ ಪ್ರವೇಶ ಮಾಡಬೇಕೆಂಬುದು. ಅಂದ್ರೆ ಈಗ ನಾವು ನಮ್ಮ ಪ್ರಜ್ಞೆ ಇದೆಯಲ್ಲಿ ಅದರಲ್ಲಿ ಪ್ರವೇಶ ಪಡಿಬೇಕು ಅಂತ ನಮ್ಗೆ ಹೊಳಿತು. ಶಾಂತಿ ಎಲ್ಲಿದೆ? ಜಡ ಮತ್ತು ಚೇತನ ಎಲ್ಲಿದೆಯಲ್ಲ ಆ ಎರಡರ ಮೂಲದಲ್ಲಿ ಇದೆ. ಈಗ ಜಡದಲ್ಲಿ ಚೇತನತೆ ಸೂಕ್ತವಾಗಿದೆ ಅಂತ ಹೇಳಿದ್ವಿ. ಹಾಗಾದ್ರೆ ನಾವು ಶಾಂತಿ ಪಡಿಬೇಕಾದ್ರೆ ಎಲ್ಲಿ ಹೋಗ್ಬೇಕು? ಚೇತನತೆಯಲ್ಲಿ ನಾವು ಮುನ್ನುಗ್ಗಬೇಕು, ಪ್ರವೇಶ ಮಾಡಬೇಕು ಅಂತ ಅರ್ಥ ಆಯ್ತು. ಅರ್ಥಾತ್ ನಮಗೆ ಚೇತನತೆಯಲ್ಲಿ ಹೋಗಲು ಮೊದಲನೆಯ ಸೂಚನೆ ಸಿಕ್ಕಿದ್ದಿತು. ತೀರಾ ಎತ್ತರವಾದ ಮತ್ತು ತೀರಾ ಕೆಳಗಿರುವ ವಸ್ತುವಿನ ಮೇಲೆ ನಮ್ಮ ದೃಷ್ಟಿ ಹರಿಯುವುದು ಇಲ್ಲವೆಂಬುದು ನಿಯಮ ಇದೆ. ಅದು ನಮ್ಮ ತಿಳುವಳಿಕೆಗೆ ನಿಲುಕುವುದೂ ಇಲ್ಲ. ಮನುಷ್ಯನಲ್ಲಿ ಮಧ್ಯದ ಸ್ಥಿತಿ ಇದ್ದ ಕಾರಣ ಅವನು ಸಮ ಅವಸ್ಥೆಗೆ ಅಧಿಕಾರಿ ಆದನು. ಸೊ ಮನುಷ್ಯನಲ್ಲಿ ಸಮದ ಅವಸ್ಥೆ ಬಂತು. ನಮಗೆ ನಮ್ಮ ದೃಷ್ಟಿಕೋನ ಇರೋದು ಬರೀ ಸೀಮಿತವಾದದ್ದು. ತುಂಬಾ ಮೇಲಕ್ಕಿದ್ರೂ ಕಾಣಲ್ಲ, ತುಂಬಾ ಕೆಳಗಿದ್ರೂ ಕಾಣಲ್ಲ, ಮಧ್ಯದಲ್ಲಿ ಏನಿದೆ ಅಷ್ಟು ಮಾತ್ರ ಕಾಣುತ್ತೆ. ಹಾಗಾದ್ರೆ ನಮ್ಮ ದೇಹದಲ್ಲಿ ಮಧ್ಯದ ಅವಸ್ಥೆ ಎಲ್ಲಿದೆ? ಅದು ಹೃದಯವೇ. ಈ ನಡುವಿನ ವಸ್ತು ನಮ್ಮೊಳಗೆ ಯಾವುದಿರಬಲ್ಲದು? ಅದು ಹೃದಯವೇ. ಜಡ ಮತ್ತು ಚೇತನ ಗ್ರಂಥಿಯ ಅನುಭವವು ಸುಸ್ಪಷ್ಟ ರೂಪದಿಂದ ಇಲ್ಲಿಯೇ ಆಗುವುದು. ಆದುದರಿಂದ ಹೃದಯದ ಮೇಲೆ ಧ್ಯಾನ ಮಾಡುವುದು ಅತ್ಯಂತ ಲಾಭದಾಯಕವಾಗಿದೆ. ಹೃದಯದ ಮೇಲೆ ಯಾಕೆ ಧ್ಯಾನ ಮಾಡಬೇಕು ಅಂತ ಇಲ್ಲಿ ಬರಿತಾ ಇದ್ದಾರೆ ನೋಡ್ರಿ. ಜಡ ಮತ್ತು ಚೇತನಗಳ ಆಧಾರ ಸ್ಥಿತಿ ಚೇತನದಲ್ಲಿದೆ. ಆ ಚೇತನದ ಕಡೆ ಗಮನ ಕೊಡ್ಬೇಕು ಅಂತಂದ್ರೆ ನಾವು ಹೃದಯದ ಕಡೆ ಗಮನ ಕೊಡ್ತು ಅಂತಂದ್ರೆ ನಮಗೆ ಇವೆರಡರ ಮೂಲ ಸ್ಥಿತಿ ಏನಿದೆಯಲ್ಲ, ಅದರ ಬುಡ ಏನಿದೆಯಲ್ಲ ಅಲ್ಲಿಗೆ ಹೋಗ್ಲಿಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಅತ್ಯಂತ ಲಾಭದಾಯಕವಾಗಿದೆ. ನಮಗೆ ಈ ಮಾತು ತನ್ನಿಂದ ತಾನೇ ಹೊಳೆಯದಿರಬಹುದು, ಇಲ್ಲವೇ ಚೇತನತೆ ಕಡೆಗೆ ಹೋಗಲು ಘಟನೆಗಳು ನಮ್ಮನ್ನು ವಿವಶಗೊಳಿಸಬಹುದು. ಅದೇನೇ ಇರಲಿ, ಚೇತನತೆಯ ಕಡೆಗೆ ನಾವು ಒಲಿದೆವು. ಎಲ್ಲಿವರೆಗೆ ಚೇತನತೆಯ ಅರಿವು ನಮಗಿದೆಯೋ ಅಲ್ಲಿವರೆಗೆ ಸಾಂಸಾರಿಕತೆಯ ವಿಚಾರ ನಮ್ಮಲ್ಲಿದೆ. ಇದನ್ನೇ ಹಠವೈದ್ಯರು ಜ್ಞಾನವೆಂದು ಕರೆದಿದ್ದಾರೆ. ಈಗ ಜ್ಞಾನ ಅಂದ್ರೆ ಏನ್ ಹೇಳ್ತಾರೆ? ಜ್ಞಾನ ಸಾಮಾನ್ಯ ಅರ್ಥದಲ್ಲಿ ಈ ಪದವು ತಿಳುವಳಿಕೆಯನ್ನು ಸೂಚಿಸುತ್ತದೆ. ಅದು ಭೌತಿಕ, ಮಾನಸಿಕ, ಪ್ರಾಪಂಚಿಕ ಅಥವಾ ಆಧ್ಯಾತ್ಮಿಕವಾಗಿ ವಿವಿಧ ರೀತಿಯದಾಗಿರಬಹುದು. ಆಧ್ಯಾತ್ಮಿಕ ಅರ್ಥದಲ್ಲಿ ಈ ಪದವನ್ನು ಎಷ್ಟು ಅಸ್ಪಷ್ಟ ರೀತಿಯಲ್ಲಿ ಬಳಸಲಾಗುತ್ತದೆ ಅಂದರೆ ಅದರ ನೈಜ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳುವುದೇ ಅನೇಕ ಬಾರಿ ಬಹು ಕಷ್ಟವಾಗುತ್ತದೆ. ಅದು ಪಸರಿಸುವ ಕ್ಷೇತ್ರವು ಅತಿ ಕೆಳಮಟ್ಟದ ತಿಳುವಳಿಕೆಯ ಮೂಲ ಸ್ತರದಿಂದ ಆಂತರಿಕ ಜ್ಞಾನೋದಯದಂತಹ ಉನ್ನತ ಸ್ತರವರೆಗೂ ವಿಶಾಲವಾದುದಾಗಿದೆ. ಜ್ಞಾನ ಅಂದ್ರೆ ನಾವು ಇದಿಷ್ಟೂ ಸ್ತರಕ್ಕೆ ನಾವು ಜ್ಞಾನ ಅಂತ ಕರಿತೀವಿ. ಯಾವ ಮಟ್ಟದಿಂದ ಯಾವ ಮಟ್ಟದವರೆಗೂ? ಅತಿ ಕೆಳಮಟ್ಟದ ತಿಳುವಳಿಕೆಯಿಂದ ಹಿಡಿದು ಅತ್ಯುನ್ನತವಾದಂತಹ ಆಂತರಿಕ ಜ್ಞಾನೋದಯದಂತಹ ಉನ್ನತ ಸ್ತರದವರೆಗೂ ಕೂಡ ನಾವು ಜ್ಞಾನ ಅಂತ ಕರಿತೀವಿ. ಇದು ಬಹುಮಟ್ಟಿನ ಗಲಿಬಿಲಿ ಮತ್ತು ಅಪಾರ್ಥಕ್ಕೆ ಎಡೆ ಮಾಡಿಕೊಡುತ್ತದೆ. ಒಬ್ಬನು ಕೇವಲ ಧರ್ಮ ಗ್ರಂಥಗಳನ್ನು ಅರಿತವನಾಗಿದ್ದರೆ ಇನ್ನೊಬ್ಬನು ತನ್ನ ಪುಸ್ತಿಕೆಯ ಜ್ಞಾನದ ಆಧಾರದ ಮೇಲೆ ಚರ್ಚಿಸಬಲ್ಲವ ಮತ್ತು ವಿಷಯ ಸಮರ್ಥಿಸಬಲ್ಲವನಾಗಿದ್ದರೆ ಮತ್ತೊಬ್ಬ ಪ್ರತಿಕ್ಷಣವು ಅಹಂ ಬ್ರಹ್ಮಾಸ್ಮಿ ಎಂಬಂತಹ ನುಡಿಗಳನ್ನು ಉಚ್ಚರಿಸಿದರೆ ತನ್ನನ್ನು ತಾನು ಜ್ಞಾನಿ ಎಂದೋ ಅಥವಾ ಜ್ಞಾನೋದಯವಾಗಿದೆ ಎಂದು ಸಾಧಿಸುತ್ತಾನೆ. ಹಾಗೂ ಆತನ ವಾಸ್ತವ ಆಂತರಿಕ ಸ್ಥಿತಿಯನ್ನು ಪರಿಗಣಿಸದೆಯೇ ಸಾಮಾನ್ಯ ಜನತೆಯು ಆತನನ್ನು ಹಾಗೆಂದು ಒಪ್ಪಿಕೊಳ್ಳುತ್ತಾರೆ. ಜ್ಞಾನವೆಂದರೆ ನಿಜವಾದ ಅರ್ಥದಲ್ಲಿ ಅಭ್ಯಾಸಿಯವರನ್ನು ತನ್ನ ಆಧ್ಯಾತ್ಮಿಕ ಅನ್ವೇಷಣಾ ಮಾರ್ಗದಲ್ಲಿ ಬೇರೆ ಬೇರೆ ಗ್ರಂಥಗಳಲ್ಲಿ ವಿವಿಧ ಆಧ್ಯಾತ್ಮಿಕ ಸ್ಥಿತಿಗಳ ಮೂಲಕ ಹಾಯ್ದು ಹೋಗುವಾಗ ಪ್ರಾಪ್ತವಾಗುವ ಮನಸ್ಸಿನ ಆಂತರಿಕ ಸ್ಥಿತಿಯಾಗಿರುತ್ತದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಇದಿಷ್ಟು ಜ್ಞಾನ ಅಂದ್ರೆ ಏನು ಅಂತ ಡಿಫೈನ್ ಮಾಡಿದರೆ, ಜ್ಞಾನವೆಂದರೆ ನಿಜವಾದ ಅರ್ಥದಲ್ಲಿ ಅಭ್ಯಾಸಿಯೋರ್ವನು ತನ್ನ ಆಧ್ಯಾತ್ಮಿಕ ಅನ್ವೇಷಣಾ ಮಾರ್ಗದಲ್ಲಿ ಬೇರೆ ಬೇರೆ ಗ್ರಂಥಿಗಳಲ್ಲಿ ವಿವಿಧ ಆಧ್ಯಾತ್ಮಿಕ ಸ್ಥಿತಿಗಳ ಮೂಲಕ ಹಾಯ್ದು ಹೋಗುವಾಗ ಪ್ರಾಪ್ತವಾಗುವ ಮನಸ್ಸಿನ ಆಂತರಿಕ ಸ್ಥಿತಿಯಾಗಿದೆ. ಆಯಾ ಗ್ರಂಥಿಯಲ್ಲಿ ವಾಸ್ತವವಿರುವ ಸ್ಥಿತಿಯು ವ್ಯಕ್ತವಾಗುವುದೇ ಜ್ಞಾನ. ಇನ್ನು ಗ್ರಂಥಿಗಳು ಅಸಂಖ್ಯವಾದುದಾದುದರಿಂದ ಅಭ್ಯಾಸಿಯು ಅನುಸಂಧಾನ ಮಾಡುವ ಸ್ತರಕ್ಕನುಗುಣವಾಗಿ ಪ್ರಾಪ್ತವಾಗುವ ಜ್ಞಾನವೂ ಬೇರೆ ಬೇರೆ ಆಗಿರುತ್ತದೆ. ಈ ಕಾರಣಗಳಿಂದ ಯಾರನ್ನಾದರೂ ಆತನು ಪಡೆದಿರುವ ಸ್ತರವನ್ನು ಅಥವಾ ಆತನಿಗೆ ಪ್ರಾಪ್ತವಾಗಿರುವ ಅರಿವಿನ ಮಿತಿಯನ್ನು ತಿಳಿಯದೆ ಆತನನ್ನು ಜ್ಞಾನಿ ಎಂದು ಕರೆಯುವುದು ಅರ್ಥವಿಲ್ಲದ್ದು.
ಈ ಕಿರು ಪುಸ್ತಕದಲ್ಲಿ ವಸ್ತು ವಿಷಯದ ಮೂಲಕ ವಾಚಕರಿಗೆ ವಿಷಯದ ಕೊಡಿಸುವುದೇ ಇಲ್ಲಿನ ಪ್ರಧಾನ ಅಂಶವಾಗಿದೆ. ಫಾರ್ ಎಕ್ಸಾಂಪಲ್, ಇವರು ವಿದ್ಯಾವಂತರು ಅಂತ ಯಾರನ್ನೂ ಹೇಳ್ತೀವಿ ಅಂತ ಇಟ್ಕೊಳ್ರಿ. ಸಾಮಾನ್ಯ ಸ್ತರದಲ್ಲಿ ಆಡು ಭಾಷೆಯಲ್ಲಿ ನೋಡಪ್ಪ ಇವರು ತುಂಬಾ ವಿದ್ಯಾವಂತರು ಅಂತ ಹೇಳ್ತೀವಿ. ಆದ್ರೆ ಅವ್ರು ವಿದ್ಯಾವಂತರು ಅಂತ ಹೇಳಿದಾಗ ಎಲ್ಲಿವರೆಗೂ ಓದಿದ್ದಾರೆ ಅಂತ ಹೇಳ್ಬೇಕು. ಇವರು ಡಿಗ್ರಿವರೆಗೂ ಓದಿದ್ದಾರೆ, ಹಾಗಾಗಿ ವಿದ್ಯಾವಂತರು. ಇವರು ವಿದ್ಯಾವಂತರು, ಇವರು PhD ವರೆಗೂ ಮಾಡಿದ್ದಾರೆ. ಇವರು 10ನೇ ಕ್ಲಾಸ್ವರೆಗೂ ಮಾಡಿದ್ದಾರೆ, ಹಾಗೆ ವಿದ್ಯಾವಂತರು. ಈಗ ನಮ್ಮಲ್ಲಿ ಗೌರ್ಮೆಂಟ್ ಅವ್ರು ಮಾಡ್ತಾರಲ್ಲ, ಅಕ್ಷರತ್ರು ಅನಕ್ಷರತ್ರು ಅಂತ ಗಣಕ್ಕೆ ತಗೋಬೇಕಾದ್ರೆ, ಸೆನ್ಸಸ್ ಮಾಡ್ಬೇಕಾದ್ರೆ ಯಾರಿಗೆ ಸೈನ್ ಮಾಡಕ್ ಬರುತ್ತೋ ಅವರೆಲ್ಲ ಅಕ್ಷರಸ್ಥರು ಅಂತ ತಗೊಳ್ತಾರೆ. ಅವ್ರು ಓದ್ಲಿಕ್ಕೆ ಬರುತ್ತೋ ಬರ್ಲಿಕ್ಕೆ ಬರುತ್ತೋ ಯಾವ್ದು ತಗೊಳ್ಳಲ್ಲ. ಅವ್ರಿಗೆ ಸೈನ್ ಮಾಡ್ಲಿಕ್ಕೆ ಬಂತು ಅಂತಂದ್ರೆ ಅವರು ಅಕ್ಷರಸ್ಥರು ಅಂತ ಗೌರ್ಮೆಂಟ್ನವರು ಗಣನೆಗೆ ತಗೊಳ್ತಾರೆ. ಇಲ್ಲ, ಆ ರೀತಿ ಆಗಲ್ಲ. ಇಲ್ಲಿ ಬಾಬುಜಿ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ವಿದ್ಯಾವಂತರು ಅಥವಾ ಜ್ಞಾನಿಗಳು ಅಂತ ಹೇಳಿದ್ರೆ ಯಾವ ಹಂತದವರೆಗೂ ಜ್ಞಾನ ಪಡೆದಿದ್ದಾರೆ ಅದನ್ನ ಪ್ರಸ್ತುತಪಡಿಸಬೇಕು. ಅವಾಗ ಅದಕ್ಕೊಂದು ಅರ್ಥ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಯಾವ ಹಂತದವರೆಗೂ ಜ್ಞಾನ ಪಡೆದಿದ್ದಾರೆ ಅದನ್ನ ನಾವು ವಿಷದಪಡಿಸಿದಾಗ ಆವಾಗ ನಮ್ಗೆ ವಿಷಯ ಸರಿಯಾಗಿ ಗ್ರಹಿಕೆ ಆಗತ್ತೆ. ಇಷ್ಟನ್ನ ತಿಳ್ಕೊಂಡ್ರೆ ನಮಗೆ ಒಳ್ಳೇದಾಗತ್ತೆ. ಇಲ್ದರೆ ನಾವು ಎಲ್ಲರೂ ಜ್ಞಾನಿಗಳು ಅಂತ ಕರೆದ್ರೆ ಅದು ಸಮಂಜಸ ಅಲ್ಲ. ಯಾಕಂದ್ರೆ ಜ್ಞಾನ ಅಂದ್ರೆ ನಾವು ಯಾವ ರೀತಿ ಉಪಯೋಗಿಸ್ತೀವಿ, ಎಷ್ಟು ಲೂಸ್ ಅರ್ಥದಲ್ಲಿ ಉಪಯೋಗಿಸ್ತೀವಿ ಅಂದ್ರೆ, ಎಷ್ಟು ವಿಶಾಲವಾದಂತ ಅರ್ಥದಲ್ಲಿ ಉಪಯೋಗಿಸ್ತೀವಿ ಅಂತಂದ್ರೆ, ಕೆಳಗಿನ ಮಟ್ಟದ ತಿಳುವಳಿಕೆಯಿಂದ ಹಿಡಿದು ಯಾರಿಗೆ ದೈವ ಪ್ರಾಪ್ತಿ ಆಗಿರುತ್ತೆ ಅವರ ಅನುಭವದ ಏನು ಆಂತರಿಕ ಜ್ಞಾನ ಇದೆಯಲ್ಲ ಅಲ್ಲಿವರೆಗೂ ಕೂಡ ನಾವು ಜ್ಞಾನ ಅಂತಾನೆ ಕರಿತೀವಿ. ಸರಿನಾ? ಸರಿ, ಇಲ್ಲಿಗೆ ನಿಲ್ಸೋಣ. ಇವತ್ತು ಒಂದು 5 ನಿಮಿಷ ಮುಂಚೆ ನಿಲ್ಲಿಸ್ತಾ ಇದ್ದೀನಿ. ನಾಳೆ ಮುಂದೆ ಮೊದಲನೇ ಗ್ರಂಥಿಯಿಂದ ಮುಂದಕ್ಕೆ ಕೂತ್ಕೊಂಡು ಹೋಗೋಣಂತೆ. ಸರಿನಾ? ಬ್ರದರ್, ಜಡ ಹಾಗೂ ಚೈತನ್ಯದ ಗ್ರಂಥಿಯ ಇದರ ಮೂಲವಾಗಿದೆ. ವಿಷ ಮತ್ತು ವಿಷನಾಶಕ ಹೆಚ್ಚಾಗಿ ಒಂದಕ್ಕೊಂದು ಸಮೀಪವೇ ಸಿಗುತ್ತವೆ. ವಿಷ ಮತ್ತು ವಿಷನಾಶಕ ಅಂದ್ರೆ ಏನು ಬ್ರದರ್? ಇದು ಇಂಗ್ಲಿಷ್ ನಲ್ಲಿ ಒಂದು ಸೇಯಿಂಗ್ ಇದೆ, ಅದನ್ನೇ ಅವ್ರು ಬರೆದಿದ್ದಾರೆ. ದ ಆಂಟಿಡೋಟ್ ಆಫ್ ಎ ಪಾಯ್ಸನ್ ಈಸ್ ಆಲ್ವೇಸ್ ನೆಕ್ಸ್ಟ್ ಟು ದ ಪಾಯ್ಸನ್ ಇಟ್ ಸೆಲ್ಫ್. ವಿಷನಾಶಕ ಅಂತಂದ್ರೆ ವಿಷವನ್ನು ನಾಶ ಮಾಡ್ತಕ್ಕಂಥ ವಸ್ತು. ವಿಷ ಅಂದ್ರೆ ತೊಂದರೆ ಮಾಡ್ತಕ್ಕಂಥ ವಸ್ತು. ಆ ತೊಂದರೆ ಮಾಡ್ತಕ್ಕ ವಸ್ತುಗೆ ಉಪಶಮನ ಅದರ ಪಕ್ಕದಲ್ಲೇ ಇರುತ್ತೆ. ಯಾವಾಗ್ಲೂ ನಾವು ಬೇರೆ ಕಡೆ ಹುಡ್ಕೊಂಡು ಹೋಗುವಂತ ಅಗತ್ಯ ಇಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ರಿ. ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಡೈಮಂಡ್ ಕಟ್ಸ್ ಡೈಮಂಡ್. ವಜ್ರನ ವಜ್ರದಿಂದನೇ ಕತ್ತರಿಸ್ಬೇಕು ಅಂತ ಹೇಳ್ತೀವಿ. ಒಂದು ವಜ್ರ ವಿಷ ಅಂತ ಇಟ್ಕೊಳ್ರಿ, ಮತ್ತೊಂದು ವಜ್ರ ಇದೆಯಲ್ಲ ಅದು ವಿಷನಾಶಕ. ಆ ವಿಷನಾಶಕ ಆ ವಿಷದ ಡೈಮಂಡ್ ನ ಅದು ಕತ್ತರಿಸುತ್ತೆ. ಸೊ ಎಷ್ಟೋ ಸತಿ ನಮ್ಮ ಜೀವನದಲ್ಲಿ ಅನುಭವ ಬರುತ್ತೆ. ಕನ್ನಡದಲ್ಲಿ ಅದಕ್ಕೆ ಇದೊಂದು ಗಾದೆ ಇರೋದು, ಬೆಣ್ಣೆಯನ್ನು ಕೈನಲ್ಲಿ ಇಟ್ಕೊಂಡು ತುಪ್ಪಕ್ಕಾಗಿ ಊರೆಲ್ಲ ಹುಡುಕದ್ರಂತೆ. ಇದು ಅದೇ ಗಾದೆ ಇಲ್ಲಿ ಅನ್ವಯ ಆಗದು. ಬೆಣ್ಣೆ ಅಂಗೈಯಲ್ಲಿ ಇಟ್ಕೊಂಡು ತುಪ್ಪಕ್ಕಾಗಿ ಊರೆಲ್ಲ ಹುಡುಕಿದ್ರು ಅಂದ್ರೆ ಏನ್ ಪ್ರಯೋಜನ? ಆ ಬೆಣ್ಣೆಯ ರೂಪಾಂತರನೇ ತುಪ್ಪ. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅಂತಾನೆ ಹೇಳ್ತಾರೆ. ಸೊ ವಜ್ರನ ವಜ್ರದಿಂದನೇ ಕತ್ತರಿಸ್ಬೇಕು ಅಥವಾ ಮುಳ್ಳನ್ನು ಮುಳ್ಳಿಂದಾನೇ ತೆಗಿಬೇಕು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಬೆಣ್ಣೆನ ಕೈಲಿ ಇಟ್ಕೊಂಡು ತುಪ್ಪಕ್ಕಾಗಿ ಊರೆಲ್ಲ ಹುಡುಕದಂತೆ. ಇದು ಕೂಡ ಈ ಗಾದೆ ಕೂಡ ಇಲ್ಲಿಗೆ ಅನ್ವಯ ಆಗುತ್ತೆ. ಯಾವುದು ನಮ್ಗೆ ಹಾನಿ ಮಾಡುತ್ತೋ ವಸ್ತು, ಅದರ ಉಪಶಮನ ಅದರ ಪಕ್ಕದಲ್ಲೇ ಇರುತ್ತೆ, ನಾವು ಹುಡುಕಬೇಕಷ್ಟೇ. ಅದೇ ರೀತಿಯಾಗಿ ಜಡ ಮತ್ತು ಚೇತನ ಅಂತ ಎರಡು ನಮಗೆ ಲೋಕದಲ್ಲಿ ನೋಡಿ. ಈ ಟೇಬಲ್ ಜಡ, ವ್ಯಕ್ತಿ ಚೇತನದಿಂದ ಕೂಡಿದ್ದಾರೆ. ಈಗ ಪುಸ್ತಕಗಳೆಲ್ಲ ಜಡ. ಈಗ ಜಡ ಮತ್ತು ಎರಡು, ನಾವು ಇಡೀ ಪ್ರಪಂಚ ನೋಡಿದಾಗ ಎಲ್ಲ ವಸ್ತುಗಳನ್ನ ಎರಡು ರೀತಿಯಾಗಿ ವಿಂಗಡಣೆ ಮಾಡ್ಬೋದು. ಇಲ್ಲ ಅದು ಜಡ ವಸ್ತು ಅಂತ ಹೇಳ್ಬೋದು, ಅಥವಾ ಇದು ಚೇತನಯುಕ್ತ ವಸ್ತು ಅಂತ ಹೇಳ್ಬೋದು. ಆದ್ರೆ ನಾವು ಹೋಗ್ಬೇಕಾಗಿರ್ತಕ್ಕಂಥದ್ದು ಆ ಎರಡಕ್ಕೂ ಆಧಾರವಾಗಿರ್ತಕ್ಕಂಥ ಮೂಲದ ಕಡೆಗೆ. ಅದಕ್ಕೆ ಅದು ದಾರಿ ಹೇಗೆ? ದಾರಿ ಏನಪ್ಪಾ ಅಂತಂದ್ರೆ, ಹಾಗಾದ್ರೆ ಜಡತ್ವದ ಕಡೆಗೆ ನೀವು ಗಮನ ಕೊಡ್ತೀರಾ ಅಥವಾ ಚೇತನತೆಗೆ ಗಮನ ಕೊಡ್ತೀರಾ? ಅದಕ್ಕೊಂದು ವಿಚಾರ ಹೇಳಿದ್ರು ಬಾಬುಜಿಯವರು. ಏನಪ್ಪಾ? ಜಡತ್ವದಲ್ಲಿ ಚೇತನತೆ ಸುಪ್ತವಾಗಿರುತ್ತೆ ಅಂತ ಬರೆದ್ರು. ಹಾಗಾದ್ರೆ ಚೇತನತೆ ಎಲ್ಲಿ ವ್ಯಕ್ತವಾಗ್ತಿದ್ಯೋ ಆ ಚೇತನವಾಗಿರ್ತಕ್ಕಂಥ ವ್ಯಕ್ತಿಗಳು ಮತ್ತೆ ಜೀವಿಗಳೆಲ್ಲ ಒಂದು. ಜೀವನೇ ಇಲ್ಲದೆ ಇರತಕ್ಕಂಥ ಬೇರೆ ಜಡದಿಂದ ಕೂಡಿರ್ತಕ್ಕಂಥ ವಸ್ತುಗಳಿದೆಯಲ್ಲ ಅದರಲ್ಲೂ ಕೂಡ ಚೇತನತೆ ಸುಪ್ತವಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಎರಡರಲ್ಲೂ ಕಾಮನ್ ಏನಾಯ್ತು? ಚೇತನತೆ ಆಯ್ತು. ಒಂದರಲ್ಲಿ ಸುಪ್ತವಾಗಿದೆ, ಇನ್ನೊಂದರಲ್ಲಿ ವ್ಯಕ್ತವಾಗಿದೆ. ಹಾಗಾದ್ರೆ ನಾವು ಈ ಎರಡರ ಆಧಾರಕ್ಕೆ ಹೋಗ್ಬೇಕಂತಂದ್ರೆ ಚೇತನತೆ ಎಡೆಗೆ ಹೋಗ್ಬೇಕು ಅಂತ ನಮಗೆ ಗೊತ್ತಾಯ್ತು.
ಚೇತನತೆ ಎಲ್ಲಿದೆ? ಮಧ್ಯದ ಸ್ಥಿತಿಯಲ್ಲಿದೆ. ಆ ಮಧ್ಯಸ್ಥಿಕೆ ಮನುಷ್ಯನ ದೇಹದಲ್ಲಿ ಮಧ್ಯದ ಭಾಗ ಯಾವುದು? ಹೃದಯದ ಭಾಗ. ಹೃದಯದ ಭಾಗದ ಕಡೆಗೆ ಹೋಯ್ತು ಅಂತಂದ್ರೆ ಚೇತನತೆ ಮತ್ತು ಜಡತ್ವ ಎರಡಕ್ಕೂ ಆಧಾರವಾಗಿರ್ತಕ್ಕಂಥ ಸ್ಥಿತಿ ಕಡೆಗೆ ಹೋಗ್ಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ ಅಂತ ಹೇಳಿ ನಮ್ಮ ಧ್ಯಾನ ಪದ್ಧತಿಯಲ್ಲಿ ಹೃದಯದ ಕಡೆಗೆ ಗಮನ ಕೊಡ್ಲಿಕ್ಕೆ ಶುರು ಮಾಡ್ತೀವಿ. ಅದಕ್ಕೆ ಇದನ್ನ ಹಾರ್ಟ್ಫುಲ್ನೆಸ್ ಧ್ಯಾನ ಪದ್ಧತಿ ಅಂತ ಕರೆಯೋದು. ಸರಿನಾ? ಸರಿ ಕಣ್ರಿ. ನಾಳೆ ಸಿಗೋಣಂತೆ. ಇಲ್ಲಿ ಏನೋ ಒಂಚೂರು ಕೆಲಸ ಬಂದಿದೆ. ನಾನು ಮತ್ತೆ ನಿಮಗೆ ನಾಳೆ ಬೆಳಗ್ಗೆ